ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹಾನೇಕದಿಶತಮೋ ಬಂಧಮೋಕ್ಷಾಕ್ಷಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿವೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ವಾದ್ಯಮೀಶಂ ವಂದೇ ಭವಗ್ನಮವರಾಸರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ನೌಮಿನ್ಯಾಯ ಸುಧಾಧಿಕೃತ್ಯ ಮುನೀಂ ಶ್ರೀಪಾದರಾಸ್ ಸನ್ಮನೀಂ ವ್ಯಾಸಾರ್ಯಾನ್ ವಿವಿಧಾಸಮಾಪ್ತಿವೇರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುಂ ವೈದಗ್ಧ್ಯವಾರಾನ್ಯಧಿಂ. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾಲವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಸತ್ಯಾಭಿಜ್ಞಕರಾಬ್ಜೋದ್ಧಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಅನವದ್ಯಾತ್ಮಚಾರಿದ್ಗುರುಂ ವಾದಿಗದ್ಯೋತಭಾಸ್ವರಂ ವಿದ್ಯಾಭಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ವಿಷ್ಣುತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಮಾನಸ ಸತ್ತೀರ್ಥೇ ಜಯಸೂರ್ಯ ವಿಕಾಸಿತೆ ಸತ್ಯಾತ್ಮತೀರ್ಥನನಿನೇ ಚಂಚರೀಗತಿಮೇ ಮನಃ. ಪೃಥ್ವೀ ಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಹ್ಲಾದನ ಭಕ್ತಿಗೋಸ್ಕರವಾಗಿ ಭಗವಂತ ನರಸಿಂಹನಾಗಿ ಅವತಾರವನ್ನು ಮಾಡಿದ್ದಾನೆ. ಹೇಗೆ ಅವತಾರ ಮಾಡಿದ್ದಾನೆ ಅಂತ ಹೇಳಿದರೆ, ನರನೂ ಅಲ್ಲ ಸಿಂಹನೂ ಅಲ್ಲ, ನರಸಿಂಹನಾಗಿ ಅವತಾರವನ್ನು ಮಾಡಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಸಿತುಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಜಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ ಅಂತ ಹೇಳುವಾಗ, ಸತ್ಯಂ ವಿಧಾತು ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ. ಯಾಕೆಂದರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಹಿರಣ್ಯಕಶಿಪು ಏನು ಕೇಳ್ತಾನೆ ಆ ಎಲ್ಲ ವರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ಸತ್ಯಂ ವಿಧಾತು ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಕಂಬದಿಂದ ಏನಾಗಿದ್ದಾನೆ ಅಂತ ಕೇಳಿದ್ರೆ ಪ್ರಕಟನಾಗಿದ್ದಾನೆ. ಇನ್ನು ನಿಜ ಭೃತ್ಯ ಭಾಷಿತು ಅಂದರೆ ತನ್ನ ನಿಜವಾದ ಭೃತ್ಯ, ಅವನ ಸೇವಕ, ಅವನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಕಂಬದಿಂದ ಪ್ರಕಟನಾಗಿದ್ದಾನೆ. ಯಾರು? ನಿಜ ಭಕ್ತ. ಇದೆಲ್ಲ ಸತ್ಯಧರ್ಮರ ವ್ಯಾಖ್ಯಾನದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ನಿಜ ಭಕ್ತ ಏಕಾಂತ ಭಕ್ತ ಪ್ರಹ್ಲಾದ ತೇನ ಭಾಷಿತಂ ಸರ್ವತ್ರ ಇತ್ಯಾದಿ ರೂಪಂ ಸತ್ಯಂ ವಿಧಾತು. ಆತೇನು ಹೇಳಿದ್ದ? ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ದ ಪ್ರಹ್ಲಾದರಾಜರು. ಹಾಗಾಗಿ ಭಗವಂತ ಏನು ಮಾಡಿದ? ತಾನು ನರಸಿಂಹನಾಗಿ ಬರಬೇಕು ಅನ್ನೋದು ಮುಖ್ಯ ಅಲ್ಲ ಅಂತವನಿಗೆ. ನಿಜಭೃತ್ಯ ಭಾಷಿತು, ತನ್ನ ಮಗ ಪ್ರಹ್ಲಾದ ಹೇಳಿದ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನಾಗಿದ್ದಾನೆ? ಕಂಬದಿಂದ ಬಂದಿದ್ದಾನೆ. ನಿಜಭೃತ್ಯ ಬ್ರಹ್ಮ, ಬ್ರಹ್ಮದೇವರು. ನಿಜವಾದ ಭೃತ್ಯರು ಯಾರು ಅಂದರೆ ಬ್ರಹ್ಮವಾಯುದೇವರು. ಹಾಗಾಗಿ ತದ್ಭಾಷಿತಂ ತಥಾಪಿ
ವಿತರಾಮ್ಯಂಗ ವರಾನ್ಯದಪಿ ದುರ್ಲಭಾನ್ ಎಂಬುದಾಗಿ ಬ್ರಹ್ಮದೇವರು ಹೇಳಿದ ಮಾತು ಕೂಡ ಸತ್ಯ ಆಗಬಾರ್ದು. ಯಾಕೆ? ನರರಿಂದ ಆಗಬಾರ್ದು, ನರೈ ನ ಮೃಗೈರಪಿ ಅಂತೆಲ್ಲ ಕೇಳಿದ್ದಾನಲ್ಲ, ಅದೆಲ್ಲ ಸರಿಯಾಗಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮದೇವರ ಮಾತಿಗೂ ಯಾಕೆ ನಾವು ಮಾನ್ಯ ಮಾಡಬಾರದು? ಬ್ರಹ್ಮದೇವರ ಮಾತನ್ನು ಮಾನ್ಯ ಮಾಡೋಣ. ಅವರು ನಿಜವಾದ ಭೃತ್ಯರೇ, 100 ವರ್ಷ ಪದವಿ ಆಡತಕ್ಕಂಥವರು. ಆದ್ದರಿಂದ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತಿಯನ್ನು ಮಾಡಿದ, ಕಂಬದಲ್ಲಿ ಪ್ರಕಟನಾದ. ಆಮೇಲೆ ಯಾರು ಅಂತ ಕೇಳಿದರೆ, ನಿಜೇನೆಯ ಸ್ವೇನೈವ ಭೃತ್ಯೋ ಜಯ ವಿಜಯೋ, ತನ್ನ ವೈಕುಂಠ, ಮುಕ್ತ ವೈಕುಂಠ ಅಮುಕ್ತ ವೈಕುಂಠ ಎರಡರಲ್ಲೂ ಕೂಡ ಇದ್ದು ಸೇವೆಯನ್ನು ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಜಯ ವಿಜಯವು, ಜಯ ಹಾಗೂ ವಿಜಯರು. ಅವರಿಗೆ ಮಯೈವ ವಧ್ಯೋ ಭವಂತಂ ತ್ರಿಜನ್ಮಸು, ಅವರಿಗೆ ಭಗವಂತ ಏನು ಮಾಡಿದ್ದಾನೆ? ವರ ಕೊಟ್ಟಿದ್ದಾನೆ. ಅವರು ಕೂಡ ಕೇಳ್ಕೊಂಡಿದ್ದಾರೆ, ನಾವು ಅಸುರರಾಗಿ ಹುಟ್ಟುವುದೇನು ತಪ್ಪೋದಿಲ್ಲ, ಆದರೆ 3 ಜನ್ಮಗಳಲ್ಲೂ ನೀನೇ ಬಂದು ನಮ್ಮನ್ನು ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಆದ್ದರಿಂದ ಮಯೈವ ವಧ್ಯೋ ಭವತಂ ತ್ರಿಜನ್ಮಸು, ನೀನೇ ಬಂದು ಸಂಹಾರ ಮಾಡಬೇಕು ಅಂತ ಕೇಳಿಕೊಂಡದ್ದರಿಂದ ಅವರ ಮಾತನ್ನೂ ಕೂಡ ಸತ್ಯ ಮಾಡಬೇಕಲ್ಲ. ಯಾಕೆಂದ್ರೆ ಅವರು ಕೂಡ ನಿಜವಾದ ಭೃತ್ಯರು, ಅವನನ್ನು ಸೇವೆ ಮಾಡ್ತಾ ಇರತಕ್ಕಂಥವರು. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಅವತಾರವನ್ನು ತಳೆದ. ಆಮೇಲೆ ನಿಜ ಭೃತ್ಯೈ ಸನಕಾದಿಭಿ ಭಾಸಿತು, ಸನಕಾದಿಗಳು ಶಾಪ ಕೊಟ್ಟಿದ್ದಾರೆ. ಹಾಗಾಗಿ ಸನಕಾದಿಗಳ ಮಾತು ಕೂಡ ಏನಾಗಬೇಕು? ಸತ್ಯವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಮುಕ್ತೌ ಭವಂತಂ ಇತಿ ಸಂಹಾರಂ ವಿಹಾಯ ಇತಿ ಸಂಪತ್ತಿ ತದೃತಂ ಕರ್ತುಂ ಎಂಬುದಾಗಿ ಹೇಳಿದಂತೆ ನಿಜಭೃತ್ಯರು ಅಂದರೆ ಜಯ ವಿಜಯರು, ಸನಕಾದಿಗಳು, ಅವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನಾಗಿದ್ದಾನೆ? ಕಂಬದಿಂದ ಅವತಾರವನ್ನು ಮಾಡಿದ್ದಾನೆ. ಯಾಕೆಂದ್ರೆ ಯಾವ ಪ್ರಾಣಿಯಿಂದಲೂ ನಮಗೆ ಮರಣ ಬರಬಾರದು ಅಂತ ಕೇಳಿದ್ದಾನೆ. ಅದನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನಾಗಿದ್ದಾನೆ? ಕಂಬದಿಂದ ಬಂದಿದ್ದಾನೆ. ಅದರಲ್ಲಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ನಿಜಸ್ಯ ಸ್ವಕೀಯಸ್ಯ ಬ್ರಹ್ಮಣೋ ಭೃತ್ಯ ಹಿರಣ್ಯಕಃ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ ಭಕ್ತ ಯಾರೋ? ಹಿರಣ್ಯಕಶಿಪು. ಹಾಗಾಗಿ ನಿಜಭೃತ್ಯೇನ ಭಾಷಿತಂ ಸತ್ಯಂ ಕರ್ತುಂ, ನಿಜಭೃತ್ಯನಾಗಿರತಕ್ಕಂತಹ ಆ ಯಾವ ಬ್ರಹ್ಮದೇವರು ಹೇಳಿರತಕ್ಕಂತಹ ಮಾತು ಕೂಡ ಸತ್ಯವಾಗುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ? ಸ್ತಂಭೆ ಆವಿರ್ಬಭೂವ, ಕಂಬದಿಂದ ಪ್ರಕಟನಾದ. ಭೃತ್ಯಾನ ವಿಷಯ ನಿಜೇನ ಸ್ವೇನೈವ, ಭೃತ್ಯರು ಅಂತಾದರೆ ಯಾರು? ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತ ಮಾತು ಕೊಟ್ಟಿದ್ದಾನೆ. ನನ್ನ ಭಕ್ತರಿಗೆ ಎಂದೂ ಸೋಲಿಲ್ಲ, ಸಾವಿಲ್ಲ ಅಂತ. ಆ ಕಾರಣಕ್ಕೋಸ್ಕರವಾಗಿ ಭಗವಂತ ನಿಜವಾದ ತನ್ನ ಭೃತ್ಯರ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿದ್ದಾನೆ. ಆಮೇಲೆ ಸರಕ್ಷಿತ ರಕ್ಷತಿ ಓಹಿ ಗರ್ಭೆ, ಯಾವನು ಗರ್ಭದಲ್ಲಿ ರಕ್ಷಣೆಯನ್ನು ಮಾಡ್ತಾನೋ ಅವನು ಸದಾ ಕಾಲದಲ್ಲೂ ಕೂಡ ರಕ್ಷಣೆಯನ್ನು ಮಾಡ್ತಾನೆ ಅಂತ ತಿಳಿಸೋದಕ್ಕೋಸ್ಕರವಾಗಿ ಭಗವಂತ ಕಂಬದಿಂದ ಪ್ರಕಟನಾಗಿದ್ದಾನೆ. ನಿಜಾನಾಂ ಬ್ರಹ್ಮ ಪೈಲಾದೀನಾಂ ವೃತಿ ಪೋಷಣಂ, ಅಂದರೆ ಪರಮಾತ್ಮನನ್ನೇ ನಂಬಿರತಕ್ಕಂತಹ ಋಷಿಗಳು, ಅವರು ನಿಜಭಕ್ತರು, ಯಾವಾಗಲೂ ಪರಮಾತ್ಮನ ಮಾತನ್ನ ಅವರು ಮಾನ್ಯ ಮಾಡ್ತಾ ಇರತಕ್ಕಂಥವ್ರು. ಹಾಗಾಗಿ ಅಂತಹ ನಿಜಭಕ್ತರಾಗಿರತಕ್ಕಂತಹ ಅವರಿಗೋಸ್ಕರವಾಗಿ ಭಗವಂತ ಏನು ಮಾಡಿದ? ಕಂಬದಿಂದ ಪ್ರಕಟನಾದ. ನಿಜಭೃತ್ಯ ಯಾರು ಅಂತ ಕೇಳಿದ್ರೆ ನ ಶುಕ್ಲ ರಕ್ತ ಪ್ರಭುವಶ್ಯ, ಅಂದರೆ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನದ ತಿರೋಧಾನ ಇಲ್ಲದೆ ಇರತಕ್ಕಂತಹ ವಾಯುದೇವರು ನಿಜಭೃತ್ಯರು. ಹಾಗಾಗಿ ವಾಯುದೇವರು ಎಲ್ಲಿದ್ದಾರೆ? ಪ್ರಹ್ಲಾದರಾಜರಲ್ಲಿ ಒಂದು ರೂಪದಿಂದ ಇದ್ದಾರೆ. ಆದ್ದರಿಂದ ಅವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಕಂಬದಿಂದ ಅವತಾರವನ್ನು ಮಾಡಿದ. ಆಮೇಲೆ ಇನ್ನೊಂದು ಹೇಳ್ತಾರೆ ನೋಡ್ರಿ, ನಿಜ ಸ್ವರೂಪಭೂತಾಯ ಭೃತಿ ಭರಣಶಕ್ತಿ ಯಸ್ಯಾಸ ಅಂಬ್ರಣಿ. ನಿಜವಾದ ಭೃತ್ಯಳು ಯಾರು ಅಂತ ಕೇಳಿದ್ರೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿ ಮಾತು ಕೂಡ ಸತ್ಯವಾಗಬೇಕು. ಯಾಕೆಂದ್ರೆ ಪರಮಾತ್ಮ ಭಕ್ತರಿಗೋಸ್ಕರವಾಗಿ ಅವತಾರವನ್ನು ತಳೆಯುತ್ತಾನೆ ಅಂತ ಅವಳ ಮಾತು ಕೂಡ ಸತ್ಯವಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ಏನಾಗಿದ್ದಾನೆ? ಅವತಾರವನ್ನು ಮಾಡಿದ್ದಾನೆ. ಆಮೇಲೆ ಟೀಕಾರಾಯರ ಮಾತು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದಾನೆ ಅಂತ ಸತ್ಯಧರ್ಮರು ಹೇಳ್ತಾರೆ. ಎಲ್ಲಿಂದ ತೊಗೊಂಬರ್ತಾರೆ. ಟೀಕಾರಾಯರೇನು ಹೇಳಿದ್ದಾರೆ ಅಂದರೆ ತತ್ವಪ್ರಕಾಶಿಕ ಮಂಗಳಾಚರಣ ಶ್ಲೋಕದಲ್ಲಿ
ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೋ ದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪ ಉದ್ಭವ ಮೃತಿ ಮುಖರ ಅಶೇಷ ದೋಷಾತಿ ದೂರಂ ಅಂತ ಮಂಗಳಾಚರಣೆಯಲ್ಲಿ ಹೇಳ್ತಾರೆ. ಭಗವಂತನ ದೇಹ ಎಂತಹದ್ದು? ಶುದ್ಧವಾದ ಜ್ಞಾನಾನಂದಾತ್ಮಕವಾದ ದೇಹ. ಅದು ನಮ್ಮಂತೆ ಪಾಂಚಭೌತಿಕವಾದ ಶರೀರ ಅಲ್ಲ. ಅದು ಎಂತಹ ಶರೀರ ಅಂದರೆ ಅಪ್ರಾಕೃತವಾದ ಜ್ಞಾನಾನಂದಮಯವಾದ ಶರೀರ. ಅದು ಯಾರಿಗಿದೆ? ಭಗವಂತನಿಗಿದೆ. ಹಾಗಾಗಿ ಇವಾಗ ಮತ್ಸ್ಯನಾಗಿ ಬಂದ ಅಂದರೆ ಯಾವುದೋ ಮೀನು ಅಂತ ತಿಳ್ಕೋಬೇಡಿ, ಯಾವುದೋ ಕೂರ್ಮನಾಗಿ ಬಂದ ಅಂದರೆ ಯಾವುದೋ ಆಮೆ ಅಂತ ತಿಳ್ಕೋಬೇಡಿ, ವರಾಹ ಅಂತ ತಿಳ್ಕೋಬೇಡಿ. ಆ ಮೀನು, ಆ ಆಮೆ ಇದೆಲ್ಲವೂ ಕೂಡ ಏನು ಅಂದರೆ ಅಪ್ರಾಕೃತವಾದ ಜ್ಞಾನಾನಂದ ರೂಪಗಳೇ. ಹಾಗೆ ಇಲ್ಲಿ ನರಸಿಂಹ ರೂಪವೂ ಕೂಡ ಟೀಕಾರಾಯರು ಹೇಳಿದ ಹಾಗೆ ಶುದ್ಧಾನಂದೋರು ಸಂವಿದ್ಯುತಿ ಬಲು ಬಹುಲೋ ದಾರ್ಯ ವೀರ್ಯಾದಿ ದೇಹಂ. ಪರಮಾತ್ಮನ ದೇಹ ಎಂತಹದ್ದು? ಶುದ್ಧವಾಗಿರತಕ್ಕಂತಹ ಜ್ಞಾನಾನಂದಾದಿಗಳು ಉಳ್ಳಂತಹ ದೇಹ. ಸಕ್ಕರೆ ಗೊಂಬೆಯನ್ನು ತಗೊಂಡ್ರೆ ಕೈ ಮುರಿದು ಬಾಯಲ್ಲಿ ಹಾಕ್ಕೊಂಡು ಸಿಹಿ, ಕಾಲು ತಲೆ ಯಾವ ಭಾಗವನ್ನು ಹಾಕ್ಕೊಂಡ್ರೂ ಸಿಹಿ. ಹಾಗೆ ಪರಮಾತ್ಮನ ದೇಹ ಹೇಗೆ ಅಂತ ಕೇಳಿದ್ರೆ ಜ್ಞಾನಾನಂದಮಯವಾದ ಅಪ್ರಾಕೃತವಾದ ಶರೀರ. ಹಾಗಾಗಿ ಟೀಕಾರಾಯರು ಹೀಗೆ ಹೇಳಿದ್ದಾರೆ. ಅವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ? ಕಂಬದಿಂದ ಅವತಾರ ಮಾಡಿದ. ಅಂದರೆ ಹೆಂಗೆ ಅವತಾರ ಮಾಡಿದ? ನರಸಿಂಹನಾಗಿ ಅವತಾರ ಮಾಡಲಿಲ್ಲ, ಜ್ಞಾನಾನಂದಾತ್ಮಕವಾದ ದೇಹವುಳ್ಳವನಾಗಿ ಅವತಾರ ಮಾಡಿದ. ಅದನ್ನು ತಿಳ್ಕೊಡ್ರಿ ಅಂತ ಹೇಳ್ತಾರೆ ಟೀಕಾರಾಯರು. ಶುದ್ಧಾನಂದೋರು ಸಂವಿತು ಅಂತ ಹೇಳಬೇಕಾದರೆ ಆಚಾರ್ಯರು ಮೂಲದಲ್ಲಿ ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಡ್ರಿ ಅಂತ. ಆಚಾರ್ಯರು ಏನು ಹೇಳಿದ್ದಾರೆ? ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಅಂತ ಹೇಳ್ತಾರೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಂ ಅಖಿಲೇಶ್ವಾಕ್ಯೈ ಅಶ್ಯೋದ್ಭವಾದಿದಮಶೇಷ ವಿಶೇಷಿತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಅಂತ ಹೇಳ್ತಾರೆ ಇಲ್ಲಿ ಅನುವ್ಯಾಖ್ಯಾನದಲ್ಲಿ. ಆದ್ದರಿಂದ ಭಗವಂತನ ದೇಹ ಎಂಥದ್ದು ಅಂತ ಹೇಳಿದ್ರೆ ನಿಖಿಲ ಪೂರ್ಣ ಗುಣೈಕ ದೇಹಂ, ಗುಣವುಳ್ಳ ದೇಹ. ನಮ್ಮದು ಗುಣವುಳ್ಳ ದೇಹ ಅಲ್ಲ, ನಮ್ಮದು ನಾಶವಾಗುವ ದೇಹ. ಆದರೆ ಪರಮಾತ್ಮನ ದೇಹ ಅಂಥದ್ದಲ್ಲ, ಜ್ಞಾನಾನಂದಾತ್ಮಕವಾದ ಆನಂದಮಯವಾದ ಶರೀರ. ಹಾಗಾಗಿ ಆಚಾರ್ಯರ ಮಾತಿಗೆ ಬೆಲೆ ಕೊಡಬೇಕು, ಟೀಕಾರಾಯರ ಮಾತಿಗೆ ಬೆಲೆ ಕೊಡಬೇಕು. ರಾಯರು, ರಘುತ್ತಮ ಸ್ವಾಮಿಗಳೆಲ್ಲ ಏನು ಹೇಳಿದ್ದಾರೆ ತಮ್ಮ ಗ್ರಂಥಗಳ ಮಂಗಳಾಚರಣೆಯಲ್ಲಿ? ಪರಮಾತ್ಮನ ದೇಹ ಜ್ಞಾನಾನಂದಮಯವಾದ ದೇಹ, ಅಪ್ರಾಕೃತವಾದ ದೇಹ ಅಂತ ಹೇಳಿದ್ದಾರೆ. ಆ ಜ್ಞಾನಿಗಳು, ಆ ಭಕ್ತರಲ್ಲ ಅವರೆಲ್ಲ. ಹಾಗಾಗಿ ಆ ಭಕ್ತರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ? ಕಂಬದಿಂದ ಪ್ರಕಟನಾದ. ನೋಡ್ರಿ, ಅವನು ಕಂಬದಿಂದ ಪ್ರಕಟನಾದ ಅನ್ನೋದಕ್ಕೆ ಎಷ್ಟು ವಿಕಲ್ಪವನ್ನು ಮಾಡ್ತಾ ಇದ್ದಾರೆ, ಎಷ್ಟು ರೀತಿಯಾದ ಅಭಿಪ್ರಾಯವನ್ನ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಿಜಭೃತ್ಯ ಪರಮಾತ್ಮನ ನಿಜವಾದ ಏಕಾಂತ ಭಕ್ತರು ಬರೀ ದೇವತೆಗಳೇನು? ನೋಡ್ರಿ, ಹಿಂಗೆ ವಿಚಾರ ಮಾಡ್ತಾರೆ. ಬರೀ ದೇವತೆಗಳೇನು ಅಲ್ಲ, ನಿಜಭೃತ್ಯರೇ ಯಾರು ಅಂದ್ರೆ ಅಪೌರುಷೇಯವಾದ ವೇದಗಳು, ಅವುಗಳು ಕೂಡ ಪರಮಾತ್ಮನ ಭಕ್ತರೇ ಅಲ್ಲೇನು? ಆದ್ದರಿಂದ ಅಪೌರುಷೇಯವಾದ ವೇದಗಳೇನಾಗಿದ್ದಾವೆ? ಪರಮಾತ್ಮನ ನಿಜವಾದ ಭೃತ್ಯರು. ಹಾಗಾಗಿ ವೇದಗಳು ಕೂಡ ಏನು ಹೇಳ್ತಾವೆ? ಪರಮಾತ್ಮನಿಗೆ ನಾಶ ಇಲ್ಲ ಎಂಬುದಾಗಿ ವೇದಗಳು ಹೇಳ್ತಾ ಇದ್ದಾವಲ್ಲ. ಯಾಕೆ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಅಂತ ವೇದಗಳು ಕೂಡ ಪರಮಾತ್ಮನ ದೇಹಕ್ಕೆ, ಅವನ ಸ್ವರೂಪಕ್ಕೆ, ಅವನ ಗುಣಗಳಿಗೆ ನಾಶ ಇಲ್ಲ ಅಂತ ವೇದಗಳು ಕೂಡ ಹೇಳ್ತವೆ. ಹಾಗಾಗಿ ಅಪೌರುಷೇಯವಾದ ವೇದದ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿಯೂ ಕೂಡ ಭಗವಂತ ಏನು ಮಾಡಿದ ಅಂದ್ರೆ ಕಂಬದಿಂದ ಪ್ರಕಟನಾದ ಅಂತ ಹೇಳ್ತಾರೆ. ಹಾಗಾಗಿ ನಿಜಭೃತ್ಯ ಅಪೌರುಷೇಯವಾಗಿರತಕ್ಕಂತಹ ವೇದಗಳು, ಆ ವೇದಗಳ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಏನು ಮಾಡಿದ್ದಾನೆ? ಕಂಬದಿಂದ ಪ್ರಕಟನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿಜಭೃತ್ಯರು, ಟೀಕಾರಾಯರು, ರಾಯರು, ಮಧ್ವಾಚಾರ್ಯರು ಅಂದಮೇಲೆ ನಿಜಭೃತ್ಯರು ರುದ್ರದೇವರು ಯಾಕಾಗಬಾರದು? ಹಾಗಾಗಿ ನಿಜವಾದ ಭೃತ್ಯರು ಯಾರು ಅಂದ್ರೆ ರುದ್ರದೇವರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನರಸಿಂಹದೇವರನ್ನು ಕುರಿತವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಸ್ವಾಮಿ, ಕೂಸು 6 ವರ್ಷದ ಬಾಲಕ ನಿನ್ನ ಮುಂದೆ ನಿಂತಿದ್ದಾನೆ, ಆದ್ದರಿಂದ ಹತೋಯಂ ಅಸುರೋ ಅಲ್ಪಕಃ, ಈ ರೂಪವನ್ನೇನು ಮಾಡು, ಗುರು 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 ಅನ್ನುವಂತ ಈ ರೂಪವನ್ನು ಮರೆಮಾಚಿ ಏನು ಮಾಡು, ನಿನ್ನ ಮುಂದೆ ನಿಂತು ಕೂಸನ್ನೇನು ಮಾಡು, ಕಾಪಾಡುವಂತ ರುದ್ರದೇವರು ಕೂಡ ಕೇಳಿದ್ದಾರೆ. ಹಾಗಾಗಿ ಆ ರುದ್ರದೇವರ ಮಾತನ್ನು ಕೂಡ ಮಾನ್ಯ ಮಾಡಬೇಕು ಅಂತ ಹೇಳಿ ಭಗವಂತ ಏನು ಮಾಡಿದ್ದಾನೆ? ಇಂತಹ ಅದ್ಭುತವಾದ ರೂಪವನ್ನೇನು ಮಾಡಿದ್ದಾನೆ ಅಂತ ಕೇಳಿದ್ರೆ ಧಾರಣೆಯನ್ನ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ನಂತರ ಈ ರೀತಿಯಾಗಿ
ನನ್ನ ಮಕ್ಕಳೆಲ್ಲ ದಿತಿದೇವಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಏನಂತ? ಯಾರ್ಯಾರೆಂದೋ ನೋಡ್ರಿ, ಎಲ್ಲಿ ತನಕ ನಮಗೆ ಗೊತ್ತೇ ಇಲ್ಲ ಇದು. ಏನು ಅಂದರೆ ದಿತಿದೇವಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾಳಂತೆ. ಹಾಗಾಗಿ ನಿಜ ಭೃತ್ಯಳು ಯಾರು ಅಂದರೆ ದಿತಿದೇವಿ. ಹಾಗಾಗಿ ಅವಳೇನು ಪ್ರಾರ್ಥನೆ ಮಾಡಿದ್ದಾಳೆ? ನನ್ನ ಮಕ್ಕಳು ಯಾರೋ ಬ್ರಾಹ್ಮಣರ ಶಾಪದಿಂದ ಸಾಯೋದು ಬೇಡ, ಬ್ರಾಹ್ಮಣರಿಂದ ಸಾಯೋದು ಬೇಡ, ದೇವರಿಂದಲೇ ಸಮೃದ್ಧರಾಗಲಿ, ಅಂದರೆ ಅದಕ್ಕೊಂದು ಮಹತ್ವ ಇರುತ್ತದೆ. ಹಾಗಾಗಿ ಈ ರೀತಿಯಾಗಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಿಜಭೃತ್ಯ ಅನ್ನೋದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ರೀತಿಯಾದ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಎಂಬುದಾಗಿ ಭಗವಂತ ಅವತಾರ ಮಾಡಿದಾಗ ಏನಾಯ್ತ್ರಿ? ಮೊನ್ನೆ ಹೇಳಿವಿ ಹೆಂಗ ಅವತಾರ ಮಾಡಿದ. ದಂಬೋಲಿ ತೀಕ್ಷ್ಣನಕ ಸಂವೇದಿತೇಂದ್ರಿರುಪು ಕುಂಬೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೆ. ಹೀಗೆ ಗಂಭೀರವಾದ ನಾದವನ್ನ ಹೆಂಗ ಅವತಾರ ಮಾಡಿದ? ಎಲ್ಲ ಅವತಾರ ಮಾಡಿದಪ್ಪ ಅಂತ ಕೇಳಿದ್ರೆ ವಾದಿರಾಜರಂತ ಇದ್ದಾರೆ, ಸ್ತಂಭಾರ್ಭ ಕಾಸ ಅಂತಾರೆ, ಕಂಬದ ಕೂಸು ಅಂತಾರೆ. ಅವನ ತಾಯಿ ಯಾರು? ಕಂಬ. ತಂದೆ ಯಾರು? ಕಂಬ. ಏನ್ರಿ ಏನ್ ತಮಾಷೆ ಮಾಡ್ತಾರೆ ಅಂದ್ರೆ, ಪರಮಾತ್ಮನಿಗೆ ಅವತಾರ ಮಾಡಬೇಕಾದ್ರೆ ನಮ್ಮಂತಹ ಪ್ರಾಕೃತವಾದ ಶರೀರ, ಪ್ರಾಕೃತವಾದ ತಂದೆ ತಾಯಿಗಳು ಬೇಕಾಗಿಲ್ಲ. ಶುಕ್ರ ಶೋಣಿತ ಸಂಬಂಧದಿಂದ ಭಗವಂತ ಅವತಾರ ಮಾಡೋದಿಲ್ಲ. ಜ್ಞಾನಾತ್ಮಕವಾದ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ, ಶಕ್ತಿಯಿಂದ ಭಗವಂತ ಏನ್ ಮಾಡ್ತಾನೆ? ಪ್ರಕಟನಾಗ್ತಾನೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಏನಂತ? ಮೊದಲು ಸ್ತೋತ್ರ ಮಾಡಿದವರು ಯಾರು? ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀ ದೇವಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನೋದು ಮುಂದೆ ಗೊತ್ತಾಗ್ತದೆ. ಸರಿ, ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ನಮೋಸ್ತುನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣಿ ವಿಶ್ವಸ್ಯ ಸರ್ಗಸ್ಥಿತ ಸಂಯಮಾನ್ ಗುಣೈಃ ಸ್ವಲೀಲಯ ಸಂದದತೆ ಅವ್ಯಯಾತ್ಮನೇ ಎಂಬುದಾಗಿ ಬ್ರಹ್ಮದೇವರು ಅಂತ ಇದ್ದಾರೆ. ನಮೋಸ್ತು ಅನಂತಾಯ, ಭಗವಂತ ಅನಂತ, ದೇಶ ಕಾಲ ಗುಣಗಳನ್ನು ಮೀರಿದವ, ಆದ್ದರಿಂದ ಅವನು ಅನಂತ. ಯಾರು ದೇಶ ಕಾಲಗಳ ಪರಿಮಿತಿಗೆ ಒಳಗಾಗ್ತಾರೆ ಅವರು ಅನಂತರಾಗೋದಕ್ಕೆ ಸಾಧ್ಯವಿಲ್ಲ. ಯಾರು ದೇಶ ಕಾಲಗಳ ಪರಿಮಿತಿಗೆ ಒಳಗಾಗುವುದಿಲ್ಲ, ದೇಶತಃ ಕಾಲತಃ ಗುಣತಃ ಯಾರು ಪೂರ್ಣರು, ದೇಶತಃ ಕಾಲತಃ ಗುಣತಃ ಯಾರು ವ್ಯಾಪ್ತರು, ಅವರು ಮಾತ್ರ ಅನಂತರಾಗುವುದಕ್ಕೆ ಸಾಧ್ಯ. ಆಕಾಶವೂ ವ್ಯಾಪ್ತವಾಗಿದೆ, ಆದರೆ ಅದು ಅನಂತ ಶಬ್ದ ವಾಚ್ಯ ಆಗುವುದಿಲ್ಲ. ಆದರೆ ಭಗವಂತ ಮಾತ್ರ ದೇಶತಃ ಕಾಲತಃ ಪರಿಮಿತಿ ಇಲ್ಲದೇನೆ ವ್ಯಾಪ್ತನಾದದ್ದರಿಂದ, ಪೂರ್ಣನಾದದ್ದರಿಂದ ಭಗವಂತೇನೋ ಅಂತ ಕೇಳಿದ್ರೆ ಅನಂತ ಶಬ್ದ ವಾಚ್ಯನಾಗಿದ್ದಾನೆ. ಆದ್ದರಿಂದ ನಮೋಸ್ತು ಅನಂತಾಯ ಅಂತ ಹೇಳ್ತಾರೆ. ಅನಂತ ಗುಣ ಪರಿಪೂರ್ಣ ಅಂತ ಬ್ರಹ್ಮದೇವರು ಉಪಾಸನೆಯನ್ನು ಮಾಡ್ತಾರೆ. ಅದನ್ನೇ ಮಧ್ವ ವಿಜಯದಲ್ಲಿ ಆಚಾರ್ಯರ, ಶ್ರೀಮದ್ ಆಚಾರ್ಯರ ಉಪಾಸನೆ ಹೇಗಿತ್ತು ಅನ್ನೋದನ್ನ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ ಸುಖಚಿಸ್ಸವಸ್ಸ ತನವೇ ನಮೋ ನಮಃ ಎಂಬುದಾಗಿ ಆಚಾರ್ಯರ ಉಪಾಸನೆ. ಮೊದಲು ಒಂದು ನಾರಾಯಣ ಅನ್ನುವಂತಹ ರೂಪ, ಆಮೇಲೆ ಚತುರ್ವ್ಯೂಹ, ಆಮೇಲೆ ಪಂಚವ್ಯೂಹ, ಆಮೇಲೆ ದಶರೂಪ, ಶತರೂಪ, ಸಹಸ್ರ, ಅಲ್ಲಿಗೆ ಮುಗಿಲಿಲ್ಲ ಆಚಾರ್ಯರ ಉಪಾಸನೆ. ಅವಿಕಾರಿಣೆ ಸ್ಫುಟಮನಂತ ರೂಪಿಣೆ, ನಿರ್ವಿಕಾರವಾಗಿ ಅನಂತ ರೂಪಗಳನ್ನ ಉಪಾಸನೆ ಮಾಡ್ತಾರೆ. ಅನಂತ ರೂಪಗಳ ಉಪಾಸನೆಯನ್ನ ಬ್ರಹ್ಮವಾಯುದೇವರು ಮಾಡ್ತಾರೆ. ಲಕ್ಷ್ಮೀದೇವಿ ಒಂದೊಂದು ಗುಣದಲ್ಲೂ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ. ಅಷ್ಟಾದರೂ ಇನ್ನೂ ಅನಂತ ಗುಣಗಳು ಪರಮಾತ್ಮನಲ್ಲಿ ಉಳಿದೇ ಇದ್ದಾವೆ. ಹಾಗಾಗಿ ಅವನು ಅನಂತ. ಆದ್ದರಿಂದ ಬ್ರಹ್ಮದೇವರನ್ನ ಹೇಗೆ ಉಪಾಸನೆ ಮಾಡಿದ್ರು ಬ್ರಹ್ಮದೇವರು ಅಂತ ಕೇಳಿದ್ರೆ ನಮೋಸ್ತು ಅನಂತಾಯ ಅಂತ ಹೇಳ್ತಾರೆ. ಅನಂತಾಯ ದುರಂತ ಶಕ್ತಯೇ. ದುರಂತ ಶಕ್ತಿ ಅಂದ್ರೆ ಕನ್ನಡದ ಭಾಷೆಯಲ್ಲಿ ತಿಳ್ಕೊಳ್ವ, ಏನ್ ದುರಂತ ಆಯ್ತ್ರಿ ಅಂತ. ಹಂಗಲ್ಲ. ದುರಂತ ಶಕ್ತಿ ಅಂದ್ರೆ ಅವನಂತಹ ಶಕ್ತಿ ಯಾರಿಗೂ ಇಲ್ಲ ಅಂತ. ಅವನಂತಹ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಯಾಕೆ? ದಶಮಸ್ಕಂದ ಪ್ರವೇಶ ಮಾಡಿದಾಗ ಹೇಳ್ತಾರೆ, 7 ವರ್ಷದ ಬಾಲಕ 7 ದಿವಸ ಗೋವರ್ಧನ ಪರ್ವತವನ್ನು ಧಾರಣೆ ಮಾಡಿದ ಅಂದಮೇಲೆ ಇಂತಹ ಶಕ್ತಿ ಯಾರಿಗಿದೆ? 7 ದಿವಸಕ್ಕೆ ಹುಟ್ಟಿದ 7 ದಿವಸಕ್ಕೆ ದುಷ್ಟ ಪೂತನೆಯ ಕೊಂದೆ, 7 ದಿವಸಕ್ಕೆ ಪೂತನೆಯನ್ನೇನು ಮಾಡಿದ? ಸಂಹಾರವನ್ನು ಮಾಡಿದ. ಹೀಗೆ 1 2 ಅವನ ಮಹಿಮೆಗಳು. ಆದ್ದರಿಂದ ಅವನ ಶಕ್ತಿ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಇಲ್ಲ.
ಅದು ಮಾತ್ರವಲ್ಲ, ಯಾರಲ್ಲಿ ಏನು ಶಕ್ತಿ ಇದೆ ಆ ಎಲ್ಲಾ ಶಕ್ತಿಯ ಮೂಲ ಸ್ರೋತಸ್ಸು ಯಾರು ಅಂದ್ರೆ ಪರಮಾತ್ಮ. ಹಾಗಾಗಿ ಪರಮಾತ್ಮನ ಶಕ್ತಿ ಎಲ್ಲರಿಗೂ ಕೂಡ ಪ್ರದವಾದದ್ದು. ಪರಮಾತ್ಮನಿಗೆ ಯಾರು ಶಕ್ತಿಯನ್ನು ಕೊಡಬೇಕಾಗಿಲ್ಲ, ಅವನೇ ಪ್ರಪಂಚದ ಮೂಲ ಶಕ್ತಿ ಸ್ವರೂಪ. ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ, ವಿಚಿತ್ರವಾಗಿರತಕ್ಕಂತಹ ಜ್ಞಾನ ಬಲ ಶಕ್ತಿ ಉಳ್ಳತಕ್ಕಂಥವ. ಅದು ಎಲ್ಲ ಬೇರೆಯವರು ಉಪಾಸನೆ ಮಾಡಿ ಬಂದದ್ದಲ್ಲ, ತಪಸ್ಸಿನಿಂದ ಬಂದದ್ದಲ್ಲ, ವರದಿಂದ ಬಂದದ್ದಲ್ಲ. ಪರಮಾತ್ಮನಿಗೆ ಇದೆಲ್ಲ ವಾಯುದೇವರಿಗೇನೆ ಬಂದಿಲ್ಲ, ಅದು ಸ್ವಾಭಾವಿಕವಾಗಿ ಅಂದ ಮೇಲೆ ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಎಂತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಯಾವ್ಯಾವ ಗುಣಗಳು ಅಂತಿದ್ದಾವೆ ಅವೆಲ್ಲ ಸ್ವಾಭಾವಿಕವಾದ ಗುಣಗಳು ಪರಮಾತ್ಮನ ಉಪಾಸನಾ ಬಲದಿಂದ ವಾಯುದೇವರಿಗೆ ಬಂದಿದ್ದಾವೆ. ಪರಮಾತ್ಮನಿಗೆ ಯಾರು ಉಪಾಸನೆಯಿಂದ ಬಂದಿದ್ದಾವೆ? ಯಾವ ಉಪಾಸನೆಯಿಂದ ಬರಬೇಕಾಗಿಲ್ಲ, ಯಾಕೆಂದ್ರೆ ಅವನೇ ಸರ್ವಜ್ಞ ಸರ್ವೋತ್ತಮ. ಹಾಗಾಗಿ ವರಬಲದಿಂದ ಇನ್ನೊಬ್ಬರು ಕೊಟ್ಟದ್ದರಿಂದ ಉಪಾಸನೆ ಮಾಡಿದ್ದರಿಂದ ಪರಮಾತ್ಮನಿಗೆ ಜ್ಞಾನಾನಂದಾದಿ ಗುಣಗಳು ಬರಬೇಕಾಗಿಲ್ಲ. ಸಹಜವಾಗಿ ಸ್ವಾಭಾವಿಕವಾಗಿ ಅವನಲ್ಲಿ ಏನಾಗಿದ್ದಾವೆ? ಜ್ಞಾನಾನಂದಾತ್ಮಕವಾದ ಗುಣಗಳು ಇದ್ದಾವೆ. ಆದ್ದರಿಂದ ಇಂತಹ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣಿ, ಅವನು ಮಾಡೋದೆಲ್ಲವೂ ಪವಿತ್ರವೇ ಅಲ್ರಿ. ದೈತ್ಯ ಸಂಹಾರ ಮಾಡ್ತಾನೆ, ಅದು ಹೆಂಗೆ ಪವಿತ್ರ ಆಗ್ತದೆ ಅಂತ ಕೇಳಿದ್ರೆ, ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಅವನು ಮಾಡೋದು ದೈತ್ಯರ ಸಂಹಾರ, ಅದು ಪವಿತ್ರವಾದ ಕಾರ್ಯವೇ. ಯಾಕೆಂದ್ರೆ 40 ವರ್ಷ ಜ್ವರನೇ ಬಂದಿರುವುದಿಲ್ಲ, 41ನೇ ವರ್ಷಕ್ಕೆ ಜ್ವರ ಬಂದ್ಬಿಡ್ತದೆ. ಜ್ವರ ಬಂದಾಗ ಪಾಪ 40 ವರ್ಷ ಆದ್ಮೇಲೆ ಅಪರೂಪಕ್ಕೆ ಜ್ವರ ಬಂದದ, ಒಂದು ವಾರ ಇರಲಿ ಅಂತ ಹೇಳಿ ಯಾರಾದರೂ ಅವಕಾಶ ಕೊಡ್ತೀರೇನೋ? ದೇಹದ ಆರೋಗ್ಯಕ್ಕೋಸ್ಕರವಾಗಿ ಜ್ವರವನ್ನು ನಾಶ ಮಾಡಿ. ದೇಹದಲ್ಲಿ ದುರ್ಮಾಂಸ ಬೆಳೆದಿರ್ತದೆ. ದುರ್ಮಾಂಸ ಬೆಳೆದಾಗ ಅದನ್ನೇನು ಮಾಡಬೇಕು ಅಂತ ಕೇಳಿದ್ರೆ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ದೇಹವನ್ನೇ ಸಂಪೂರ್ಣ ನಾಶ ಮಾಡ್ತದೆ. ಹಾಗೆ ದೇಹದ ಆರೋಗ್ಯಕ್ಕೋಸ್ಕರವಾಗಿ ದುರ್ಮಾಂಸವನ್ನ ಹಾಗೂ ಜ್ವರವನ್ನ ನಾಶ ಮಾಡುವಂತೆ ದೇಶದ ಕ್ಷೇಮಕ್ಕೋಸ್ಕರವಾಗಿ ದೈತ್ಯರನ್ನ ಏನು ಮಾಡಬೇಕು ಅಂತ ಕೇಳಿದ್ರೆ ಸಂಹಾರವನ್ನು ಮಾಡಬೇಕು. ಯಾಕೆಂದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ? ದೈತ್ಯರ ಸಂಹಾರವನ್ನು ಮಾಡ್ತಾನೆ. ಆ ದೈತ್ಯರ ಸಂಹಾರವೂ ಕೂಡ ಏನಲ್ಲ, ಪಾಪ ಅಲ್ಲ, ಕ್ರೌರ್ಯ ಅಲ್ಲ. ಅದು ದೇವರು ಸಂಹಾರ ಮಾಡುವ ದೈತ್ಯರ ಸಂಹಾರ ಕ್ರೌರ್ಯ ಪಾಪ ಅಂತಾದ್ರೆ ದೇಶಕ್ಕೆ ಮಿಲಿಟರಿ ಹಾಕ್ಬೇಕು. ಆಮೇಲೆ ಹಾಗಾದ್ರೆ ಮಿಲಿಟರಿ ಇಲ್ಲದೆ ದೇಶ ಕಾಪಾಡ್ರಿ ನೋಡೋಣ. ಆದ್ದರಿಂದ ದೇಶದ ರಕ್ಷಣೆಗೋಸ್ಕರವಾಗಿ ದೈತ್ಯರ ಸಂಹಾರ ಅವಶ್ಯಕವಾಗಿ ಮಾಡಬೇಕಾದ ಭಗವಂತನ ಕಾರ್ಯ. ಆದ್ದರಿಂದ ಜಾತ ಕಂಸ ವದಾರ್ಥಾಯ ಭೂಭಾರೋತ್ತಾರಣಾಯ ಚ, ಪರಮಾತ್ಮನ ಆದೇಶದಂತೆ ವಾಯುದೇವರು ಕೂಡ ದೈತ್ಯರ ಸಂಹಾರ ಮಾಡ್ತಾರೆ. ವಾಯುದೇವರು ದೈತ್ಯರ ಸಂಹಾರವನ್ನು ಮಾಡುವಾಗಲೂ ಕೂಡ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಅಂತ ಹೇಳ್ತಾರೆ. ವಾಯುದೇವರು ಕೂಡ ದೈತ್ಯರ ಸಂಹಾರವನ್ನು ಮಾಡುವಾಗ ಇದು ನಿನ್ನ ಪೂಜೆ ಅಂತ ದೈತ್ಯರ ಸಂಹಾರ ಮಾಡ್ತಾರೆ. ಆಮೇಲೆ ಮುಂದೆ ಮಾಡ್ಲಿಕ್ಕಿರ್ತಕ್ಕಂಥ ದೈತ್ಯರ ಸಂಹಾರ ಇನ್ನು ಮುಂದೆ ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡ್ತಾರೆ. ಎಂತಹ ಅನುಸಂಧಾನ ವಾಯುದೇವರದ್ದು. ಆದ್ದರಿಂದ ದೈತ್ಯರ ಸಂಹಾರ ಅನ್ನೋದು ಅದೇನೋ ತಪ್ಪಲ್ಲ. ಹಾಗಾಗಿ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ, ಪವಿತ್ರವಾದ ಕರ್ಮವನ್ನೇ ಅವನು ಮಾಡೋದೇನು ಅಂತ ಕೇಳಿದ್ರೆ ಪವಿತ್ರವಾದ ಕರ್ಮ. ಆದ್ದರಿಂದ ಆ ಭಗವಂತ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತ ಸಂಯಮಾನ್ ಗುಣೈ. ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅನ್ನೋದರಲ್ಲಿ ಇನ್ನೊಂದು ಅರ್ಥ. ಕೃಷ್ಣಾವತಾರದಲ್ಲಿ ಅವನ ಶಕ್ತಿ, ಅವನ ವೀರ್ಯ ಹೇಗಿದೆ, ಅವನ ಸಂಕಲ್ಪ ಹೇಗಿದೆ ಅಂದ್ರೆ 16,000 ಗೋಪಿಯರಲ್ಲಿ ಏನ್ ಮಾಡಿದ ಅಂತ ಕೇಳಿದ್ರೆ ಪ್ರತಿಯೊಬ್ಬರಲ್ಲೂ ಲೆಕ್ಕ ಯಾರಿಗೆ ಮಾಡ್ಲಿಕ್ಕೆ ಬರ್ತದ್ರಿ? ಪ್ರತಿಯೊಬ್ಬರಲ್ಲೂ ಕೂಡ 10 ಜನ ಗಂಡು 1 ಹೆಣ್ಣು, ಒಬ್ಬರಲ್ಲೂ ವ್ಯತ್ಯಾಸ ಇಲ್ಲ. ಇದು ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ. ಇದು ವಿಚಿತ್ರವಾಗಿರತಕ್ಕಂತಹ ಅವನ ಶಕ್ತಿ. ಆದ್ದರಿಂದ ಇಂತಹ ಭಗವಂತನ ಸ್ವರೂಪವನ್ನ ಬ್ರಹ್ಮದೇವರು ಸ್ತೋತ್ರವನ್ನ ಮಾಡುತ್ತಾ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂದದತೆ ಅವ್ಯಯಾತ್ಮನೇ ಅಂತ ಹೇಳ್ತಾರೆ. ಮತ್ತೆ ಹೇಗಿದ್ದಾನಪ್ಪ ನಮ್ಮ ನರಸಿಂಹ? ಸುಮ್ಮನೆ ಕಂಬದಿಂದ ಬಂದ ಅಂತ ತಿಳ್ಕೊಬೇಡ್ರಿ. ಆ ನರಸಿಂಹದೇವರೇ ಬೇರೆ ಅಲ್ಲ, ಜಗಜ್ಜನ್ಮಾದಿ ಕಾರಣನಾದಂತಹ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಬ್ರಹ್ಮಶಬ್ದ ವಾಚ್ಯನಾಗಿರ್ತಕ್ಕಂತಹ ನಾರಾಯಣ ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಆದ್ದರಿಂದ
ಇವನೇನು ಮಾಡ್ತಾನೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡ್ತಾನೆ. ಅಂತಹ ನರಸಿಂಹನನ್ನ ನಾನು ಸ್ತೋತ್ರ ಮಾಡ್ತೇನೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಯಾಕೆಂದ್ರೆ ಸಾಮಾನ್ಯರು ಮಾಡಿದ ಸ್ತೋತ್ರ ಅಲ್ಲ, ಇದು ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಆದ್ದರಿಂದ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂದದತೆ ಅವ್ಯಯಾತ್ಮನೇ. ಹಾಗಾಗಿ ಇಂತಹ ಜಗಜ್ಜನ್ಮಾದಿ ಕಾರಣನಾಗಿರತಕ್ಕಂತಹ ಹೇ ನರಸಿಂಹನೇ, ನೀನು ಇಂತಹ ರೂಪವನ್ನು ತಗೊಂಡದ್ದು ಕೂಡ ಏನು ಅಂದ್ರೆ ಅವನು ಕೇಳ್ಯಾನ ಅನ್ನೋದಕ್ಕಲ್ಲ, ಅವನು ಕೇಳೋದಕ್ಕಿಂತ ಮುಂಚೆನೇ ನಿನಗೆ ನರಸಿಂಹ ಅನ್ನೋ ರೂಪ ಇದೆ. ಅನಾದಿ ಕಾಲದಿಂದ ನಿನಗೆ ನರಸಿಂಹ ಅನ್ನೋ ರೂಪ ಇದೆಯಪ್ಪ. ಆದ್ದರಿಂದ ಇಂತಹ ಸ್ವರೂಪದೇಹ ನಿನಗೆ, ಆ ಸ್ವರೂಪದೇಹವುಳ್ಳಂತಹ ನಿನಗೆ ನಮಸ್ಕಾರ ಎಂಬುದಾಗಿ ನಮೋಸ್ತ ಅನಂತಾಯ ಅಂತ ಬ್ರಹ್ಮದೇವರು ಭಗವಂತನಿಗೆ ನಮಸ್ಕಾರವನ್ನು ಹಾಕ್ತಾ ಇದ್ದಾರೆ. ಆಮೇಲೆ ರುದ್ರದೇವರು, ಬ್ರಹ್ಮದೇವರ ಸ್ತೋತ್ರ ಮಾಡಿದರೆ ವಾಯುದೇವರ ಅಂತರ್ಗತ, ಬ್ರಹ್ಮ ವಾಯು ಸಮರಾದ್ದರಿಂದ ಹಾಗಾಗಿ ರುದ್ರದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ಕೋಪಕಾಲೋ ಯುಗಾಂತಸ್ಥೆ ಹತೋಯಂ ಅಸುರೋ ಅಲ್ಪಕಃ ತಸ್ಸುತಂ ಪಾಹಿ ಅನುಸೃತಂ ಭಕ್ತಂತೆ ಭಕ್ತವತ್ಸಲ. ಭಗವಂತ ಕೋಪವನ್ಯಾಕೆ ಪ್ರಕಟಣೆ ಮಾಡ್ತಾ ಇದ್ದೀಯಪ್ಪ? ನಿನಗೆ ಪ್ರಳಯ ಕಾಲದಲ್ಲೂ ಕೋಪ ಇಲ್ಲ. ಯಾಕೆಂದ್ರೆ ಕೋಪ ಅನ್ನೋದು ದೋಷ, ಭಗವಂತ ನಿರ್ದೋಷ, ಆದ್ದರಿಂದ ಅವನಲ್ಲಿ ಕೋಪ ಇಲ್ಲ. ಆದ್ದರಿಂದ ಕೋಪಕಾಲ ಯುಗಾಂತಷ್ಟೇ, ಪ್ರಳಯ ಕಾಲದಲ್ಲೂ ಕೋಪ ಇಲ್ಲ. ಆದರೆ ಪ್ರಳಯ ಕಾಲದಲ್ಲಿ ಕೋಪದ ನಟನೆ ಅಷ್ಟೇ ಮಾಡ್ತೀನಿ ನೀನು. ಅಸುರರ ಮೋಹನಕ್ಕೋಸ್ಕರವಾಗಿ ಪ್ರಳಯ ಕಾಲದಲ್ಲಿ ಕೋಪದ ನಟನೆ ಮಾತ್ರ ಮಾಡ್ತಿ. ಆದರೆ ಇವಾಗ ಪ್ರಳಯ ಕಾಲನೂ ಬಂದಿಲ್ಲ. ಪ್ರಳಯ ಕಾಲ ಬಂದಿಲ್ಲ. ಯಾಕೆ? ಈ ಸಣ್ಣ ಹುಳ ಹೊಡಿಲಿಕ್ಕೆ, ಹಿರಣ್ಯಕಶಿಪುನ ಹೊಡಿಲಿಕ್ಕೆ ಯಾಕಿಷ್ಟು ಕೋಪ ಅರ್ಭಟವನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳಿದ್ರೆ, ಪ್ರಹ್ಲಾದ ರಾಜನ ಮೇಲೆ ಪ್ರೀತಿಯಿಂದ ಹಂಗ ಮಾಡಿದ್ನ ಅಂತ ಹೇಳ್ತಾರೆ. ಆದ್ದರಿಂದ ತಸ್ಸು ತಂಪಾಹಿ ಅನುಸೃತಂ ಭಕ್ತಂತೆ ಭಕ್ತವತ್ಸಲ. ಆದ್ದರಿಂದ ಭಕ್ತವತ್ಸಲನಾಗಿರತಕ್ಕಂತಹ ಹೇ ಪರಮಾತ್ಮನೇ, ಏನು ಮಾಡು, ಈ ಕೂಸನ್ನ ನಿನ್ನ ಹೃದಯನಾಗಿರತಕ್ಕಂತಹ ನಿನ್ನ ಸೇವಕನಾದ ಪ್ರಹ್ಲಾದನನ್ನ ಏನು ಮಾಡು ಅಂತ ಕೇಳಿದ್ರೆ, ಭಕ್ತವತ್ಸಲನಾಗಿರತಕ್ಕಂತಹ ನೀನು ಅವನ ಮೇಲೆ ದೃಷ್ಟಿಯನ್ನು ಹಾಯಿಸು, ಅವನನ್ನ ಕಾಪಾಡು, ಅವನಿಗೆ ನಿನ್ನ ಅನುಗ್ರಹವನ್ನ ಮಾಡು ಅಂತ ಹೇಳಿ ರುದ್ರದೇವರೇನಂತ ಇದ್ದಾರೆ ಕೇಳ್ತಾ ಇದ್ದಾರೆ. ಆಮೇಲೆ ಇಂದ್ರದೇವರಂತಾರೆ, ಪ್ರತ್ಯಾನೀತ ಪರಮಭವತ ತ್ರಾಯತಾನ್ನ ಸ್ವಭಾಗ ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗ್ರಹಂ ಪ್ರತ್ಯಭೂದಿ. ನೋಡಪ್ಪ ಸ್ವಾಮಿ ಸರ್ವೋತ್ತಮ, ಆ ದೈತ್ಯನನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದ್ದೀಯ. ಯಾಕೆಂದ್ರೆ ನಮಗೆ ಸೇರಬೇಕಾದ ಯಜ್ಞದ ಹವಿಸ್ಸು, ಆ ಯಜ್ಞದಲ್ಲಿ ಹಾಕುವಂತ ಎಲ್ಲ ಹವಿಸ್ಸು, ತುಪ್ಪ ಎಳ್ಳು ಇತ್ಯಾದಿ ಎಲ್ಲ ಹವಿಸ್ಸನ್ನ ದೈತ್ಯರು ನುಂಗಿ ನೀರು ಕುಡಿತಾ ಇದ್ರು. ಇವಾಗ ದೈತ್ಯನನ್ನು ಸಂಹಾರ ಮಾಡಿ ಪುನಃ ನಮ್ಮ ಯಜ್ಞ ಭಾಗಗಳೆಲ್ಲ ನಮಗೆ ಸೇರುವಂತೆ ಮಾಡಿದ್ದೀಯ. ಅಂದ್ರೆ ಎಷ್ಟು ಅಧರ್ಮ ಮಾಡಿದ್ ನೋಡ್ರಿ. ಯಜ್ಞ ಯಾಗ ದೇವಕಾರ್ಯ ಪಿತೃಕಾರ್ಯ ಏನೂ ಇಲ್ಲ, ಯಾರೋ ಮಠಕ್ಕೆ ಹೋಗೋಂಗಿಲ್ಲ, ಏನೇ ಇಲ್ದೇನೂ ಹೋಗಂಗಿಲ್ಲ, ಯಾರೋ ಮಠಕ್ಕೆ ಹೋಗಂಗಿಲ್ಲ, ಪಾಠಕ್ಕೆ ಹೋಗೋಂಗಿಲ್ಲ. ಮತ್ತೆ ಅವ್ರ ಆಜ್ಞೆ ಬೇರೆ, ಮಠಕ್ಕೆ ಪಾಠಕ್ಕೆ ಅಪ್ಪಿ ತಪ್ಪಿ ನೀವೆಲ್ಲರೂ 33 ಹಾಡು ಹೇಳಿಕ್ ಹೋದ್ರಿ, ಯಾವುದೂ ಇಲ್ಲ, ಎಲ್ಲ ಬಂದು. ಆದ್ದರಿಂದ ಇಂತಹ ದೈತ್ಯನನ್ನು ಸಂಹಾರ ಮಾಡಿ ಏನ್ ಮಾಡಿದ್ದೀಯ, ತಿರ್ಗಾ ನಮ್ಮ ಯಜ್ಞಯಾಗಾದಿಗಳ ಭಾಗಗಳು ಹವಿಸ್ಸು ನಮಗೆ ಸೇರುವ ಹಾಗೆ ಮಾಡಿದ್ದೀಯಪ್ಪ ಅಂತ ಹೇಳಿ ಪಾಪ ಇಂದ್ರದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ತ್ವನ್ನಸ್ತಪಃ ಪರಮಾತ್ಮ ಯದಾತ್ಮ ತೇಜೋ ಏನೇದಮಾದಿ ಪುರುಷಾತ್ಮಕತಂ ಸಮಸ್ತಂ. ಹೇ ಭಗವಂತ, ನಿನ್ನನ್ನ ಉಪಾಸನೆ ಮಾಡೋದು ನಮ್ಮ ಒಂದು ಕರ್ತವ್ಯ. ಅನಾದಿ ಕಾಲದಿಂದ ಋಷಿಗಳೆಲ್ಲ ಏನ್ ಮಾಡ್ತಾರೆ, ಸಪ್ತರ್ಷಿಗಳು ಅಂತ ಎಲ್ಲ ಯುಗದಲ್ಲೂ ಇದ್ದಾರೆ, ಎಲ್ಲ ಕಲ್ಪದಲ್ಲೂ ಸಪ್ತರ್ಷಿಗಳಿದ್ದಾರೆ. ಆದ್ದರಿಂದ ನಿನ್ನನ್ನು ಕುರಿತು ತಪಸ್ಸು ಮಾಡೋದೇ ಯೋಗ ಸಾಮರ್ಥ್ಯದಿಂದ ನಮ್ಮ ಒಂದು ಕರ್ತವ್ಯ. ಆದರೆ ಹಿರಣ್ಯಕಶಿಪುವಿನಿಂದಾಗಿ ನಮ್ಮ ತಪಸ್ಸು ಕೂಡ ನಾಶಗೊಳಿಸಿದ್ದ. ಆದ್ದರಿಂದ ಅಂತಹ ಅವನನ್ನ ಸಂಹಾರವನ್ನು ಮಾಡಿ ನಮ್ಮ ತಪಸ್ಸು ಮತ್ತೆ ಮುಂದುವರಿಯುವಂತೆ ಮಾಡಿದ್ದೀಯಾ. ಅಂತಹ ನಿನಗೇನೋ ಅಂತ ಕೇಳಿದ್ರೆ ನಮಸ್ಕಾರ ಎಂಬುದಾಗಿ ಋಷಿಗಳು ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ. ಆನಂತರ ಪಿತೃದೇವತೆಗಳು ಪ್ರಾರ್ಥನೆ ಮಾಡ್ತಾರ್ರಿ. ಏನಂತ, ಶಿರಾದ್ದಾನಿ ನೋದಿ ಬುಭುಜೆ ಪ್ರಸಭಂ ತನೋಜಿ ದತ್ತಾನಿ ತೀರ್ಥ ಸಮಹಿ ಪಿತುಲಾಂಬುಜಾಪಿವತ್. ನೋಡ್ರಿ ಏನಂತ, ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಪ್ರೀತಿಯಿಂದ ಶ್ರಾದ್ದವನ್ನು ಮಾಡಿದರೆ ಆ ಜಲಾಂಜಲಿ ಚಿಲಾಂಜಲಿ ಪಿಂಡವನ್ನು ಕೂಡ ಈ ದೈತ್ಯರು ನುಂಗಿ ನೀರು ಕುಡಿತಾ ಇದ್ರು. ಆದ್ದರಿಂದ ತಶೋಧರಾನ್ನಕ ವಿದೀರ್ಣ ಉದವಾಪಯ ಅರ್ಚದ್ ಅಂತಹ ಅವನನ್ನ ಹೊಟ್ಟೆ ಬಗುದು ಏನು ಮಾಡಿದ್ದೀಯಾ, ಸಂಹಾರವನ್ನು ಮಾಡಿದ್ದೀಯಾ. ಆದ್ದರಿಂದ ಇಂತಹ ನಿನಗೆ ನಮೋ ನಮಃ ಎಂಬುದಾಗಿ ಪಿತೃದೇವತೆಗಳು ಹೇಳ್ತಾ ಇದ್ದಾರೆ. ಸಿದ್ಧಾವೂಚು ಏನೋ ಯೋನೋ ಗತಿಂ ಯೋಗ ಸಿದ್ಧ
ಸಿದ್ಧಾಮ ಸಾಧು ನಾನಾದರ್ಪಂ ನಖೈರ್ವಿದಾರದಾರ ತಸ್ಮೈ ತುಭ್ಯಂ ಪ್ರಣತಾ ಸ್ಮೋ ನೃಸಿಂಹ ಎಂಬುದಾಗಿ ಸಿದ್ಧರು ಅಂತ ಇದ್ದಾರೆ. ಸ್ವಾಮಿ, ಆ ದುರಾತ್ಮನಾಗಿರತಕ್ಕಂಥ ಹಿರಣ್ಯಕಶಿಪು ನಮ್ಮ ತಪಸ್ಸು, ನಮ್ಮ ಯೋಗಬಲ, ಅಣಿಮ ಮಹಿಮ ಗರಿಮ ಅನ್ನುವಂತಹ ಏನು ಸಿದ್ಧಿಗಳಿದ್ದು ಆ ಸಿದ್ಧಿಯನ್ನ ಅವನೇನು ಮಾಡಿದ್ದಾನೆ, ಕಸಿದುಕೊಂಡಿದ್ದ. ಹಾಗಾಗಿ ನಿನ್ನ ಉಗುರಿನಿಂದ ಅವನನ್ನು ಸಂಹಾರವನ್ನು ಮಾಡಿ ನಮ್ಮ ಎಲ್ಲ ಯೋಗ ಯಾಗ ಸಿದ್ಧಿ ಎಲ್ಲವೂ ಕೂಡ ನಡೆಯುವ ಹಾಗೆ ಅನುಗ್ರಹವನ್ನು ಮಾಡಿದ್ದೀಯಾ ಎಂಬುದಾಗಿ ಆ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ ಪಾಪೇನ ರತ್ನಾನಿ ಸ್ತ್ರೀ ರತ್ನಾನಿ ಹನಾನಿನಃ ಹೃತಾನಿನಃ. ನಾಗದೇವತೆಗಳು ಬಂದಂತ ಇದ್ದಾರೆ. ಸ್ವಾಮಿ, ಆ ದೈತ್ಯರೇನು ಮಾಡಿದ್ರು? ಸ್ತ್ರೀರತ್ನ, ನಮ್ಮ ಸ್ತ್ರೀರತ್ನವನ್ನು ಅಪಹರಣ ಮಾಡಿದ್ರು, ನಾಗರತ್ನಗಳನ್ನು ಅಪಹಾರ ಮಾಡಿದ್ರು. ಆದ್ದರಿಂದ ಅಂತಹ ದೈತ್ಯನ ಸಂಹಾರ ಮಾಡಿ ಪುನಃ ನಮ್ಮ ಸಂಪತ್ತು ನಮಗೆ ಉಳಿಯುವ ಹಾಗೆ ಮಾಡಿದ್ದೀಯಾ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮನವೋ ವಯಂ ತವ ನಿರ್ದೇಶಕಾರಿಣಃ. 14 ಜನ ಮನುಗಳು. ಆ 14 ಜನ ಮನುಗಳಂತಾರೆ, ಒಂದೊಂದು ಮನ್ವಂತರಕ್ಕೆ ಒಬ್ಬ ಮನು ಇದ್ದು ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ. ಆದರೆ ಈತೇನು ಮಾಡಿದ್ದಾನೆ, ಎಲ್ಲ ಧರ್ಮ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದ. ಆದ್ದರಿಂದ ಇಂತಹ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಉತ್ತಮವಾದ ಕಾರ್ಯವನ್ನು ಮಾಡಿದ್ದೀಯಾ ಅಂತ ಎಲ್ಲ ದೇವತೆಗಳು ಎಲ್ಲರೂ ಮನುಗಳು ಏನು ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕಿಂಪುರುಷರಂತ ಇದ್ದಾರೆ. ವಯಂ ಕಿಂಪುರುಷ ತ್ವಂತು ಮಹಾಪುರುಷ ಈಶ್ವರ. ನೋಡಪ್ಪ, ದೇವತೆಗಳಲ್ಲಿ ಒಂದು ವರ್ಗ ಕಿಂಪುರುಷರು ಅನ್ನೋ ವರ್ಗ. ಆ ಕಿಂಪುರುಷರಂತ ಇದ್ದಾರೆ. ಏನಂತ? ವಯಂ ಕಿಂಪುರುಷ, ನಾವು ಸಾಮಾನ್ಯ ಪುರುಷರು, ನೀನು ಮಹಾಪುರುಷ. ಹಾಗಿರುವಾಗ ಅಯಂ ಕುಪುರುಷ, ಅವನ್ಯಾರು? ಕೆಟ್ಟ ಪುರುಷ ಅವನು. ಹಾಗಾಗಿ ಅಂಥವನನ್ನು ಸಂಹಾರ ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀಯಾ ಅಂತ ಹೇಳ್ತಾ, ಸಭಾಸು ಸತ್ರೇಷು ತವಾಮಲಂ ಯಶಃ ಗಿತ್ವಾ ಸಪರ್ಯಾಂ ಮಹತಿಂ ಲಭಾಮಹೇ. ಎಲ್ಲೆಲ್ಲಿ ನಿನ್ನ ಕಥಾಮೃತ ನಡೀತಾ ಇದೆ ಅಲ್ಲಿ ತಾಳ ಹಾಕುವ ಕೆಲಸ ನಮ್ಮದು. ಯಾರ್ದು? ವೈತಾಳಿಕರು. ಇವಾಗ ನಿನ್ನ ಕಥೆ ನಡೆಯುವುದಿಲ್ಲ, ಆದ್ದರಿಂದ ನಾವು ವೈತಾಳಿಕರು ಹೋಗಿ ಬೇತಾಳರಾಗಿ ಬಿಟ್ಟಿದ್ದೀವಿ, ನಮ್ಮ ಕೆಲಸವೇ ಇಲ್ಲ. ಇವಾಗ ಅವನನ್ನು ಸಂಹಾರ ಮಾಡಿ ಪುನಃ ನಾವು ವೈತಾಳಿಕರಾಗುವಂತೆ ನಮಗೆ ಅನುಗ್ರಹವನ್ನ ಮಾಡಿದ್ದೀಯಾ ಎಂಬುದಾಗಿ ಎಲ್ಲಾ ದೇವತೆಗಳು ಏನು ಮಾಡ್ತಾ ಇದ್ದಾರೆ, ಪರಮಾತ್ಮನ ದಿವ್ಯವಾದ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆವಾಗ ನಾರದರು ಧರ್ಮರಾಜನನ್ನು ಕುರಿತು ಹೇಳ್ತಾ ಇದ್ದಾರೆ. ಏವಂ ಸುರಾದಯ ಸರ್ವೇ ಬ್ರಹ್ಮರುದ್ರ ಪುರಸ್ಸರಾಹ ನೋಪೇತುಮಶಗನ್ಮನ್ಯೋ ಸಂಗ್ರಹಂ ಸುದುರಾಸದಂ ಎಂಬುದಾಗಿ ಈ ರೀತಿಯಾಗಿ ದೇವತೆಗಳೆಲ್ಲ, ಬ್ರಹ್ಮಾದಿ ದೇವತೆಗಳೆಲ್ಲ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರುವಾಗ ಭಗವಂತ ಆ ಯಾವ ಸ್ತೋತ್ರವನ್ನು ಮಾಡಿದರೂ ಕೂಡ ಕೋಪವನ್ನು ಬಿಟ್ಟು ಏನಾಗಲಿಲ್ಲ, ಶಾಂತನಾಗಲಿಲ್ಲ. ಕೋಪ ಇಲ್ಲ, ಆದರೆ ತನ್ನ ಭಕ್ತರ ಮಹಿಮೆಯನ್ನು ತೋರಿಸಬೇಕು ಅಂತ ಕೋಪವನ್ನೇನು ಮಾಡಿದ್ದಾನೆ, ನಟನೆಯನ್ನು ಮಾಡಿದ್ದಾನೆ. ಆವಾಗ ಏನಾಯಿತು? ಸಾಕ್ಷಾ ಶ್ರೀ ಪ್ರೇಷಿತಾ ದೇವೈ ದೃಷ್ಟ್ವಾ ತನ್ಮಹದದ್ಭುತಂ ಅದೃಷ್ಟ ಶ್ರುತಪೂರ್ವತ್ವ ಸಾ ನೋಪೇಯಾಯ ಶಂಕಿತ. ಅವಾಗ ಈ ರೀತಿಯಾಗಿ ಭಗವಂತ ಕೋಪವನ್ನು ಉಪಶಮನ ಮಾಡದೇ ಇರುವಾಗ ಅದೃಷ್ಟಾಶ್ರುತಪೂರ್ವತ್ವ, ಹಿಂದೆಂದೂ ನೋಡದೇ ಇರುವ ನರಸಿಂಹ ರೂಪವನ್ನು ನೋಡಿ ಗಾಬರಿಯಾಗಿ ಲಕ್ಷ್ಮೀದೇವಿಯು ಕೂಡ ಪ್ರಹ್ಲಾದ ನಿನಗೋಸ್ಕರವಾಗಿ ಭಗವಂತ ಅವತಾರ ಮಾಡಿದ್ದಾನಪ್ಪ, ನೀನೇ ಹೋಗು ಅಂತ ಲಕ್ಷ್ಮೀದೇವಿ ಕಳಿಸ್ತಾಳೆ ಅಂತ ಭಾಗವತದ ವಾಕ್ಯ. ಬೇರೆಯವರೆಲ್ಲ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಆಗಲಿಲ್ಲ, ಹಿಂದೆಂದೂ ನೋಡದೇ ಇರುವ ರೂಪ. ಆದ್ದರಿಂದ ಲಕ್ಷ್ಮೀದೇವಿಯು ಕೂಡ ಏನು ಮಾಡಿದ್ದಾಳೆ, ಸಂಕೋಚವನ್ನು ಪಟ್ಟು ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾವಸ್ಥಿತ ಮಂತಿಕೆ, ಪ್ರಹ್ಲಾದರಾಜರನ್ನು ಕಳಿಸಿದರು ಅಂತ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಅದೃಷ್ಟಾಶ್ರುತಪೂರ್ವವಾದ ರೂಪ ಲಕ್ಷ್ಮೀದೇವಿಗಲ್ಲ. ಇಂತಹ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಅನಂತ ನರಸಿಂಹ ರೂಪಗಳನ್ನು ನೋಡ್ತಾನೆ ಇದ್ದಾಳೆ. ಇವಾಗೇನು ಪ್ರಹ್ಲಾದರಾಜರಿಗೋಸ್ಕರವಾಗಿ ನರಸಿಂಹ ರೂಪ ತಳೆದಾನೆ ಭಗವಂತ, ಅದನ್ನು ಅನಾದಿ ಕಾಲದಿಂದ ಅಂತಹ ಒಂದು ನರಸಿಂಹ ರೂಪ ಅಲ್ಲ, ಅನಂತ ನರಸಿಂಹ ರೂಪಗಳನ್ನು ಲಕ್ಷ್ಮೀದೇವಿ ಕಾಣ್ತಾನೆ ಇದ್ದಾಳೆ. ಹಾಗಾದರೆ ಅದು ಅವಳಿಗೆ ಹೊಸದಾಗಿರ್ತಕ್ಕಂತಹದ್ದಲ್ಲ. ಅನ್ಯೈಹಿ ಸಾಧಾರಣೈರ್ಜನೈಹಿ, ಬೇರೆ ರುದ್ರಾದಿಗಳ ದೇವತೆ ವಿಷಯ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ರೂಪವನ್ನ ಲಕ್ಷ್ಮೀದೇವಿ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪಗುಳಿ ಹಿಗ್ಗುದ. ಪರಮಾತ್ಮನ ಇಂತಹ ಅನಂತ ರೂಪಗಳನ್ನು ನೋಡ್ತಾ ನನ್ನ ಪತಿಯಲ್ಲಿ ಎಂತಹ ಸಾಮರ್ಥ್ಯ ಇದೆ ಅಂತ ಕ್ಷಣ ಕ್ಷಣಕ್ಕೂ ಕೂಡ ಏನು ಮಾಡ್ತಾಳೆ,
ಆನಂದವನ್ನು ಪಡ್ತಾಳೆ. ಅಂತಹ ಒಂದು ವಿಶೇಷತೆ ಮಹಾಲಕ್ಷ್ಮೀ ದೇವಿಗಿದೆ. ಆದ್ದರಿಂದ ಅವಳಿಗೆ ಅದೃಷ್ಟಾಶ್ರುತ ಪೂರ್ವತ್ವಾತಲ್ಲ, ಅದು ಬೇರೆ ಅನ್ಯೇಹಿ ಸಾಧಾರಣ ಜನೈಹಿ ಎಂಬುದಾಗಿ. ಹಾಗಾಗಿ ಮಹಾಲಕ್ಷ್ಮೀ ದೇವಿ ಏನು ಮಾಡ್ತಾ ಇದ್ದಾಳೆ? ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮ ಅವಸ್ಥಿತ ಮಂತ್ರಿಕೆ. ಪ್ರಹ್ಲಾದ, ನಿನಗೋಸ್ಕರವಾಗಿ ಭಗವಂತ ಅವತಾರ ಮಾಡಿದ್ದಾನೆ, ನೀನೇ ಹೋಗಿ ಅವನ ಸ್ತೋತ್ರವನ್ನು ಮಾಡು ಅಂತ ಹೇಳ್ತಾ ಇದ್ದಾಳೆ. ಸರಿ, ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದ ಮೇಲೆ ಲಕ್ಷ್ಮೀದೇವಿ ಯಾಕೆ ಸ್ತೋತ್ರ ಮಾಡಲಿಲ್ಲ ಅಂತ ಕೇಳಿದ್ರೆ, ಲಕ್ಷ್ಮೀದೇವಿ ಯಾಕೆ ಸ್ತೋತ್ರ ಮಾಡಲಿಲ್ಲ ಅಂದರೆ ಪ್ರಹ್ಲಾದರಾಜರು ಸ್ತೋತ್ರ ಮಾಡಬೇಕಾಗಿದೆ, ಅವರ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕಾಗಿದೆ, ಅವರ ಭಕ್ತಿ ಅವರ ವರ ಇದೆಲ್ಲ ಜಗತ್ತಿಗೆ ಗೊತ್ತಾಗಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ಸ್ತೋತ್ರ ಮಾಡಲಿಲ್ಲ. ಲಕ್ಷ್ಮೀದೇವಿ ಸ್ತೋತ್ರ ಮಾಡಿಬಿಟ್ರೆ ಆಮೇಲೆ ಇನ್ಯಾರು ಸ್ತೋತ್ರ ಮಾಡುವ ಹಾಗಿಲ್ಲ. ಯಾಕೆಂದ್ರೆ ಭೈರವಿ ಹೇಳಿದ ಮೇಲೆ ಇನ್ಯಾವರಾಗ ಹೇಳಬಾರದು. ಸ್ವಾಮಿಗಳ ಪ್ರವಚನ ಆಯಿತು, ಅವರ ಅನುಗ್ರಹ ಸಂದೇಶ ಅಂತ ಇನ್ನೊಬ್ರು ಮೈಕ್ ಹಿಡ್ಕೋಬಾರದು, ಸರಿನಾ? ಹಂಗೆ ಆ ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದ ಮೇಲೆ ಇನ್ಯಾರೂ ಸ್ತೋತ್ರ ಮಾಡಲಿಕ್ಕಿಲ್ಲ ಅನ್ನೋದಕ್ಕೋಸ್ಕರವಾಗಿ ತನ್ನ ಪ್ರೀತಿಯ ಕುಮಾರನಾಗಿರತಕ್ಕಂತಹ ಪ್ರಹ್ಲಾದರಾಜರಿಗೆ ಮಹತ್ವ ಬರಬೇಕು ಅಂತ ಹೇಳಿ ಪ್ರಹ್ಲಾದನನ್ನ ಕಳಿಸ್ತಾ ಇದ್ದಾಳೆ ಯಾವ ಮಹಾಲಕ್ಷ್ಮೀ ದೇವಿ. ತತೀತಿ ಶನಕೈರಾಜನ್ ಮಹಾಭಾಗವತೋರ್ಭಕಃ ಉಪೇತ್ಯ ಭುವಿಕಾಯೇನ ನನಾಮ ವಿಧೃತಾಂಜಲಿ. ಅವಾಗ ಮಹಾಲಕ್ಷ್ಮೀ ದೇವಿ ಕಳಿಸಿದಾಗ ಪ್ರಹ್ಲಾದರಾಜರು ಆಯಿತು ಅಂತ ಎದೆ ಉಬ್ಬಿ ಹೋಗಲಿಲ್ಲ, ಸಾವಕಾಶವಾಗಿ ಹೋಗ್ತಾರೆ. ಕೈ ಮುಕ್ಕೊಂಡು ಸಾವಕಾಶವಾಗಿ ಸ್ವಪಾದ ಮೂಲೆ ಪತಿತಂ ತಮರ್ಘಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ಬಂದಂತಹ ನಮಸ್ಕಾರ ಹಾಕಿದಂತಹ ಪ್ರಹ್ಲಾದರಾಜರನ್ನ ಮೇಲೆ ಏಳು ಅಂತ ಹೇಳಲಿಲ್ಲ ದೇವರು, ತಾನೇ ಅವರ ಭುಜಗಳನ್ನು ಎತ್ತಿ ಅವರ ತಲೆಯ ಮೇಲೆ ತನ್ನ ಅಮೃತಮಯವಾದ ಕೈಯನ್ನು ಇಡ್ತಾ ಇದ್ದಾನೆ. ಅವಾಗ ಏನಾಯಿತು ಅಂದರೆ ಪರಮಾತ್ಮನ ಕರಸ್ಪರ್ಶ ಆದದ್ದರಿಂದ ಸತತ್ಕರಸ್ಪರ್ಶ ಧುತಾಕಿಲ ಶುಭ, ಎಲ್ಲ ಅಶುಭಗಳು ಹೋಯಿತು. ದೇವರು ಎದುರುಗಡೆ ಇದ್ದರೂ ಕೂಡ ಬಿಂಬರೂಪಿಯಾದ ಪರಮಾತ್ಮನ ದರ್ಶನ ಆಯಿತು ಅವರಿಗೆ. ಯಾರಿಗೆ? ಪ್ರಹ್ಲಾದರಾಜರಿಗೆ. ಅವಾಗ ಪ್ರಹ್ಲಾದರಾಜರು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಏನೋ ಸ್ತೋತ್ರ ಮಾಡ್ತಾರೆ? ಪ್ರಹ್ಲಾದರಾಜರಿಗೆ ಸ್ತೋತ್ರ ಮಾಡೋ ಅವಕಾಶಕ್ಕೋಸ್ಕರನೇ ಸ್ವಾಮಿ ನರಸಿಂಹನಾಗಿ ನಿಂತ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ? ಪ್ರಹ್ಲಾದ ಉವಾಚ, ಪ್ರಹ್ಲಾದರಾಜರು ಹೇಳ್ತಾರೆ, ಬ್ರಹ್ಮಾದಯ ಸ್ವರಗಣ ಮುನಯೋತ ಸಿದ್ಧಾ ಸತ್ವೈಕತಾನ ವಚಸೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಧುನೋಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತಿ ಎಂಬುದಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೇ ಭಗವಂತ, ಬ್ರಹ್ಮಾದಿ ದೇವತೆಗಳು ರುದ್ರಾದಿ ದೇವತೆಗಳು ಒಂದಲ್ಲ ಸಾವಿರಾರು ರೂಪಗಳಿಂದ ನಿನ್ನನ್ನು ಅನವರತ ಏನು ಮಾಡ್ತಾ ಇರ್ತಾರೆ? ಸ್ತೋತ್ರ ಮಾಡ್ತಾ ಇರ್ತಾರೆ. ಆ ಸ್ತೋತ್ರ ಮಾಡುವಾಗಲೂ ಕೂಡ ಬ್ರಹ್ಮಾದಿ ದೇವತೆಗಳು ನನ್ನ ಈ ರೂಪಕ್ಕೆ ಯಾವಾಗ ಪಾಳಿ ಬಂದಿತ್ತು? ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ನಿರೂಪಣೆಯನ್ನು ಮಾಡ್ತಾರೆ. ಮುಕ್ತವಾದ ಬ್ರಹ್ಮದೇವರು ಮುಕ್ತಿ ಲೋಕದಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬ ಬ್ರಹ್ಮ ಪುರಾಣವನ್ನು ಹೇಳ್ತಾ ಇರ್ತಾರೆ, ಒಬ್ಬ ಬ್ರಹ್ಮ ವೇದವನ್ನು ಪಾರಾಯಣ ಮಾಡ್ತಾ ಇರ್ತಾನೆ, ಒಬ್ಬ ಬ್ರಹ್ಮ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಅಂದ ಮೇಲೆ ನನ್ನ ಈ ರೂಪಕ್ಕೆ ಯಾವ ಸೇವೆ ಬಂದಿತ್ತು ಅಂತ ಅವರೆಲ್ಲ ಕಾಯ್ತಾ ಇರುವಾಗ ಅಂತಹ ಬ್ರಹ್ಮಾದಿ ದೇವತೆಗಳ ಸೇವೆಯನ್ನು ತಗೊಳ್ಳಿಕ್ಕೇನೆ ನಿನಗೆ ಅವಕಾಶ ಇರುತ್ತದೋ ಇಲ್ಲೋ ಗೊತ್ತಿಲ್ಲ. ಹೀಗಿರುವಾಗ ನಾನೆಂಥವನು? ನಾನು ಬಾಲಕ, ಅದು ಎಂತಹ ಬಾಲಕ? ಅಸುರ ಬಾಲಕ. ಅಸುರ ಬಾಲಕನಾಗಿರತಕ್ಕಂತಹ ನನ್ನ ಸ್ತೋತ್ರವನ್ನ ನೀನು ಕೇಳ್ತೀಯಾ, ನನ್ನ ಕಡೆಗೆ ಹೋಗ್ಬಿಡ್ತೀಯಾ ಅಂತ ಕೇಳಿದ್ರೆ ಇದು ನನ್ನ ಮಹಿಮೆ ಅಲ್ಲ, ನಿನ್ನ ಕಾರುಣ್ಯ, ನಿನ್ನ ಮಹಿಮೆ. ನೀನು ಭಕ್ತವತ್ಸಲ ಅನ್ನೋದು ಇದರಿಂದ ಏನಾಗ್ತಾ ಇದೆ? ಗೊತ್ತಾಗ್ತಾ ಇದೆ. ಕಿಂ ತೋಷ್ಟು ಮರ್ಹತಿ ಸಮೇ ಹರಿರುಗ್ರಜಾತೆ. ಉಗ್ರಜಾತಿಯಲ್ಲಿ ಹುಟ್ಟಿರ್ತಕ್ಕಂತಹ ಅಸುರನಾಗಿರ್ತಕ್ಕಂತಹ ನಾನು ನಿನ್ನನ್ನು ಹೇಗೆ ಪ್ರೀತಿ ಪಡಿಸೋದಕ್ಕೆ ಸಾಧ್ಯ? ನೀನು ಪ್ರೀತನಾಗ್ತೀಯ, ಅದೇ ದೊಡ್ಡದಾಗಿರ್ತಕ್ಕಂಥದ್ದು. ಆದ್ದರಿಂದ ಮನ್ನೇದನಾಭಿಜನ ರೂಪ ತಪಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ನನು ಯೋತಪಾಯ. ಪರಮಾತ್ಮ ನಿನ್ನನ್ನ ಯಾವುದರಿಂದ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಯಾವುದೋ ಒಂದು ಕೇಳಿದ್ರೆ ಒಳ್ಳೆ ಸಂಪತ್ತಿನಿಂದ ಒಲಿಸ್ಕೊಳ್ಬೇಕಾ? ಇಲ್ಲ, ಸಂಪತ್ತಿನ ಒಡೆಯ ಲಕ್ಷ್ಮೀಪತಿ ನೀನು. ನಿನ್ನನ್ನ ಯಾವ ಸಂಪತ್ತಿನಿಂದಲೂ ಕೂಡ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೂಪ ಭಾರಿ ರೂಪ ಇದೆಯಪ್ಪ, ಆ ರೂಪದಿಂದ ನೀನು ಒಲಿಬೇಕು ಅಂದ್ರೆ ನಿನ್ನ ಮೋಹಿನಿ ರೂಪವನ್ನು ಕಂಡು ಲಕ್ಷ್ಮೀದೇವಿ
ಇವಾಗ ಅನ್ಯರೇಕೆಂದು ಬೆರಗಾದಳು ಅಂತ ಆಶ್ಚರ್ಯಪಟ್ಟಾಗ ಯಾವ ರೂಪದಿಂದ ನಿನ್ನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯವಿದೆ? ಹಾಗಾಗಿ ರೂಪ ನಿನ್ನ ಮುಂದೆ ಕೆಲಸ ಮಾಡಲ್ಲ. ಒಳ್ಳೆ ತಪಸ್ಸು, ತೇಜ, ಪ್ರಭಾವ, ಬಲ, ಪೌರುಷ, ಬುದ್ಧಿಯೋಗ ಯಾವುದರಿಂದಲೂ ಕೂಡ ಒಳ್ಳೆಯ ಕುಲದಿಂದ ನಿನ್ನನ್ನು ಒಲಿಸ್ಕೊಳ್ಬೇಕು ಅಂತ ಕೇಳಿದ್ರೆ ನೀನೇ ಎಲ್ಲ ಕುಲದಲ್ಲಿ ಅವತಾರ ಮಾಡಿಬಿಟ್ಟಿದ್ದೀಯಾ. ಹಾಗಿರುವಾಗ ನಿನ್ನನ್ನ ಉಪಾಸನೆ ಮಾಡಬೇಕಾದರೆ ಏನಾಗಬೇಕು ಅಂತ ಕೇಳಿದ್ರೆ ಭಕ್ತ್ಯಾತುತೋಷ ಭಗವಾನ್ನನು ಯೂತಪಾಯ. ಭಕ್ತಿ ಒಂದಕ್ಕೇನೆ ನೀನು ಒಲಿತಾ ಇದ್ದೀಯಾ. ಗಜರಾಜನಲ್ಲಿ ರೂಪ ಇತ್ತ, ಕುಲ ಇತ್ತ, ಸೌಂದರ್ಯ ಇತ್ತ, ಸಂಪತ್ತಿತ್ತ, ಏನಿತ್ತು? ಗಜರಾಜನಿಗೆ ಒಲಿದೆ. ಯಾವುದೂ ಇಲ್ಲದೆ ಹೋದರೂ ಕೂಡ ಅವನಲ್ಲಿ ಏನಿತ್ತು? ಭಕ್ತಿ ಇತ್ತು. ಆ ಭಕ್ತಿಗೋಸ್ಕರವಾಗಿ ನೀನು ಒಲಿದಿದ್ದೀಯಾ. ಶಬರಿಗೆ ಒಲಿದೀಯಾ. ಕುಲ, ರೂಪ, ಸಂಪತ್ತು ಏನಿತ್ತು ಅವಳಿಗೆ? ಯಾಕೆ ಒಲಿದೆ? ಅವಳ ಭಕ್ತಿಗೆ ಒಲಿದೀಯಾ. ಗುಹ, ಬೆಸ್ತರ ಜಾತಿಯೋ ಗುಹ, ಅಂಥವನಿಗೆ ನೀನು ಮಾಡಿದ್ದೀಯಾ, ಒಲಿದಿದ್ದೀಯಾ. ಸಂಪಾತಿ, ಜಟಾಯು, ಪಕ್ಷಿಗಳು, ಮನುಷ್ಯರೇ ಆಗಬೇಕು, ದೇವತೆಗಳೇ ಆಗಬೇಕು ಅಂತೇನಿಲ್ಲ. ಪಶು, ಪ್ರಾಣಿ, ಪಕ್ಷಿಗಳು ಕೂಡ ನಿನ್ನ ಭಕ್ತವರ್ಗದಲ್ಲಿ ಸೇರಿಕೊಂಡಿದ್ದಾವೆ. ಹಾಗಾಗಿ ಅಂತಹ ಅವರಿಗೂ ಕೂಡ ನೀನು ಮಾಡಿದ್ದೀಯಾ, ಅನುಗ್ರಹವನ್ನು ಮಾಡಿದ್ದೀಯಾ. ಆದ್ದರಿಂದ ಭಕ್ತ್ಯಾತುತೋಷ ಭಗವಾನ್ನನು ಯೂತಪಾಯ ಎಂಬುದಾಗಿ ಆ ಭಗವಂತ ಗಜರಾಜನಿಗೆ ಒಲಿದದ್ದನ್ನು ಏನು ಮಾಡ್ತಾ ಇದ್ದಾರೆ? ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಆದ ಕಾರಣ ವಿಪ್ರಾದ್ವಿಷಡ್ಗುಣಯುತ ಅರವಿಂದ ನಾಭ ಪಾದಾರವಿಂದ ವಿಮುಖ ಶ್ವಪಚಂ ವರಿಷ್ಠಂ ಮನ್ನೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾದಿ ಸಕಲಂ ನತು ಭೂರಿಮಾನಃ ಎಂಬುದಾಗಿ ನಿರೂಪಣೆಯನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ಬ್ರಾಹ್ಮಣನಿಗೆ ಶಮ, ದಮ, ಸಾಧನ ಸಂಪತ್ತಿಯಾಗಿರ್ತಕ್ಕಂತಹ 12 ಗುಣಗಳು ಇರಬೇಕು. ಆ 12 ಗುಣಗಳು ಇರುವಾಗ ಅದರ ಜೊತೆಗೆ ಒಳ್ಳೆಯ ಅನುಸಂಧಾನ ಸಹಿತವಾದ ಭಕ್ತಿ ಇರಬೇಕು. ಆ ಭಕ್ತಿ ಹಾಗೂ 12 ಗುಣಗಳು ಇಲ್ಲದೆ ಇರತಕ್ಕಂತಹ ಬ್ರಾಹ್ಮಣನಿಗಿಂತ ಭಕ್ತಿ ಇರತಕ್ಕಂತಹ ಶ್ವಪಚನೆ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ದರಿಂದ ಬ್ರಾಹ್ಮಣನಿಗೆ ಇರಬೇಕಾದಂತಹ ಶಮದಮಾದಿ ಸಾಧನ ಸಂಪತ್ತಿಗಳು ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತನನ್ನ ಹೇಳ್ತಾರೆ, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರ್ಣೋ ವೃಣೀತೆ ಯದ್ಯಜ್ಜನೋ ಭಗವತೆ ವಿದರೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀ ಎಂಬುದಾಗಿ ಆ ಪರಮಾತ್ಮನಿಗೆ ನಾವು ಭಾರಿ ವೈಭವದಿಂದ ಪೂಜೆಯನ್ನು ಮಾಡಿದಾಗ ಆ ವೈಭವದ ಪೂಜೆ ಅವನಿಗೇನು ಬೇಕಾಗಿಲ್ಲ. ಯಾಕೆ ಅಂದರೆ ನಾವೆಷ್ಟು ವೈಭವದಿಂದ ಪೂಜೆಯನ್ನು ಮಾಡಿದರೂ ಕೂಡ ಮರಳಿ ನನಗೆ ಅದನ್ನೇನು ಮಾಡ್ತಾನೆ? ನಮಗೆ ಸಮರ್ಪಣೆಯನ್ನು ಮಾಡ್ತಾನೆ. ಯಾಕೆ? ನಿಜಲಾಭ ಪೂರ್ಣ, ಅವನು ಆನಂದ ತೃಪ್ತ, ನಿತ್ಯ ತೃಪ್ತನಾದವ. ಆದ್ದರಿಂದ ಅವನಿಗೆ ನಮಗೆ ನಾವು ಭಾರೀ ವೈಭವದಿಂದ ಪೂಜೆ ಮಾಡಿ ಅವನಿಗೆ ಉಪಕಾರವನ್ನು ಮಾಡ್ತೇವೆ ಅನ್ನೋ ಭಾವನೆ ಇರಬಾರ್ದು. ಆಚಾರ ಇವತ್ತು 2 ತಾಸು ಬಿಟ್ಟು ನಾನು 4 ತಾಸು ಪೂಜೆ ಮಾಡಿ ನೋಡ್ರಿ, ಎದುರು ಸಂಬಂಧ ಮಾಡಿ ಏನು ನೀ ತಿಪ್ಪರಲಾಗ ಹಾಕಿದ್ರು ಕೂಡ ದೇವರಿಗೆ ಉಪಕಾರವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಚಾರ್ಯ ಇವತ್ತು ಬರೀ 100 ಜಪ ಮಾಡ್ತಾ ಇದ್ದೆ, 2 ಏಕಾದಶಿ ಬಂದವ, 1000 ಗಾಯತ್ರಿ ಜಪ ಮಾಡೀನಿ, ಬಹಳ ಒಳ್ಳೇದಾಯ್ತು. ಆದರೆ ಇದರಿಂದ ದೇವರಿಗೆ ಉಪಕಾರವನ್ನ ಮಾಡಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಪ್ರಹ್ಲಾದರಾಜರು. ಏನು ಅಂದ್ರೆ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ ಅಂತ ಹೇಳಿ, ಕನ್ನಡಿಯ ಮುಂದೆ ನಿಂತು ಅಲಂಕಾರವನ್ನ ಮಾಡಿಕೊಂಡ್ರೆ, ದಿವಸ 5 ನಿಮಿಷ ಅಲಂಕಾರ ಮಾಡಿಕೊಳ್ಳುವ ಕನ್ನಡಿ ಮುಂದೆ 1 ತಾಸು ನಿಂತು ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಗೆ ಏನಾದರೂ ಪ್ರಯೋಜನವೋ? ಪಾಪ ಇವತ್ತು 5 ನಿಮಿಷ ಬದಲಿ 1 ತಾಸು ನನ್ನ ಮುಂದೆ ನಿಂತು ಅಲಂಕಾರ ಮಾಡಿಕೊಂಡಿದ್ದಾನೆ ಅಂತ ಕನ್ನಡಿ ಏನಾದರೂ ಖುಷಿ ಪಡ್ತದೋ? ಇಲ್ಲ. ಅಲಂಕಾರ ಮಾಡಿಕೊಂಡವನಿಗೆ ಪ್ರಯೋಜನವೇ ವಿನಃ ಕನ್ನಡಿಗೆ ಏನೂ ಪ್ರಯೋಜನವಿಲ್ಲ. ಅದೇ ರೀತಿಯಾಗಿ ನಿತ್ಯ ತೃಪ್ತನಾಗಿರತಕ್ಕಂತಹ ಭಗವಂತನಿಗೆ ನಾವು ಮಾಡುವ ವೈಭವದ ಪೂಜೆಯಿಂದ ಏನೂ ಆಗಬೇಕಾಗಿಲ್ಲ. ಆದರೆ ನಮ್ಮ ಕರ್ತವ್ಯ. ಯಾಕೆಂದ್ರೆ ಸ್ಮರಿಸುವವರ ಅಪರಾಧಗಳ ತಾಸ್ಮರಿಸ ಮರಳಿ ತನಗರ್ಪಿಸಲು ಕೊಟ್ಟದನು ಅನಂತ ಮಡಿ ಮಾಡಿ. ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಅದನ್ನ ಅನಂತ ಮಣಿ ಮಾಡಿ ನಮಗೇನು ಮಾಡ್ತಾನೆ ಅಂತ ಕೇಳಿದ್ರೆ ಪರಮಾತ್ಮ ನಮಗೆ ಪ್ರದಾನವನ್ನ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ನಾವು ಕೊಡೋದನ್ನ ಕಲಿತುಕೊಳ್ಳಬೇಕು ಎಂಬುದಾಗಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಅಂತಾರೆ, ಪರಮಾತ್ಮ ನಿನ್ನ ರೂಪ ಇದೆಯಲ್ಲ, ದಶಾವತಾರಗಳಲ್ಲೇ ಭಾರಿ ಭಯಂಕರವಾದ ರೂಪ. ಯಾರಿಗೆ? ದೈತ್ಯರಿಗೆ, ಭಕ್ತರಲ್ಲದೇ ಇರುವವರಿಗೆ. ಆದರೆ ಯಾರಿಗೆ? ಪ್ರಹ್ಲಾದರಾಜರಂಥವರಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಇದು ಭಯಂಕರವಾದ ರೂಪ ಅಲ್ಲ. ನಮೋಸ್ತುನಂತಾಯ ಸಹಸ್ರಮೂರ್ತೆ ದುರಂತ ಶಕ್ತಿ ಎಂದು ಬ್ರಹ್ಮದೇವರೇನು ಮಾಡಿದ್ದಾರೆ? ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ
ಭಕ್ತರಾದ ದೇವತೆಗಳಿಗೆ ಭಕ್ತರಿಗೆ ಇದು ಉಗ್ರವಾದ ರೂಪ ಅಲ್ಲ, ಮಂಗಳಕರವಾದ ರೂಪವೇ. ಆದರೆ ದೈತ್ಯರಿಗೆ ಪಾಪಿಗಳಿಗೆ ಇದು ಭಯಂಕರವಾದ ರೂಪ. ಆದ್ದರಿಂದ ಪ್ರಹ್ಲಾದರಾಜರಂತಾರೆ, ನಿನ್ನ ಈ ರೂಪ ಇದೇ ಇಲ್ಲ, ಕರುಳು ಮಾಲೆಯನ್ನು ಹಾಕ್ಕೊಂಡೀಯ, ಕೆನ್ನಾಲಿಗೆಯನ್ನು ಚಾಚಿದ್ದೀಯ, ಪ್ರಳಯ ಕಾಲದ ಬೆಂಕಿಯಂತೆ ಕಣ್ಣುಗಳು ಉರಿತಾ ಇದ್ದಾವೆ, ಗುರು 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 ಅಂತ ಇದ್ದೀಯ, ಮೇಲಿನಿಂದ ಸಿಂಹ ಕೆಳಗಿನಿಂದ ನರ, ಇಂತಹ ರೂಪವನ್ನು ನೋಡಿ ನನಗೇನೋ ಭಯ ಆಗ್ತಾ ಇಲ್ಲ ಅಂತಾನೆ ಪ್ರಹ್ಲಾದರಾಜರು. ನಾಹಂ ಬಿಬೇಮಿ ಅದಿತಚೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಬುರ್ಗುಟೀರವಸೋಗ್ರ ದಂಷ್ಟಾತ್. ಭಗವಂತ, ನಿನ್ನ ಈ ಕೋರೆ ದಾಡೆ ಕರುಣಮಾಲೆ ಭಯಂಕರವಾದ ನಿನ್ನ ರೂಪ ಇದನ್ನು ನೋಡಿ ನಾಹಂ ಬಿಬೇಮಿ, ನಾನೇನೋ ಭಯವನ್ನು ಪಡ್ತಾ ಇಲ್ಲ, ನನಗೆ ಭಯ ಆಗ್ತಾ ಇಲ್ಲ. ಯಾಕೆ? ಭಕ್ತನಾಗಿರತಕ್ಕಂಥವ. ಉಗ್ರಂ ವೀರಂ ಮಹಾವೀರಂ ಅಂದ್ರೆ ಉಗ್ರ ಅಂತಲ್ಲ. ಉಗ್ರ ಅಂದ್ರೆ ಅಂದ್ರೆ ಮೃತ್ಯುರೂಪವಾದ ಸಂಸಾರವನ್ನ ಗ್ರಸತಿ, ನಾಶವನ್ನ ಮಾಡ್ತಾನೆ. ಆದ್ದರಿಂದ ಭಗವಂತ ಉಗ್ರ. ಇನ್ನೊಬ್ಬ ಉಗ್ರ ಇದ್ದಾನೆ ಜಗತ್ತಿನಲ್ಲಿ, ನರಸಿಂಹದೇವರು ಉಗ್ರ. ಆ ನರಸಿಂಹದೇವರು ಉಪಾಸನೆ ಮಾಡಿದ ಇನ್ನೊಬ್ಬ ಉಗ್ರ ಇದ್ದಾನೆ, ವಾಮದೇವ ವಿರಿಂಚಿತನೆಯ ಉಮಾ ಮನೋಹರ ಉಗ್ರ. ಉಗ್ರ ಅಂದ್ರೆ ಯಾರು? ರುದ್ರದೇವರು. ಆ ರುದ್ರದೇವರು ಉಗ್ರನಾಮಕನಾದ ನರಸಿಂಹದೇವರ ಉಪಾಸನೆಯನ್ನ ಮಾಡಿ ಆ ರುದ್ರದೇವರು ಕೂಡ ಉಗ್ರ ಅನಿಸ್ಕೊಂಡಿದ್ದಾರೆ. ನಮೋ ಉಗ್ರಾಯ ನಮೋ ರುದ್ರಾಯ ನಮೋ ಪಶುಪತಯೇ ನಮಃ ಅಂತ ಹೇಳ್ತೇವೆ. ಆದ್ದರಿಂದ ಅವರು ಕೂಡ ಯಥಾಯೋಗ್ಯವಾಗಿ ಮನೋನಿಯಾಮಕ ದೇವತೆಗಳಾದದ್ದರಿಂದ ಮೃತ್ಯುರೂಪವಾದ ಸಂಸಾರವನ್ನೇನು ಮಾಡ್ತಾರೆ, ಭಾಗವತಾದಿ ಗ್ರಂಥಗಳನ್ನ ಶುಕರೂಪದಿಂದ ಉಪದೇಶ ಮಾಡುವ ಮೂಲಕವಾಗಿ ಅವರು ಕೂಡ ಅಂದ್ರೆ ಮೃತ್ಯುರೂಪವಾದ ಸಂಸಾರವನ್ನೇನು ಮಾಡ್ತಾರೆ, ಪರಿಹಾರವನ್ನ ಮಾಡ್ತಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ನಾಹಂ ಬಿಬೇಮಿ ಅಜಿತತೇತಿ ಭಯಾನಕಸ್ಯ. ಭಗವಂತ, ನಿನ್ನ ಈ ಭಯಂಕರವಾದ ರೂಪವನ್ನು ಕಂಡು ನಾನೇನು ಭಯಪಡ್ತಾ ಇಲ್ಲ. ಆದರೆ ಹಾಗಾದರೆ ದೇವರ ಭಯ ಇಲ್ಲೇನ್ರಿ? ಅಲ್ಲ, ದೇವರ ಭಯ ಇದೆ ಅವನಿಗೆ. ಹಾಗಾದರೆ ಏನು ಅಭಿಪ್ರಾಯ ಅಂದ್ರೆ, ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷಿತಾಂ ಪ್ರಣೀತಃ ಬದ್ಧಃ ಸ್ವಕರ್ಮ ವಿರುಷೋತ್ತಮ ತೇಂಗ್ರಿ ಮೂಲಂ ಭಿತಾಪವರ್ಗವರ್ಣಂ ಸಮಯಾಂ ಕದಾನು. ಮತ್ತೆ ನಿನಗೆ ಭಯಪಡುವುದಿಲ್ಲ, ನಿನ್ನ ರೂಪಕ್ಕೆ ಭಯಪಡುವುದಿಲ್ಲ ಅಂದ್ರೆ ಯಾವುದಕ್ಕೆ ಭಯಪಡ್ತೀಯಾ? ಈ ಸಂಸಾರ ಚಕ್ರ ಅಂತಿದೆಯಲ್ಲ, ಜನನ ಮರಣ ರೂಪವಾದ ಚಕ್ರ, ಸುಖ ದುಃಖಾದಿಗಳ ಚಕ್ರವಾದ ರೂಪ, ಮಾನಾಪಮಾನ, ನೋವು ನಲಿವು ಒಂದ ಎರಡ, ಇಂತಹ ಎಲ್ಲ ಸಂಸಾರ ಚಕ್ರದಲ್ಲಿ ಏನೇನೋ ಅನುಭವಿಸ್ತಾ ಇದ್ದೇವೆ. ನಾವು ಭಾರೀ ಸುಖ ಅಂತ ನಾವೇ ಭ್ರಮಿಸ್ಕೊಂಡಿವಿ, ನಾವು ಸುಖ ಅಂತ ಅನ್ಕೊಂಡಿದ್ದೀವಿ. ಆದರೆ ವಾಸ್ತವಿಕವಾಗಿ ಸುಖ ಇಲ್ಲ. ಮಠಕ್ಕೆ ಹೋಗಿರ್ತೀವಿ, ಪುರಾಣಕ್ಕೆ ಹೋಗಿರ್ತೀವಿ, ಯಾರೋ ಭೇಟಿ ಆಗ್ತಾರೆ, ಬಹಳ ದಿವಸದ ಮೇಲೆ ಭೇಟಿಯಾಗಿರ್ತಾರೆ. ಆರಾಮೇನ್ರಿ ಅಂತ ಕೇಳ್ತೀವಿ ನೀವು, ಅವಾಗ ಅವ್ರು ಆರಾಮ್ರಿ ಅಂತ ಹೇಳ್ತಾರೆ. ಅವ್ರು ನಿಮಗೆ ವಾಪಸ್ ನೀವು ಆರಾಮೇನ್ರಿ ಅಂತ. ವಾಸ್ತವಿಕ ಇಬ್ರು ಆರಾಮೇನಂಗಿಲ್ಲ, ಇಬ್ಬರಿಗೂ ಅನೇಕ ಸಮಸ್ಯೆಗಳಿರ್ತಾವೆ. ಆದರೆ ಎಲ್ಲವನ್ನೂ ನುಂಗಿಕೊಂಡು ಏನ್ ಮಾಡ್ತಾರೆ, ಜಗತ್ತಿಗೆ ಯಾವುದು ದುಃಖವೋ ಅದನ್ನೇ ಸುಖ ಅಂತ ಭ್ರಮೆ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಹೊಂತಾ ಇದ್ದೀವಿ. ಆದರೆ ನಿಜವಾದ ಸುಖ ಯಾವುದು ಅಂತ ಕೇಳಿದ್ರೆ ಪರಮಾತ್ಮನ ಜ್ಞಾನಾನಂದವನ್ನ ಸವೆಯೋದೇ ನಿಜವಾದ ಸುಖ. ಆದ್ದರಿಂದ ಪ್ರಹ್ಲಾದರಾಜರಂತ ಇದ್ದಾರೆ, ಜಗತ್ತಿನ ಜನ ಎಲ್ಲ ಈ ರೀತಿಯಾಗಿ ದುಃಖವನ್ನ ಅನುಭೋಗ ಮಾಡ್ತಾ ಇದ್ದಾರೆ. ತಂದೊಂದು ಸಮಸ್ಯೆ, ಹೆಂಡತಿದೊಂದು ಸಮಸ್ಯೆ, ಮಕ್ಕಳದೊಂದು, ಸಸ್ಯಂದ್ರಂದು, ಏನು ಯಾವುದಿದ್ರು ಕೂಡ ಒಂದಿಲ್ಲ ಒಂದು ರೀತಿಯಾದ ಸಮಸ್ಯೆಗಳ ಸರಮಾಲೆ ಏನಪ್ಪ ಅಂತ ಕೇಳಿದ್ರೆ ಅದು ಇದ್ದೇ ಇರ್ತದೆ. ಆದ್ದರಿಂದ ಈ ಎಲ್ಲ ಕಷ್ಟ, ನೋವು, ನಲಿವು, ದುಃಖ, ಮಾನ, ಅಪಮಾನ ಇದೆಲ್ಲ ಏನಾಗಬೇಕು ಅಂದ್ರೆ ಪರಿಹಾರ ಆಗಬೇಕು. ಇಂತಹ ಸಂಸಾರಿ ಎನ್ನುವ ಚಕ್ರದಿಂದ ಯಾರು ಜನ ದುಃಖ ಪಡ್ತಾ ಇದ್ದಾರೆ ಅದನ್ನು ನೋಡಿ ನನಗೆ ಭಯ ಆಗ್ತಾ ಇದೆ. ಇವತ್ತು ಇವರೆಲ್ಲ ಹೇಗೆ ಉದ್ಧಾರವಾದರು ಅಂತ ನಾನು ಭಯಪಡ್ತಾ ಇದ್ದೇನೆ ವಿನಃ ನಿನ್ನ ಈ ರೂಪದಿಂದ ನನಗೇನೋ ಭಯವಾಗ್ತಾ ಇಲ್ಲ. ಇದು ನೋಡ್ರಿ, ಇದೇನು ಅಂದ್ರೆ ಪ್ರಹ್ಲಾದರಾಜರ ದೇಶದ ಬಗ್ಗೆ, ಭಕ್ತರ ಬಗ್ಗೆ, ಜಗತ್ತಿನ ಬಗ್ಗೆ ಏನು ಅಂದ್ರೆ ಕಾಳಜಿ. ಇವರನ್ನು ನೋಡಿ ನನಗೆ ಭಯವಾಗ್ತಾ ಇದೆ, ಹೆಂಗೆ ಉದ್ಧಾರ ಆದಾರಪ್ಪ ಅಂತ ಹೇಳಿ. ಆದ್ದರಿಂದ ರಾಯರು ವೆಂಕಟನಾಥನಾದಾಗ ಅವನ ಮನೆ ಎಲ್ಲ ಪದಾರ್ಥಗಳು ಕಳತನ ಆಗ್ತದೆ. ಇದ್ದದ್ದೇ ಚಿನ್ನೆ ಪಾತ್ರೆ ಭಿನ್ನ, ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾರೆ. ಅಂತಹ ವಸ್ತುಗಳನ್ನು ಕೂಡ ಕಳ್ಳರು ತಗೊಂಡು ಹೋದ್ರೆ ವೆಂಕಟನಾಥನಿಗೆ ದುಃಖ ಆಯಿತು. ಯಾಕೆ ದುಃಖ ಆಯಿತು? ಇನ್ನೇನು ನಾಳೆ ಪಾರಣಿ ಅಡಿಗೆ ಹೆಂಗ್ ಮಾಡೋದು ಅಂತ ದುಃಖ ಆಗಲಿಲ್ಲ. ಈ ಒಡಕಲು ಮುರುಕಲು ಪಾತ್ರೆಗಳನ್ನು ಕೂಡ ಕಳ್ಳರು ತಗೊಂಡು ಹೋಗಿದ್ದಾರೆ ಅಂದ್ರೆ ಕಳ್ಳರಿಗೆ ಇನ್ನೆಂತಹ ಬಡತನ ಇರಲಿಕ್ಕಿಲ್ಲ ಅಂತ ದುಃಖಪಟ್ಟು. ಇಂತಹ ಮಹಾನುಭಾವರು ಯಾರು ಅಂದ್ರೆ ವೆಂಕಟನಾಥರು. ಆದ್ದರಿಂದ ನರಸಿಂಹದೇವರಲ್ಲಿ ಇದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ? ನಿನ್ನೆ ಹೇಳೇವಲ್ಲ,
ನಾನೊಬ್ಬನೇ ಉದ್ಧಾರ ಆದರೆ ಸಾಲದು. ಮದ್ದೇ ಸಂಬಂಧಿಭಿ ವಿದ್ಯಾ ಸಂಬಂಧಿಭಿ ಕರಿಷ್ಯೆ ಕಾರಯಿಷ್ಯೆ ಚ. ನನ್ನ ದೇಹ ಸಂಬಂಧಿಗಳು ವಿದ್ಯಾ ಸಂಬಂಧಿಗಳು ಯಾರಿದ್ದಾರೋ ಅವರೆಲ್ಲರಿಂದ ಈ ಕರ್ಮವನ್ನ ಮಾಡಿಸ್ತೇನೆ ಅಂತ ನಾವೇನು ಮಾಡಬೇಕು ಅಂದ್ರೆ ಸಂಕಲ್ಪವನ್ನು ಮಾಡಬೇಕು. ಆದ್ದರಿಂದ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಸಂಸಾರ ಚಕ್ರದಲ್ಲಿ ಬಿದ್ದು ಕೃಷತಾಂ, ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ. 10 ವರ್ಷ ನಮ್ದವ್ರಿಗೆ ಭೇಟಿನೇ ಆಗಿರಂಗಿಲ್ಲ, 10 ವರ್ಷಕ್ಕಿಂತ ಮುಂಚೆ ಭಾರಿ ಇರ್ತಾರೆ, 10 ವರ್ಷ ಆದ್ಮೇಲೆ ನೋಡಿದ್ರು ಅಯ್ಯೋ ಗೊತ್ತೇ ಹತ್ತಂಗಿಲ್ಲ. ಕೃಷತಾಂ ಪ್ರಣೀತ, ಒಳ್ಳೆ ಕೃಷರಾಗಿ ಬಿಟ್ಟಿರ್ತಾರೆ, ಅವ್ರು ಹೌದು ಅಲ್ಲೋ ಅಷ್ಟು ಏನಾಗಿರ್ತದೆ ಗೊತ್ತತ್ತಂಗಿಲ್ಲ. ಯಾಕೆ? ಸಂಸಾರ ಚಕ್ರ ಆಗಿದೆ ಅಪ್ಪ. ಸುಖ ಇದ್ರೆ ಜನ್ಮಾಂತರದ ಪುಣ್ಯ ಇದ್ರೆ ಒಳ್ಳೆ ಸುಖ ಅನುಭವಿಸ್ತೇವೆ. ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಏನೇನೋ ಇದ್ರೆ ಇವಾಗ ಸುಖ ದುಃಖ ಎರಡನ್ನು ಒಂದು ಹೆಚ್ಚು ಒಂದು ಕಮ್ಮಿ ಈ ತರ ಅನುಭವಿಸ್ತಾನೆ ಇರ್ತಾ ಇದ್ದೇವೆ. ಆದ್ದರಿಂದ ಇಂತಹ ಸಂಸಾರ ಚಕ್ರಕ್ಕೋಸ್ಕರವಾಗಿ ನಾನೇನು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ ಭಯವನ್ನು ಪಡ್ತಾ ಇದ್ದೇನೆ. ಇವರೆಲ್ಲ ಹೇಗೆ ಉದ್ಧಾರವಾಗೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಈ ಉದ್ಧಾರ ಆಗೋದಕ್ಕೋಸ್ಕರನೇ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಉಪದೇಶವನ್ನೂ ಮಾಡಿದರು, ಪವಾಡವನ್ನೂ ಮಾಡಿ ತೋರಿಸಿದ್ರು, ತಲೆ ತಲಾಂತರವಾಗಿ ಉದ್ಧಾರವಾಗಲಿ ಅಂತ ಗ್ರಂಥವನ್ನು ರಚನೆ ಮಾಡಿದರು. ಇದು ಜಗತ್ತನ್ನು ಉದ್ಧಾರ ಮಾಡುವಂತಹ ಕ್ರಮ. ಹಾಗಾಗಿ ರಾಯರು ಪ್ರಹ್ಲಾದರಾಜರು ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಏನಾಯಿತು? ಮತ್ತೆ ಹೇಳ್ತಾ ಇದ್ದಾರೆ, ನಮ್ಮ ಸಂಸಾರದ ಸ್ವರೂಪ ಹೇಗಿದೆ? ನಮ್ಮ ಸಂಸಾರದ ಸ್ವರೂಪ, ನಾವೇನು ಬಹಳ ಉಪಾಸಕರಲ್ಲ, ನಾವು ಋಷಿಗಳು ಅಲ್ಲ, ಗಂಧರ್ವರು ಅಲ್ಲ, ವಿದ್ಯಾಧರರು ಅಲ್ಲ, ದೇವತೆಗಳಂತೂ ಅಲ್ವೇ ಅಲ್ಲ. ಅಂದ ಮೇಲೆ ನಮ್ಮ ಉಪಾಸನೆ, ನಮ್ಮ ಹಣೆ ಬರಹ, ನಮ್ಮ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದೈಹಮಾನಃ ದುಃಖೌಷಧಂ ತದಪಿ ದುಃಖಮತದ್ದಿಯಾಹಂ ಭುವನ್ ಭ್ರಮಾಮಿ ವದಮೇ ತವದಾಸ್ಯ ಯೋಗಂ ಎಂಬುದಾಗಿ ನಮ್ಮ ಸಂಸಾರದಲ್ಲಿ ಭಾರೀ ಏನೋ ಅಂತ ಕೇಳಿದ್ರೆ ಪ್ರಿಯರಾದವರನ್ನು ಹಚ್ಚಿಕೊಂಡು ಸಂಸಾರ ಮಾಡ್ತಾ ಇರ್ತೇವೆ. ಅವರಿಲ್ಲದೆ ನಾವು ಬದುಕೋದಿಲ್ಲ, ನಾವಿಲ್ಲದೆ ಅವರು ಬದುಕೋದಿಲ್ಲ ಅಂತ ಏನು ಮಾಡಿರ್ತೇವೆ, ಪರಸ್ಪರವಾಗಿ ಭಾರಿ 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 ಅಂತ ತಿಳ್ಕೊಂಡಿರ್ತೇವೆ. ತಪ್ಪೇನಲ್ಲ. ಆದರೆ ಏನಾಗುತ್ತೆ, ಯಾರನ್ನ ಭಾರೀ ಪ್ರೀತಿಯಾದ ಬಂಧುಗಳು ಅಂತ ಹಚ್ಕೊಂಡು ಅನ್ಯೋನ್ಯವಾಗಿರ್ತೇವೋ ಏನಾಗುತ್ತೆ, ದಿಢೀರಾಗಿ ಅವರ ವಿಯೋಗ ಆಗಿಬಿಡ್ತದೆ. ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಗ ಇರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಪರಸ್ಪರವಾಗಿ ಏನಾಗುತ್ತೆ, ಯಾರನ್ನ ನಾವು ಹಚ್ಚಿಕೊಂಡು ಜೀವನ ಮಾಡ್ತಾ ಇರ್ತೇವೋ ವಿಯೋಗ ಆಗಿಬಿಡ್ತದೆ. ಯಾರ ಮುಖ ನೋಡದೆ ಜೀವನ ಮಾಡಬೇಕು ಅಂತ ಅನ್ಕೊಂಡಿರ್ತೇವೋ ಸಾಯೋ ತನಕ ಅವ್ರು ಮಾರಿ ನೋಡ್ಕೊಂಡೇ ಜೀವನ ಮಾಡಬೇಕಾಗ್ತದೆ. ಅಂತಹ ಪರಿಸ್ಥಿತಿ ಏನಾಗ್ತಾ ಇದೆ, ಜನ್ಮದಲ್ಲೂ ಕೂಡ ಬರ್ತಾ ಇದೆ. ಪ್ರತಿಯೊಂದು ಜನ್ಮದಲ್ಲೂ ಕೂಡ ಇದೇ ಹಣ ಬರಹ. ಆದ್ದರಿಂದ ದುಃಖೌಷಧಂ ತದಪಿ ದುಃಖ ಮತದ್ದಿಯಾಹಂ. ಒಂದು ದುಃಖವನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೊರಟ್ರೆ ಇನ್ನೊಂದು ದುಃಖ ಪಾಳಿ ಹಚ್ಕೊಂಡು ನಿಂತ ಬಿಟ್ಟಿರ್ತದೆ. ಆದ್ದರಿಂದ ಇದೆಲ್ಲ ಪರಿಹಾರ ಆಗಬೇಕಾದ್ರೆ ಭೂಮನ್ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ಹೇ ಪರಮಾತ್ಮನೇ, ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಈ ಸಂಸಾರದಲ್ಲಿ ಸುತ್ತುತ್ತಾ ಇರತಕ್ಕಂಥ ನನಗೆ ನಿನ್ನ ದಾಸ್ಯ ಯೋಗವನ್ನು ಕೊಡು. ನಿನ್ನ ದಾಸನಾಗಿ ಬಿಟ್ರೆ ಅವಾಗೇನಾಗತ್ತೆ ಅಂತ ಕೇಳಿದ್ರೆ ಎಲ್ಲ ದೋಷ ಪರಿಹಾರ ಆಗತ್ತೆ, ನನ್ನ ಅಹಂಕಾರ ಹೊರಟೋಗತ್ತೆ, ನಾನೇನು ಸಾಧನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಅದನ್ನು ಮಾಡಿ ತೋರಿಸ್ಯಾರೆ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ಯಾಕೆ? ದಾಸ ಅಂತಾದ್ರೆ ಮಾತ್ರ ನಮ್ಮ ದುರ್ಬುದ್ಧಿ ಹೋಗುತ್ತೆ. ಇಲ್ಲ ಅಂದ್ರೆ ಎಲ್ಲ ದುರ್ಬುದ್ಧಿಗಳು, ಕಾಮ ಕ್ರೋಧ ಅಭಿಮಾನ ಅಹಂಕಾರ ಎಲ್ಲ ತಂಪಾಡಿಗೆ ತಾವು ಕೆಲಸ ಮಾಡ್ತಾನೆ ಇರ್ತವೆ. ಹಾಗಾದ್ರೆ ದಾಸರು ಇದನ್ನು ಬೇಡ್ಕೊಂಡ್ರು, ಪ್ರಹ್ಲಾದರಾಜರು ಇದನ್ನು ಬೇಡಿ ತೋರಿಸಿದ್ರು, ನಿನ್ನ ದಾಸ ಅಂತ ಹೇಳಿಕೊಳ್ಳುವ ಅವಕಾಶವನ್ನು ಕೊಡುವಂತ. ಯಾಕೆ? ದಾಸನಾದರೆ ಪ್ರಯೋಜನ ಏನು? ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತುಡಿಸೋ, ದಾಸನ ಮಾಡಿಕೋ ಎನ್ನ. ಯಾಕೆಂದ್ರೆ ಕರ್ಣ ಕ್ಷೌರ ಮಾಡಿಸ್ಕೊತಾ ಇದ್ದ. ಪ್ರತಿ ದಿವಸ ದಾನ ಕೊಡೋ ಒಂದು ನಿಯಮ ಒಂದು. ಹಾಗಾಗಿ ಪ್ರತಿ ದಿವಸ ದಾನ ಕೊಡ್ತಾ ಇದ್ದ ಯಾರೋ ಕರ್ಣ. ಹೀಗಿರುವಾಗ ಒಂದ್ ದಿವಸ ಕ್ಷೌರ ಮಾಡಿಸ್ಕೊಡ್ತಾ ಇದ್ದ. ಕ್ಷೌರ ಮಾಡಿಸ್ಕೊಳ್ಳುವಾಗ ಒಬ್ಬ ಬ್ರಾಹ್ಮಣ ಬಂದ. ಬ್ರಾಹ್ಮಣ, ಕರ್ಣ ಮಗನ ಮಂಜುವೆ ಮಾಡ್ತೀನಪ್ಪ, ಏನಾದರೂ ದಾನ ಕೊಡು ಅಂತ ಕೇಳಿದ. ಅವಾಗ ಕರ್ಣ ಏನ್ ಮಾಡಿದ, ಬಂಗಾರದ ಬಟ್ಟಲಲ್ಲಿ ನೀರಿಟ್ಕೊಂಡು ಕ್ಷೌರಕ್ಕೆ ಕೂತಿದ್ದ. ಸರಿನಾ? ಏನ್ ಮಾಡಿದ, ಎಡಗೈಯಿಂದ ಆ ಬಂಗಾರದ ಬಟ್ಟಲು ಕೊಟ್ಬಿಟ್ಟ, ತಗೊಂಡು ಹೋಗಿ ಮಾರಾಯ ಅಂತ. ಅವನು ಉತ್ತರ ಕರ್ನಾಟಕ ಬ್ರಾಹ್ಮಣ. ಅವ ಅಂದ, ಅಲ್ಲೋ ಮಾರಾಯ, ದಾನ ಕೊಟ್ಟಿ ಎಡಗೈಯಿಂದ ದಾನ ಕೊಟ್ಟಿಲೋ ಅಂತ ಕೇಳಿದ. ಅದಕ್ಕೆ
ಕರ್ಣ ಹೇಳಿದ, ಎಡಗೈಯಿಂದ ತಗೊಂಡು ಬಲಗೈಗೆ ತಗೊಂಡು ಕೊಡುವಷ್ಟು ಕೊಡಬೇಡ ಅಂತ ಭಾವನೆ ಬಂದ್ರೆ ಏನು ಮಾಡೋದು? ಮನಸ್ಸು ಅಷ್ಟು ಚೇಂಜ್ ಆಗ್ತದೆ. ಹಾಗಾಗಿ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ದಾನ ಧರ್ಮ ಪುಣ್ಯ ಕಾರ್ಯ ದೇವತಾ ಕಾರ್ಯ ಅನುಷ್ಠಾನ ಸದಾಚಾರ ಪಾರಾಯಣ ಎಲ್ಲ ಮಾಡಬೇಕು ಅಂದ್ರೆ ಸುಬುದ್ಧಿಗಿಂತ ದುರ್ಬುದ್ಧಿನೇ ಕೆಲಸ ಮಾಡುತ್ತದೆ. ಅದೇ ಮೆಜಾರಿಟಿ ಒಳಗದೆ. ಈಗ ಮೆಜಾರಿಟಿ ಒಳಗ ನೋಡ್ರಿ ಬಿಟ್ಟಿ ಸರ್ಕಾರ, ಹಾಗಾಗಿ ಅದೇ ಮೆಜಾರಿಟಿ ಒಳಗದೆ. ಆದ್ದರಿಂದ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವಿನ್ನ ಹರಣಕ್ಕೆ ತುಡಿಸೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ. ಯಾರು ನೀನು? ಸಾಸೀರ ನಾಮದ ವೆಂಕಟರಮಣ. ನಮ್ಮ ಟಿಟಿಗಳು ಮೊದಲೇ ಹಾಡ್ರಿ ಇದ್ರಿ, ಇದನ್ನೇ ಹಾಡಿಸ್ತಾರ ಮೊದ್ಲು. ಇದು ಹಾಡಿ ಇದು ಬಂದ್ರೆ ಮುಂದಿಂದೆಲ್ಲ ಬರ್ತಾವಂತ. ಆದ್ದರಿಂದ ಪರಮಾತ್ಮ ನೀನೀಶ, ನಾನು ನಿನ್ನ ದಾಸ ಎಂಬುದಾಗಿ ಇದನ್ನ ಈ ಕಾನ್ಸೆಪ್ಟ್ ಕೊಟ್ಟವರು ಯಾರು? ಪ್ರಹ್ಲಾದರಾಜ. ನಾನು ನಿನ್ನ ದಾಸ ಅನ್ನೋ, ನಿನ್ನ ದಾಸ ಅಂತಾಗಿ ಬಿಟ್ರೆ ಅವಾಗ ನನ್ನ ರಕ್ಷಣೆಯ ಭಾರ ನನ್ನದಲ್ಲ, ನಿನ್ನ ಹೊಣೆ. ನಿನ್ನ ದಾಸನನ್ನ ನಿನ್ನ ಭಕ್ತನನ್ನ ರಕ್ಷಣೆ ಮಾಡು ಹೊಣೆ ಯಾರದಪ್ಪ ಅಂದ್ರೆ ನಿನ್ನ ಹೊಣೆ. ಆದ್ದರಿಂದ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಬರೀ ದಾಸ್ಯ ಕೊಡು ಅಂತ ಕೇಳಲಿಲ್ಲ, ದಾಸ್ಯತನದ ಯೋಗ ಕೊಡು ಅಂತ ಹೇಳ್ತಾರೆ. ಯೋಗ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ ಗೀತಾ ಭಾಷೆಯಲ್ಲಿ. ಅಪ್ರಾಪ್ತಸ್ಯ ಪ್ರಾಪ್ತಿರೇವ ಯೋಗ ಅಂತ. ಯಾವುದನ್ನ ಈ ತನಕ ಪಡೆದಿಲ್ಲವೋ ಅದನ್ನೇ ಯೋಗ ಅಂತ ಹೇಳೋದು. ಆದ್ದರಿಂದ ಈ ದಾಸ್ಯ ಎನ್ನುವ ಯೋಗವನ್ನ ನಾನು ಪಡೆದಿಲ್ಲ, ಅದು ನಾನು ಬಯಸಿದ್ರೆ ಬರುವುದಿಲ್ಲ. ಅದೇನಾಗಬೇಕು? ನೀನು ಕರುಣೆಯಿಂದ ನಿನ್ನ ದಾಸನನ್ನಾಗಿ ಮಾಡ್ಕೋಬೇಕು. ಅದಕ್ಕೇನೆ ದಾಸರು ಕೇಳಿದ್ರು ಏನಂತ? ನಾ ದಾಸನಾಗ್ತೀನಿ ಅಂತ ಹೇಳಿಲ್ಲ, ದಾಸನ ಮಾಡಿಕೋ ಎನ್ನು ಅಂತ ಕೇಳಿದ್ರು. ನೋಡ್ರಿ, ಒಂದೊಂದು ಶಬ್ದ ಹೇಗೆ ವ್ಯತ್ಯಾಸ ಇದೆ, ಅದರಲ್ಲಿರುವ ಹಿನ್ನೆಲೆ ಏನು, ಅರ್ಥ ಏನು ಅಂತ ನಾವು ಭಾವಿಸ್ಕೋಬೇಕು. ಇದನ್ನ ಪ್ರಹ್ಲಾದರಾಜರು ಜಗತ್ತಿನ ಕ್ಷೇಮಕ್ಕೋಸ್ಕರವಾಗಿ ಇದನ್ನು ಬಯಸ್ತಾ ಇದ್ದಾರೆ. ಹಾಗಾಗಿ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ ಎಂಬುದಾಗಿ ಪರಮಾತ್ಮನನ್ನ ಸ್ತೋತ್ರವನ್ನ ಮಾಡ್ತಾ, ಕ್ವಾಹಂ ರಜ ಪ್ರಭವ ಈಶ ತಮೋದಿಕೇಸ್ಮಿನ್ ಜಾತಸ್ಸುರೇತರಪುರೇ ಕ್ವತವಾನುಕಂಪ ನ ಬ್ರಹ್ಮಣೋ ನತು ಭವಸ್ಯ ನವೈರಮಾಯ ಎನ್ಮೇರ್ಪಿತಃ ಶಿರಸಿ ಪದ್ಮಕರ ಪ್ರಸಾದ ಎಂಬುದಾಗಿ. ಅಂದರೆ ದಯಾಮಯನಾಗಿರತಕ್ಕಂತಹ ನೀನಲ್ಲಿ ಬ್ರಹ್ಮರುದ್ರಾದಿ ರಮಾದಿ ದೇವತೆಗಳ ಮೇಲೂ ಕೂಡ ಮಾಡದೇವರ ಕರುಣೆಯನ್ನ ನನ್ನ ಮೇಲೆ ಮಾಡಿದ್ದೀಯಾ ಅಂತ ಮೇಲ್ನೋಟಕ್ಕೆ ತೋರ್ತಾ ಇದೆ. ಯಾಕೆ? ನಾನು ಅಸುರಕುಲದಲ್ಲಿ ಹುಟ್ಟಿದವ. ಹಾಗೆ ಅಂತಲ್ಲ, ರಮಾ ಬ್ರಹ್ಮಾದಿ ದೇವತೆಗಳ ಮೇಲೆ ತಲೆಯ ಮೇಲೆ ಕೈ ಇಟ್ಟವ ಅಂತ ಅಲ್ಲ. ಇದಾನೇಮೇವ ನಾರ್ಪಿತ ಕಿಂತು ಸದಾ ಅಂತ ವ್ಯಾಖ್ಯಾನ ಮಾಡ್ತಾರೆ ಸತ್ಯಧರ್ಮರು. ಇವಾಗಿಟ್ಟಿಲ್ಲ, ಸದಾ ಕಾಲದಲ್ಲೂ ನೀನು ಇಟ್ಟಿಯ. ಏಕಾದಶ ಸ್ಕಂದದಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ಭಕ್ತಿಯಲ್ಲಿ ವಾಯುದೇವರ ಭಕ್ತಿ ಶ್ರೇಷ್ಠನೋ ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠನೋ ಅಂತ ಉದ್ಧವ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ. ಎಂಥ ಪ್ರಶ್ನೆ ರೀ! ಭಕ್ತಿಯಲ್ಲಿ ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠನೋ ವಾಯುದೇವರ ಭಕ್ತಿ ಶ್ರೇಷ್ಠನೋ ಅಂತ. ಯಾಕೆಂದ್ರೆ ಭಾಗವತದಲ್ಲಿ ಹಾಗೆ ತೋರ್ತದೆ, ಗೋಪಿಕಾ ಸ್ತ್ರೀಯರ ಭಕ್ತಿಯೇ ಶ್ರೇಷ್ಠ ಅಂತ ತೋರ್ತದೆ. ಸರಿ, ಆದರೆ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠ ಖರೆ, ಆದರೆ ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠ ವಾಯುದೇವರಿಗಿಂತ ಏನಲ್ಲ. ಹಾಗಾದ್ರೆ ವಾಯುದೇವರ ಭಕ್ತಿಗಿಂತ ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠ ಅಂತ ಹೇಳಿದ್ದರ ಹಿನ್ನೆಲೆಯನ್ನು, ವಾಯುದೇವರು ಸಹಜವಾದ ಸ್ವಾಭಾವಿಕವಾಗಿರತಕ್ಕಂತಹ ಭಕ್ತರು, ಅವರಿಗೆ ಯಾರ ಪ್ರೇರಣೆ ಬೇಕಾಗಿಲ್ಲ. ಸಹಜವಾಗಿ ವಾಯುದೇವರು ಪರಮಾತ್ಮನ ಭಕ್ತರು. ಗೋಪಿಕಾ ಸ್ತ್ರೀಯರಲ್ಲಿ ಏನಿದೆ? ಅವರು ಅಗ್ನಿಪುತ್ರ ಮಹಾತ್ಮನಃ, ಅಗ್ನಿಯ ಮಕ್ಕಳಾಗಿರ್ತಕ್ಕಂಥವ್ರು. ಅಗ್ನಿಯ ಮಕ್ಕಳಾಗಿರ್ತಕ್ಕಂಥವರು ಪರಮಾತ್ಮ ಅವತಾರ ಮಾಡ್ತಾನೆ, ನಾವು ಅವನ ಸೇವೆ ಮಾಡಬೇಕು. ಪುರುಷರಾಗಿ ಸೇವೆ ಮಾಡಿದರೆ ಎಡಬಲ ಸೇವೆ ಮಾತ್ರ ಸಿಕ್ಕಿತ್ತು, ಹೆಚ್ಚಿನ ಸಿಗಲ್ಲ. ಅವನ ಅಂಗಸಂಗ ಸಿಗಬೇಕು, ನಾವು ಅವನ ಪತ್ನಿಯರಾಗಬೇಕು ಅಂತ, ಸ್ತ್ರೀಯರಾಗಬೇಕು ಅಂತ ವಾಯುದೇವರನ್ನು ಕುರಿತು ಏನು ಮಾಡ್ತಾರೆ? ತಪಸ್ಸು ಮಾಡ್ತಾರೆ. ಅವಾಗ ವಾಯುದೇವರು ಸ್ತ್ರೀಯರಾಗುವ ಅನುಗ್ರಹ ಮಾಡ್ತಾರೆ. ಬರೀ ಸ್ತ್ರೀಯರಾದ್ರೆ ದೇವರು ಮುಟ್ಟುವುದಿಲ್ಲ. ಏನಾಗಬೇಕು? ಲಕ್ಷ್ಮೀದೇವಿ ಸನ್ನಿಧಾನ ಬರಬೇಕು. ಅದಕ್ಕೋಸ್ಕರವಾಗಿ ಕಾತ್ಯಾಯನಿ ಮಹಾಮಾಯೆ ಮಹಾದೇವಿ ಅದೀಶ್ವರಿ ನಂದಗೋಪ ಸುತಂ ದೇಹಿ ಪತಿಮ್ಮೆ ಕೃತೇ ನಮಃ ಅಂತ ಕಾತ್ಯಾಯನಿ ವ್ರತವನ್ನು ಮಾಡ್ತಾರೆ. ಆ ಕಾತ್ಯಾಯನಿ ವ್ರತವನ್ನು ಮಾಡಿ ಏನು ಮಾಡ್ತಾರೆ? ಪರಮಾತ್ಮನ ಅಂಗಸಂಗ ಸುಖವನ್ನು ಬಯಸ್ತಾರೆ. ಇದನ್ನ ಈ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ಗೋಪಿಕಾ ಸ್ತ್ರೀಯರ ಭಕ್ತಿ ಶ್ರೇಷ್ಠ ಅಂತ ಹೇಳಿದ್ರು. ಹಾಗಂತ ವಾಯುದೇವರ ಭಕ್ತಿಗಿಂತ ಜಾಸ್ತಿ ಅಲ್ಲ. ಹಾಗೆ ಇಲ್ಲಿ ಬ್ರಹ್ಮಾದಿ ದೇವತೆಗಳ ಮೇಲೆ ಲಕ್ಷ್ಮೀ ದೇವಿ ತಲೆ ಮೇಲೆ ಕೈ ಹಿಡದೇ ಇದ್ದದ್ದನ್ನು ಇಲ್ಲಿ ಇಟ್ಟಿಲ್ಲ ಅಂತ ಅರ್ಥ ಅಲ್ಲ.
ರಮಾ ಬ್ರಹ್ಮಾದಿ ದೇವತೆಗಳ ತಲೆಯ ಮೇಲೆ ಸದಾ ಅನುಗ್ರಹದ ಅಮೃತವಾದ ಕೈಯನ್ನು ಭಗವಂತ ಇಟ್ಟಿರ್ತಾನೆ. ಇವಾಗ ಪ್ರಹ್ಲಾದರಾಜರ ಮೇಲೆ ಹೊಸದಾಗಿ ಇಟ್ಟಿದ್ದಾನೆ ಅಂತ ಭಾವನೆ ಮಾಡಿಕೊಳ್ಬೇಕು, ಈಗ ಇಟ್ಟಿದ್ದಾನೆ ಅಂತ ಭಾವನೆ ಮಾಡಿಕೊಳ್ಬೇಕು. ವಿನಃ ರಮಾ ಬ್ರಹ್ಮಾದಿ ದೇವತೆಗಳ ಕೈ ಮೇಲೆ ತಲೆಯ ಮೇಲೆ ಕೈ ಇಡದೇ ಇರುವ ಅನುಗ್ರಹವನ್ನ ಪ್ರಹ್ಲಾದರಾಜರ ಮೇಲೆ ಮಾತ್ರ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಬಾರದು. ಎನ್ಮೇರ್ಪಿತಃ ಶಿರಸಿ ಪದ್ಮ ಕರಪ್ರಸಾದ ಎಂಬುದಾಗಿ ಪ್ರಹ್ಲಾದರಾಜರು ಪಾಪ ಏವಂ ಸಹಸ್ರವದನಾಂಗ್ರಿಶಿರಕ್ಕರೋರು ನಸಾಶ್ಚ ಕರ್ಣ ನಯನಾಭರಣಾಯುಧಾಟ್ಯಂ ಮಾಯಾಮಯಂ ಸದುಪಲಕ್ಷಣ ಸನ್ನಿವೇಶಂ ದೃಷ್ಟ್ವಾ ಮಹಾಪುರುಷಮಾಪ ಮುದಂ ವಿರಿಂಚ. ಹೀಗೆ ಪರಮಾತ್ಮನ ಎಂತಹ ರೂಪವನ್ನ ಮಾಯಾಮಯ ಅಂದ್ರೆ ಜ್ಞಾನಾನಂದಮಯವಾದ ರೂಪ ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ. ಮಾಯಾಮಯ ಅನ್ನುವ ಶಬ್ದಕ್ಕೆ ಮಾಯಾ ರೂಪ ಅಲ್ಲ, ಜ್ಞಾನಾನಂದಮಯವಾದ ರೂಪ. ಇಂತಹ ಜ್ಞಾನಾನಂದಮಯವಾದ ರೂಪವನ್ನ ಅವನ ದಿವ್ಯವಾಗಿರತಕ್ಕಂತಹ ಅನಂತವಾದ ವಾಯುಗಳು, ಅನಂತವಾದ ಪಾದಗಳು, ನೋಡ್ರಿ ಎಂತಹ ಭಾಗ್ಯ ಪ್ರಹ್ಲಾದರಾಜರದ್ದು. ಎಂತಹ ರೂಪವನ್ನು ತೋರಿಸಿದ. ಕೇವಲ ನರಸಿಂಹ ಗುರು ಅನ್ನೋ ರೂಪ ಅಲ್ಲ. ಏವಂ ಸಹಸ್ರವದನಾಂಗ್ರಿ ಶಿರಕ್ಕರೋರೋ ನಾಸ ಅಟ್ಟಕರಣ ಭಯನಾಯುಧಾಟ್ಯ. ಇದು ಪ್ರಹ್ಲಾದರಾಜರ ಮಹಿಮೆ. 1000 ವದನ, 1000 ಶಿರಸ್ಸುಗಳು, 1000 ಕೈಕಾಲುಗಳು, ಇಡೀ 1000 ರೂಪವಾಗಿ ಮಾಯಾಮಯನಾಗಿ ಜ್ಞಾನಾನಂದಮಯ ಸ್ವರೂಪಿಯಾಗಿ ಭಗವಂತ ಅವರಿಗೇನು ಮಾಡಿದ್ದಾನೆ ಅಂತ ಕೇಳಿದ್ರೆ ದರ್ಶನವನ್ನು ಕೊಟ್ಟಿದ್ದಾನೆ. ಇಂತಹ ರೂಪವನ್ನ ಬ್ರಹ್ಮಾದಿ ದೇವತೆಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆವಾಗ ಪುನಃ ಪ್ರಹ್ಲಾದರಾಜರು ನೀನು ಇಂತಿಂತಹ ರೂಪವನ್ನು ತಗೊಂಡು ಇಂತಿಂತಹ ಕಾರ್ಯವನ್ನು ಮಾಡಿದ್ದಿ ಅಂತ ಅವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡ್ತಾ ನೈವೋ ದ್ವಿಜೇ ಭವದುರತ್ಯಯ ವೈತರಣ್ಯ ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಶೋಚೋನಿತೆ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖಾಯ ಪರಮುದ್ವಹತೋ ವಿಮೂಢಾನ್ ಎಂಬುದಾಗಿ ಭಗವಂತ ಹೀಗೆ ಕೇಳುತ್ತಾರೆ ಪ್ರಹ್ಲಾದರಾಜರು. ಭಗವಂತ ಏನು ಹೇಳ್ದ? ಪ್ರಹ್ಲಾದ, ನನ್ನ ಜೊತೆ ನೀನು ಬಂದುಬಿಡಪ್ಪ, ಯಾಕೆಂದ್ರೆ ನೀನು ನನ್ನ ಏಕಾಂತ ಭಕ್ತ, ನನ್ನ ಜೊತೆ ಬಾ ಅಂತ ಕರೆದು ಬಿಟ್ರು. ಕರೆದಾಗ ಆತ ಹೇಳ್ತಾ ಇದ್ದಾನೆ, ಭಗವಂತ ನಿನ್ನ ಕೀರ್ತನೆಯಲ್ಲಿ ಮಗ್ನನಾಗಿರ್ತಕ್ಕಂತಹ ನಾನು ತ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ, ನಿನ್ನ ಸರ್ವೋತ್ತಮತ್ವವನ್ನ ಸಕಲ ವೇದಗಳಿಂದ ಪುರಾಣಾದಿಗಳಿಂದ ತಿಳಿಯುತ್ತಾ ಇರತಕ್ಕಂಥವ ನಾನು ವೈತರಣಿಯಂತೆ ಇರತಕ್ಕಂಥ ಈ ಸಂಸಾರಕ್ಕೆ ಹೆದರುವುದಿಲ್ಲ, ನಿನ್ನ ಜೊತೆಗೆ ನಾನು ಬರೋದಿಲ್ಲ. ಯಾಕೆ ಅಂದ್ರೆ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರತಕ್ಕಂತಹ ಜನ ಎಲ್ಲರನ್ನು ಬಿಟ್ಟು ನಾನು ಒಬ್ಬನೇ ಹೇಗೆ ಮೋಕ್ಷಕ್ಕೆ ಬರಲಿ? ಹಾಗಾಗಿ ನಾನೊಬ್ಬನೇ ಬರೋದಕ್ಕೆ ಸಾಧ್ಯವಿಲ್ಲ. ಪ್ರಾಯೇಣ ದೇವ ಮುನಯ ಸೌಮ್ಯಮುಕ್ತಿ ಕಾಮಾಹ ಮೌನಂ ಚರಂತಿ ವಿಜನೀನ ಪರಾರ್ಥನಿಷ್ಠ ನೈತಾನ್ ವಿಹಾಯ ಕೃಪಣಾನ್ ವಿಮುಕ್ಷ ಏಕೋ ನಾಣ್ಯಂ ತ್ವದನ್ಯ ಶರಣಂ ಭ್ರಮತೋನುಪಸ್ಸೇ. ನೋಡಿ, ಪ್ರಹ್ಲಾದರಾಜರಂತಾರೆ, ನಾನು ಮಾತ್ರ ಅಲ್ಲಪ್ಪ, ತತ್ವಾಭಿಮಾನಿ ದೇವತೆಗಳು ಋಷಿಗಳು ಕೂಡ ಏನು ಮಾಡ್ತಾರೆ? ಇನ್ನೊಬ್ಬರ ಪ್ರಯೋಜನಕ್ಕೋಸ್ಕರವಾಗಿ, ಜಗತ್ತಿನ ಕ್ಷೇಮಕ್ಕೋಸ್ಕರವಾಗಿ ಏಕಾಂತದಲ್ಲಿ ಕೂತು ತಪಸ್ಸು ಮಾಡ್ತಾರೆ. ಅಂದಮೇಲೆ ನಾನು ಕೂಡ ಸ್ವಾರ್ಥವಾಗಿ ನಾನೊಬ್ಬನೇ ಹೇಗೆ ಬರಲಿ? ಅವರೆಲ್ಲರೂ ಹೇಗೆ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಉತ್ತಮವಾದ ಕಾರ್ಯ ತಪಸ್ಸುಗಳನ್ನು ಮಾಡ್ತಾರೋ ಹಾಗೆ ನಾನು ಕೂಡ ಜಗತ್ತನ್ನ ಕಲ್ಯಾಣ ಮಾಡುವಂತಹ ಅನುಗ್ರಹವನ್ನು ನನಗೆ ಮಾಡುವಂತ ಕೇಳ್ತಾರೆ. ಇದು ಪ್ರಹ್ಲಾದರಾಜರ ಮಹತ್ವ. ಹಾಗಾಗಿ ಎಲ್ಲಿ ಹೋದ್ರೂ ಕೂಡ ಪ್ರಹ್ಲಾದರಾಜ ಕನಕಾಭಿಷೇಕ, ರತ್ನಾಭಿಷೇಕ ಇದೆಲ್ಲ. ಯಾಕೆಂದ್ರೆ ಹಿರಣ್ಯಕಶಿಪು ಏನ್ ಮಾಡಿಸಿದ? ಸಮುದ್ರದ ಆಳದಲ್ಲಿ ಹಾಕಿಸಿದ್ರೆ ವರ್ಣದೇವರೇನ್ ಮಾಡಿದ್ರು? ವರ್ಣದೇವರು ಪ್ರಹ್ಲಾದನನ್ನ ಅವ್ರಿಗೆ ಎತ್ತಿ ತಂದು ದಂಡೆಯ ಮೇಲೆ ಕೂಡಿಸಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತನ್ನಲ್ಲಿ ಇರತಕ್ಕಂಥ ಮುತ್ತು ರತ್ನ ಕನಕಾಭಿಷೇಕ ಮಾಡಿದ್ರು. ಪ್ರಹ್ಲಾದ, ನಿನ್ನಲ್ಲಿ ದೇವರು ಯಾವಾಗಲೂ ಇದ್ದಾನಪ್ಪ, ಹಾಗಾಗಿ ನಿನ್ನಲ್ಲಿರೋ ದೇವರು ನನಗೂ ತೋರಿಸುವಂತ ವರುಣ ಕೇಳ್ತಾನೆ. ಅವತ್ತಿನಿಂದ ಶುರು ಆಯಿತು ಪ್ರಹ್ಲಾದರಾಜ ಕನಕಾಭಿಷೇಕ. ಇವತ್ತೆಲ್ಲಾ ಮಠಗಳಲ್ಲಿ ಪ್ರಹ್ಲಾದರಾಜ ಕನಕಾಭಿಷೇಕ ಅಂತ ಸೇವಾ ಹಾಕಿರ್ತಾರೆ. ಯಾರು ಮೊದಲು ಮಾಡಿದ್ರು ಅಂದ್ರೆ ವರುಣದೇವರು ಮಾಡಿದ್ದಾರೆ. ಅಂತಹ ಮಹಾನುಭಾವ ಹೇಳ್ತಾ ಇದ್ದಾನೆ, ಇಲ್ಲಪ್ಪ ನಾನು ನಿನ್ನ ಜೊತೆ ಬರಲ್ಲ, ಈ ಎಲ್ಲರನ್ನೂ ಕೂಡ ಕರ್ಕೊಂಡ್ಬರ್ಬೇಕು, ಅವರ ಕಷ್ಟ ನಷ್ಟ ಎಲ್ಲ ಪರಿಹಾರ ಆಗ್ಬೇಕು. ಆದ್ದರಿಂದಲೇನೆ ಜಗದೋದ್ಧಾರಕ್ಕೆ ಮೆರುವರು ಗುರುಗಳು ವರ ಮಂತ್ರಾಲಯದಿ. ಆದ ಕಾರಣ ಏನಾಯಿತು? ಭಗವಂತ ಹೇಳಿದ, ಹಾಗಾದರೆ ಇನ್ನು ಮೇಲೆ ನಿನ್ನ ಭಕ್ತರೆಲ್ಲ ನನ್ನ ಭಕ್ತರು. ಯಾರು ಸರ್ವಯಾತ್ರಾ ಫಲಾವಾಪ್ತೆ ಯಥಾಶಕ್ತಿ ಪ್ರದಕ್ಷಿಣ ನನ್ನ ಹತ್ರ ಬಂದು ಓಂ ಶ್ರೀ ರಾಘವೇಂದ್ರ ನಮಃ ಇತ್ಯಷ್ಟಾಕ್ಷರ ಮಂತ್ರಿತ ನನ್ನ ಉಪಾಸನೆ ಯಾರು ಮಾಡ್ತಾರೋ ಅವರಲ್ಲಿ ನಾನೇನು ಮಾಡ್ತೇನೆ. ನೀನು ಯಾವ ಭಕ್ತರನ್ನು ಶಿಫಾರಸು ಮಾಡ್ತೀಯಾ? ನಿನ್ನ ಭಕ್ತರೆಲ್ಲ ನನ್ನ ಭಕ್ತರು.
ಹಾಗಾಗಿ ಈ ತನಕ ಲಕ್ಷ್ಮೀ ನರಸಿಂಹ ಅಂದ್ರೆ ಹೋಗ್ಕೊಡ್ತಿದ್ದೆ, ಇನ್ಮೇಲೆ ಹಾಗಲ್ಲ. ಪ್ರಹ್ಲಾದ ವರದ ಲಕ್ಷ್ಮೀ ನರಸಿಂಹ ಅಂದ್ರೆ ಹೋಗ್ಕೊಡ್ತೇನೆ ಅಂತ ಸ್ವಾಮಿ ಕರುಣಾ ಸಮುದ್ರ ಪ್ರಹ್ಲಾದರಾಜರಿಗೆ ವರ ಕೊಡ್ತಾ ಹೇಳ್ತಾ ಇದ್ದಾನೆ, ನಿನ್ನಲ್ಲಿ ನಾನೇನು ಮಾಡ್ತೇನೆ, ರಾಮಕೃಷ್ಣ ನರಹರಿ ವೇದವ್ಯಾಸ ಹಯಗ್ರೀವ ರೂಪಗಳಿಂದ ನಾನು ನಿನ್ನಲ್ಲಿ ಇರ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ರಾಯರು ವೃಂದಾವನ ಪ್ರವೇಶ ಮಾಡಬೇಕಾದ್ರೆ ಅಪ್ಪಣ್ಣಾಚಾರ್ಯರು ಪಾಪ ದೂರ ಈಸ್ಕೊಂಡು ಬರ್ತಾ ಇದ್ದಾರೆ, ಶ್ರೀ ಪೂರ್ಣಬೋಧ ಗುರುತೀರ್ಥ ಅಂತ ಹೇಳಿ. ಹಾಗಾಗಿ ಕೊನೆಗಾಗುವಾಗ ಕೀರ್ತಿ ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಾಸ್ ಕೀರ್ತಿ ದಿಗ್ವಿಭೂತಿರತುಲ ಮಾತು ನಿಂತು ಬಿಡ್ತಲ್ಲಿಗೆ. ಆವಾಗ ವೃಂದಾವನದ ಒಳಗಡೆ ಇರತಕ್ಕಂಥ ಪ್ರವೇಶ ಮಾಡಿದ್ದಾರೆ ರಾಯರು. ಪ್ರವೇಶ ಮಾಡಿದ ರಾಯರೇನು ಮಾಡಿದ್ರು, ನೀನು ಹೇಳಿದ ಈ ಸ್ತೋತ್ರಕ್ಕೆ ಹಯಗ್ರೀವ ದೇವರೇ ಸಾಕ್ಷಿ, ಸಾಕ್ಷಿ ಹಯಾಸ್ಯೋತ್ರಹಿ ಅಂತ. ಆದ್ದರಿಂದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ಮಂತ್ರಾಲಯ ಪ್ರಭುಗಳಾಗಿ ಈ ರೀತಿಯಾಗಿ ಭಕ್ತರನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಧರ್ಮದ ಮಾರ್ಗದ ಕಡೆಗೆ ಏನು ಮಾಡ್ತಾ ಇದ್ದಾರೆ, ಹೋಗುವಂತೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಭಗವಂತ ಹೇಳಿದ, ನಿನ್ನಲ್ಲಿ ನಾನು ಇರ್ತೇನೆ ಅಂತ. ಹಾಗಾಗಿ ಭಗವಂತನೂ ಕೂಡ ಅವರಿಗೆ ಜಗತ್ತಿಗೆ ಅನುಗ್ರಹ ಮಾಡುವ ಕಾರಣವನ್ನು ಕೊಟ್ಟದ್ದರಿಂದ, ಅವಕಾಶ ಕೊಟ್ಟದ್ದರಿಂದ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಪರಮಾತ್ಮನ ಆದೇಶವನ್ನೇನು ಮಾಡ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಜಗತ್ತನ್ನ ಧರ್ಮ ಮಾರ್ಗದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದಲೇ ಸತ್ಯ ಧರ್ಮ ರತಾಯಚ, ಸತ್ಯ ಹಾಗೂ ಧರ್ಮದಲ್ಲಿ ರತರಾಗಿರ್ತಕ್ಕಂಥ ಮಹಾನುಭಾವರು ಈ ರೀತಿಯಾಗಿ ಏವಂ ಪ್ರಲೋಭ್ಯಮಾನೋಪಿ ವರೈಹಿ ಲೋಕ ಪ್ರಲೋಭನೈಹಿ. ಈಗ ಭಗವಂತನೇ ವರ ಕೇಳು ವರ ಕೇಳು. ನೋಡ್ರಿ, ದೇವರೇ ಇದು ಫಸ್ಟ್, ಇದೇನು ಯಾರೂ ಮಾಡಿಲ್ಲ, ಹೀಗೆ ರೆಕಾರ್ಡ್ ಬ್ರೇಕ್ ಅಂತೀವಲ್ಲ ಹಾಗೆ. ಏನಂತ, ಏವಂ ಪ್ರಲೋಭ್ಯಮಾನೋಪಿ, ದೇವರು ವರ ಕೇಳು ಕೇಳು ಅಂತ ಹೇಳಿದ್ರು ಕೂಡ ಏವಂ ಪ್ರಲೋಭ್ಯಮಾನೋಪಿ ಏಕಾಂತ ಭಕ್ತಿತ್ವಾತ್, ಏಕಾಂತ ಭಕ್ತಿ ಒಂದನ್ನು ಬಿಟ್ರೆ ಇನ್ಯಾವುದನ್ನು ಕೂಡ ಏನು ಮಾಡಲಿಲ್ಲ ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಏಕಾಂತಿತ್ವಾತ್ ಭಗವತಿ ನೈಚತ್ತಾನುಸರೋತ್ತಮ, ಪರಮಾತ್ಮನಲ್ಲಿ ಏಕಾಂತವಾದ ಭಕ್ತಿ ಒಂದನ್ನು ಬಿಟ್ರೆ ಇನ್ಯಾವುದನ್ನು ಕೂಡ ಬಯಸಲಿಲ್ಲ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ತ್ವೈಷಮೇ ಹ್ರಾಸ ವಿವರ್ಜಿತಾ ಸದಾ, ನಿನ್ನ ಪಾದಕಮಲಗಳಲ್ಲಿ ನಿರ್ಮಲವಾಗಿ ಎಂದೂ ಕಡಿಮೆಯಾಗದೇ ಇರುವ ಭಕ್ತಿಯನ್ನ ನನಗೆ ದಯಪಾಲಿಸು ಅಂತ ವಾಯುದೇವರು ಬೇಡ್ಕೊಳ್ತಾರೆ. ಅವ್ರಿಗೆ ಕಡಿಮೆಯಾಗುವ ಪ್ರಶ್ನೆ ಇಲ್ವೇ ಇಲ್ಲ. ಆದರೆ ದೇವರಲ್ಲಿ ಹೀಗೆ ಬೇಡ್ಕೊಳ್ಬೇಕು, ಅದನ್ನೇ ಆಕಾಶರಾಜ ಬೇಡ್ಕೊಂಡ. ಈ ವ್ಯತ್ಯಾಸ ಗುರುತಿಸ್ಕೋಬೇಕು. ಏನು ಅಂದ್ರೆ, ಆಕಾಶರಾಜನ ಕೊರಳಿಗೆ ಎಲ್ಲ ಆಯಿತು, ಕಲ್ಯಾಣೋತ್ಸವ ಎಲ್ಲ ಆಯಿತು, ಎಲ್ಲ ಆದ್ಮೇಲೆ 5 ದಿವಸ ಎಲ್ಲ ಆಯಿತು. ಆಮೇಲೆ ಕಳಿಸೋದು ಪುಟ್ಟಿಯಲ್ಲಿ, ಆಮೇಲೆ ಚಕ್ಕಡಿಯಲ್ಲಿ ಎಲ್ಲ 500 ಹಾಲಿನ ಪಾತ್ರೆ, 500 ಮೊಸರಿನ ಪಾತ್ರೆ, ಎಲ್ಲ 100-200 ಆಕಳ ಎಲ್ಲ ಕಳಿಸೋದಾಯ್ತು. ಕಳಿಸಿ ಆದ್ಮೇಲೆ ದೂರದ ತನಕ ಆಕಾಶರಾಜ ಕಳಿಸ್ಲಿಕ್ಕೆ ಬಂದಾಗ ಶ್ರೀನಿವಾಸ ದೇವರೇನು ಮಾಡಿದ್ರು, ತಾನು ಹೊದ್ದುಕೊಂಡಂತಹ ಒಂದು ಶೇಷ ವಸ್ತ್ರವನ್ನ, ಉತ್ತರೀಯವನ್ನ ಆಕಾಶರಾಜನ ಕೊರಳಿಗೆ ಹಾಕಿ ಸಾಯುಜ್ಯ ಅನ್ನುವಂತಹ ಮೋಕ್ಷವನ್ನು ಕೊಟ್ಟು, ಆವಾಗ ಬಹಳ ದೂರ ಬಂದಿಯಪ್ಪ, ಇನ್ನೇನು ಬೇಕು ನಿನಗೆ ಹೇಳು, ಏನು ವರ ಬೇಕು ಹೇಳು ಅಂತ ಹೇಳಿದ್ರೆ ಆಕಾಶರಾಜ ಕೇಳ್ಕೊಡ್ತಾನೆ, ನೋಡಪ್ಪ ನನಗೆ ಏನೂ ಬೇಕಾಗಿಲ್ಲ, ಎಲ್ಲಿ ಮಾಧವ ಬ್ರಾಹ್ಮಣ, ಎಲ್ಲಿ ಆಕಾಶರಾಜ, ಅಂತಹ ನೀನು ನನಗೆ ಅನುಗ್ರಹವನ್ನು ಮಾಡಿದ್ದೀಯಾ. ಆದ್ದರಿಂದ ನಿನ್ನ ಪಾದ ಕಮಲಗಳಲ್ಲಿ ನಿರ್ಮಲವಾದ ಭಕ್ತಿಯನ್ನ ಮಾತ್ರ ಕೊಡು. ಬರೀ ನನಗೆ ಕೊಟ್ರಾಗಲ್ಲ, ಈ ವ್ಯತ್ಯಾಸ ತಿಳ್ಕೊಡ್ರಿ. ಬರೀ ನನಗೆ ಕೊಟ್ರಾಗಲ್ಲ, ಸಹ ಕುಟುಂಬಸ್ಯ ಮೇನಘ, ನನ್ನ ಕುಟುಂಬಕ್ಕೂ ಕೂಡ ಏನು ಮಾಡು, ಭಕ್ತಿಯನ್ನು ಕೊಡು. ಇಲ್ಲ ಅಂದ್ರೆ ಎತ್ತೆಳಿಗಿರಿ ಕ್ವಾಣಕೆರಿಗಳಿ, ಇವರು ಬೇಕಾಗಿರ್ತದೆ, ಅವ್ರು ಬೇಡಾಗಿರ್ತದೆ, ಹಂಗಾದ್ರೆ ಏನು ಉಪಯೋಗ ಇಲ್ಲ. ಆದ್ರಿಂದ ಆಕಾಶರಾಜ ಕೇಳ್ಕೊಳ್ತಾನೆ, ನನಗೂ ನಮ್ಮ ಕುಟುಂಬಕ್ಕೂ ಇರುವ ಎಲ್ಲರಿಗೂ ಏನು ಮಾಡು, ಭಕ್ತಿ ಕೊಡು. ಅಂದ್ರೆ ಏನಾಗ್ತದೆ, ಗಾಡಿ ಸರಿಯಾಗಿ ನಡೆಯುತ್ತೆ. ಆದ್ದರಿಂದ ಭಕ್ತಿ ಒಂದನ್ನು ಬಿಟ್ರಿ ಇನ್ನೇನನ್ನೂ ಬೇಡ್ತಾ ಇಲ್ಲ ಯಾರು ಹೇಳಿದ್ರೆ ಪ್ರಹ್ಲಾದರಾಜರು. ಮತ್ತೆ ಅಂತ ಇದ್ದಾರೆ, ಸ್ವಾಮಿ ನಾನು ನಿನ್ನಲ್ಲಿ ಭಕ್ತಿ ಒಂದನ್ನು ಬಿಟ್ರಿ ಇನ್ನೇನನ್ನು ಕೂಡ ಕೇಳ್ತಾ ಇಲ್ಲ, ಆದರೆ ಒಂದು ಅನುಗ್ರಹವನ್ನ ನನಗೆ ಮಾಡು. ಏನು ಅಂತ ಕೇಳಿದ್ರೆ, ನನ್ನ ತಂದೆಯಾಗಿರ್ತಕ್ಕಂತಹ ಹಿರಣ್ಯಕಶಿಪು ಧರ್ಮದ ವಿಷಯದಲ್ಲಿ, ನಿನ್ನ ವಿಷಯದಲ್ಲಿ ಬಹಳ ಅನ್ಯಾಯ ಅಧರ್ಮವನ್ನು ಮಾಡಿದ್ದಾನೆ. ಆದ್ದರಿಂದ ಅವನು ಮಾಡಿದ್ದನ್ನ ಏನು ಮಾಡಬೇಡ, ಮನಸ್ಸಿನಲ್ಲಿ ಇಟ್ಕೋಬೇಡ ಅಂತ ಹೇಳಿದಾಗ ಭಗವಂತ ಅಂತ ಇದ್ದಾನೆ, ತ್ರಿಸಪ್ತವಿಹಿ ಪಿತಾಪೂತ, ಒಬ್ಬ ನಿನ್ನ ತಂದೆ ಬಗ್ಗೆ ವಿಚಾರ ಮಾಡಬೇಡಪ್ಪ. ತ್ರಿಸಪ್ತವಿಹಿ, ತ್ರಿ ಅಂದ್ರೆ 3, ಸಪ್ತ ಅಂದ್ರೆ 7, 7 21 ಕುಲಗಳನ್ನು ಉದ್ಧಾರ ಮಾಡಿನಿ. ಕುರುತೆ ಪ್ರೇತ ಕಾರ್ಯಾಣಿ, ನಿನ್ನ ತಂದೆಯ ಪ್ರೇತ ಸಂಸ್ಕಾರವನ್ನು ಮಾಡುವಂತ ಆದೇಶವನ್ನು ಮಾಡ್ತಾನೆ. ಸತ್ಯಧರ್ಮ ತೀರ್ಥರಂತಾರೆ, 21 ಕುಲ ಎಲ್ಲ ಆಯಿತು,
21 ಕುಲ ಉದ್ಧಾರ ಮಾಡಿನಿ ಅಂತ ನರಸಿಂಹದೇವರು ಹೇಳಿಬಿಟ್ರು. 21 ಕುಲ ಎಲ್ಲಾಯಿತು? ಪ್ರಹ್ಲಾದರಾಜರ ತಂದೆ ಹಿರಣ್ಯಕಶಿಪು ತಂದೆ ಕಶ್ಯಪ ಋಷಿಗಳು, ಕಶ್ಯಪ ಋಷಿ ತಂದೆ ಯಾರು? ಬ್ರಹ್ಮದೇವರು ತಂದೆ ಪರಮಾತ್ಮ. ಎಲ್ಲಿ 21 ಕುಲ ಆಯಿತು? ಅದಕ್ಕೆ ಹೇಳ್ತಾರೆ, ಯಸ್ ಸಾಧೋ ಅಸ್ಯ ಕುಲೇ ಜಾತಃ ಭವಾನ್ ವೈ ಕುಲಪಾವನಃ. ಇಂತಹ ಕುಲದಲ್ಲಿ ಪ್ರಹ್ಲಾದರಾಜರಂತವರು ಹುಟ್ಟಿದ್ರಿಂದ 21 ಕುಲಗಳು ಉದ್ಧಾರವಾಗ್ತವೆ ಅಂತ. ಎಂತಹ ಮಾತ್ರಿ! 21 ಕುಲ ಯಾಕೆ? 22 ಕುಲ ತಗೊಂಡ್ರೆ ಏನು ಗಂಟು ಹೋಗ್ತದೆ? ಯಾಕೆ 21 ಕುಲ ಅಂತ ಕೇಳಿದ್ರೆ, ಒಳ್ಳೆ ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದವನ್ನ ಮಾಡಿದಾಗ ಶ್ರಾದ್ದ ಮಾಡಿದವನ ತಂದೆಯ 7 ಕುಲ, ತಾಯಿ 7 ಕುಲ, ಹೆಂಡತಿ 7 ಕುಲ. ಹಾಗಾಗಿ 21 ಕುಲ ಏನಾಗ್ತವೆ? ಶ್ರಾದ್ದ ಮಾಡಿದವನ ಈ 21 ಕುಲಗಳು ಉದ್ಧಾರ ಆಗ್ತವೆ. 7 ಕುಲ ಯಾಕೆ ತಗೊಂಡ್ರಿ? 8 ಕುಲ ಯಾಕೆ ತಗೊಳ್ಳಿಲ್ಲ? 7 ತಲೆಮಾರಿನ ತನಕ 10 ದಿವಸ ಅಶೌಚ. ಪಂಚಾಂಗದ ಹಾಕ್ಯಾರಿಲ್ಲ ಮತ್ತೆ? 7 ತಲೆಮಾರಿನ ತನಕ 10 ದಿವಸ ಅಶೌಚ. 8 ಆದ ಮೇಲೆ 3 ದಿವಸ, 10 ಆದ ಮೇಲೆ ಮತ್ತೆ 1.5 ದಿವಸ ಪಕ್ಷಿಣಿ ಇತ್ಯಾದಿ ಎಲ್ಲ ವ್ಯವಸ್ಥೆ ಅಂತ ಇದೆ. ಆದ್ದರಿಂದ ಪ್ರಹ್ಲಾದರಾಜರಂತಹ ಮಗನನ್ನು ಪಡೆದಿದ್ದರಿಂದ 21 ಕುಲಗಳೇನಾಗಲಿ ಅಂತ ಕೇಳಿದರೆ ಉದ್ಧಾರವನ್ನು ಹೊಂದಲಿ ಎಂಬುದಾಗಿ. ಹಾಗಾಗಿ ಮೊನ್ನೆನೆ ಅನೇಕ ಬಾರಿ ಹೇಳಿದ್ದೇವೆ, ನಾವು ಶ್ರಾದ್ದವನ್ನು ಮಾಡುವಾಗ 5 ಪದಾರ್ಥಗಳಾಗಬೇಕು. ಇನ್ನು ಸ್ವಲ್ಪ ದಿವಸಕ್ಕೆ ಪಕ್ಷಮಾಸ ಬಂದುಬಿಡ್ತದೆ. ಆ ಪಕ್ಷಮಾಸ ದೇವತೆಗಳು ಯಾರು ಅಂತ ಕೇಳಿದರೆ ವಸು ರುದ್ರ ಆದಿತ್ಯ. ವಸು ರುದ್ರ ಅಂತರ್ಗತ ಆದಿತ್ಯ. ಪುರೂರವ ಆರ್ದ್ರ ಸೌಜ್ಞಕಾನ ವಿಶ್ವೇ ದೇವಾನಾಂ ಅಂತ ಹೇಳಿ ಪುರೂರವ ಆರ್ದ್ರವ ಅನ್ನುವಂತಹ ದೇವತೆಗಳನ್ನೇ ಮಾಡ್ತಾರೆ, ಪಕ್ಷಮಾಸದಲ್ಲಿ ಕರೀತಾರೆ. ಪುರೂರವ ಆರ್ದ್ರವ ಅನ್ನುವಂಥ ವಿಶ್ವೇ ದೇವತೆಗಳು ಅವರು ಬರ್ತಾರೆ. ಅವರಲ್ಲಿ ವಸು ರುದ್ರ ಆದಿತ್ಯ. ಅಂದರೆ ವಸು ಅಂದರೆ ಅಷ್ಟು ಬಸುಗಳು, ರುದ್ರ ಅಂದರೆ ರುದ್ರ, ಆದಿತ್ಯ ಅಂದರೆ ಸೂರ್ಯ. ಈ ದೇವತೆಗಳು ಇದ್ದು ಏನು ಮಾಡ್ತಾರೆ? ಶ್ರಾದ್ದವನ್ನು ಸ್ವೀಕಾರ ಮಾಡ್ತಾರೆ. ಅವರಲ್ಲಿ ಯಾರಿದ್ದಾರೆ? ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ ನಾನಾ ರೂಪದಿಂದ 5 ರೂಪದಿಂದ ಯಾಕಿದ್ದಾನೆ? ಶ್ರಾದ್ದ ಮಾಡುವ ಯಜಮಾನ, ಶ್ರಾದ್ದ ಮಾಡಿಸುವ ಬ್ರಾಹ್ಮಣ, ಶ್ರಾದ್ದದ ಮಂತ್ರಗಳು, ಶ್ರಾದ್ದದ ಅಡಿಗೆ, ಅದನ್ನು ಬಡಿಸುವ 5 ಆಯ್ತಿಲ್ಲೋ? ಈ 5ರಲ್ಲಿ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕೃಷ್ಣ, ವಾಸುದೇವ ನಾರಾಯಣ ರೂಪದಿಂದ ಇದ್ದು ಏನು ಮಾಡ್ತಾನೆ? ಶ್ರಾದ್ದವನ್ನ ಮಾಡ್ತಾನೆ. ಅನ್ನೋದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ತಿಳ್ಕೊಳ್ಬೇಕು. ಆದ್ದರಿಂದ ತ್ರಿಸಪ್ತಭಿಹಿ ಪಿತಾ ಪೂತ. ಹಾಗಾಗಿ ಏನೂ ತೊಂದರೆ ಇಲ್ಲಪ್ಪ, ನಿನ್ನ ತಂದೆಯನ್ನು ಉದ್ಧಾರ ಮಾಡೀನಿ ಅಂತ ಹೇಳ್ತಾನೆ. ಹಂಗಾದ್ರೆ ಹಿರಣ್ಯಕಶಿಪು ಮೋಕ್ಷ ಆಯ್ತೇನ್ರಿ? ಆಗಿಲ್ಲ. ಹಿರಣ್ಯಕಶಿಪುವಿಗೆ ಅಂಧಂತಮಸ್ಸೆ ಆಗಿದೆ. ಅವನಲ್ಲಿ ಇರತಕ್ಕಂಥ ಹಿರಣ್ಯಾಕ್ಷ ಹಿರಣ್ಯಕಶಿಪುರಲ್ಲಿ ಇರುವ ಜಯ ವಿಜಯರಿಗೆ ಮೋಕ್ಷವಾಗಿದೆ ಅಂತ ತಿಳ್ಕೊಳ್ಬೇಕು. ಆ ಶಾಪದಿಂದ, ವಿಪ್ರಶಾಪ ಸನಕಾದಿಗಳ ಶಾಪ ಏನಿತ್ತು, ಆ ಶಾಪದಿಂದ ಬಿಡುಗಡೆಯಾಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, ಏಷ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ ವಿಧೋ ಯತ್ರಾದಿ ದೈತ್ಯೋ. ಹೀಗೆ ಬ್ರಹ್ಮಣ್ಯ ದೇವನಾಗಿರತಕ್ಕಂಥ ಪರಮಾತ್ಮನ ಮಹಿಮೆಯನ್ನ, ಅವನ ಅವತಾರ ಕಥೆಯನ್ನ, ಅವನ ಭಕ್ತರಾದ ಪ್ರಹ್ಲಾದಾದಿಗಳ ಮಹತ್ವವನ್ನ ಯಾರು ಶ್ರವಣ ಮಾಡ್ತಾ ಇದ್ದಾರೋ ಅವರಿಗೆ ಏನಾಗ್ತಾ ಇದೆ? ಪ್ರಹ್ಲಾದಸ್ಯ ಅನುಚರಿತ ಮಹಾಭಾಗವತಸ್ಯ. ಮಹಾಭಾಗವತೋತ್ತಮನಾದ ಪ್ರಹ್ಲಾದನ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೋ ಭಕ್ತಿ ಜ್ಞಾನ ವಿರಕ್ತಿಶ್ಚ, ಅವರಿಗೆ ಪರಮಾತ್ಮನಲ್ಲಿ ಭಕ್ತಿ ಜ್ಞಾನ ಉಂಟಾಗ್ತಾ ಇದೆ, ಬ್ಯಾಡವಾದ ವಿಷಯಗಳಲ್ಲಿ ವೈರಾಗ್ಯ ಅನ್ನೋದು ಉಂಟಾಗ್ತಾ ಇದೆ ಅಂತ ಪ್ರಹ್ಲಾದರಾಜರ ಮಹಿಮೆಯನ್ನೇನು ಮಾಡ್ತಾ ಇದ್ದಾರೆ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ, ಆಮೇಲೆ ವರ್ಣಾಶ್ರಮ ಧರ್ಮಗಳನ್ನು ಉಪದೇಶ ಮಾಡ್ತಾರೆ. ವರ್ಣಾಶ್ರಮ ಧರ್ಮ, ಬ್ರಹ್ಮಚಾರಿ ಧರ್ಮ, ಗೃಹಸ್ಥ ಧರ್ಮ, ವಾನಪ್ರಸ್ಥ ಧರ್ಮ, ಸನ್ಯಾಸಿ ಧರ್ಮ. ಬ್ರಹ್ಮಚಾರಿ ಧರ್ಮ ಅಂದ್ರೇನು? ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಬೇಕು. ಒಳ್ಳೆಯ ರೀತಿಯಿಂದ ಮನಸ್ಸು ವಿಕಾರವಾಗದೆ ಗುರುಕುಲದಲ್ಲಿ ಅಧ್ಯಯನ, ವೇದ, ವೇದಾಂತ ಇತ್ಯಾದಿ ಎಲ್ಲ ಅನುಷ್ಠಾನಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ಏನು ಮಾಡಬೇಕು ಅಂದರೆ ಏಕ ಮನಸ್ಸಿನಿಂದ ಅಧ್ಯಯನವನ್ನು ಮಾಡಬೇಕು. ಹಾಗೆ ಅಧ್ಯಯನವನ್ನು ಮಾಡಬೇಕಾದರೆ ಬ್ರಹ್ಮಚಾರಿಯಾಗಿರ್ತಕ್ಕಂಥವ ತನ್ನ ತಾಯಿ ಒಂದನ್ನು ಬಿಟ್ಟರೆ ಇನ್ಯಾರ ಜೊತೆಗೂ ಏಕಾಸನದಲ್ಲಿ ಕೂತ್ಕೋಬಾರದು. ಇದು ಮಾಡಿದರೆ ಯಾರ ಜೊತೆಗೆ ವಿಕಾರ ಆಗುವುದೇ ಇಲ್ಲ. ಆದ್ದರಿಂದ ಬ್ರಹ್ಮಚಾರಿಯಾಗಿರ್ತಕ್ಕಂಥವ ಅಧ್ಯಯನ ಅಧ್ಯಾಪನವನ್ನು ಮಾಡುತ್ತಾ ಏನು ಮಾಡಬೇಕು? ಮನಸ್ಸು ವಿಕಾರ ಇಲ್ಲದೆ ತನ್ನ ತಾಯಿ ಒಂದನ್ನು ಬಿಟ್ಟರೆ ಇನ್ಯಾರ ಜೊತೆಗೂ ಏಕಾಂತದಲ್ಲಿ ಆಗಲಿ ಒಂದೇ ಆಸನ ಅಕ್ಕಪಕ್ಕ ಕೂತ್ಕೋಬಾರದು. ಆಮೇಲೆ ಗುರುಗಳ ಆದೇಶದಂತೆ ಎಲ್ಲವನ್ನ ತಗೊಂಬಂದು ಅವ್ರು ಊಟ ಮಾಡು, ಸ್ವೀಕಾರ ಮಾಡು ಅಂದ್ರೆ ಸ್ವೀಕಾರ ಮಾಡು, ಇಲ್ಲ ಅಂದ್ರೆ ಇಲ್ಲ. ಮೊನ್ನೆ ನಾವು ಮುಂಬೈಯಲ್ಲಿ ಹೇಳಿದ್ವಲ್ಲ, ಆರುಣಿ ಉಪಮನ್ಯು ಅವ್ರ ಕಥೆ ಹೇಳಿದ್ವಲ್ಲ, ಗುರುಗಳು ತಿನ್ನು ಅಂತ ಹೇಳಿದ್ರೆ ತಿಂತಾ ಇದ್ರು. ಹಾಗೆ ಶಿಷ್ಯ ಅಧ್ಯಯನವನ್ನ ಅಧ್ಯಾಪನಗಳನ್ನು ಮಾಡಬೇಕು. ಇದು ಏನು ಅಂದ್ರೆ ಬ್ರಹ್ಮಚಾರಿ ಧರ್ಮ. ಬ್ರಹ್ಮಚರ್ಯವನ್ನ ಯಾವ ಕಾಲಕ್ಕೂ ಕೂಡ ಏನು ಮಾಡಬಾರ್ದು ಅಂತ ಕೇಳಿದ್ರೆ ಕಡಿಮೆ ಮಾಡಿಕೊಳ್ಳಬಾರದು. ಬ್ರಹ್ಮಚರ್ಯ ಉಂಟಾಗೋದಕ್ಕೆ ಬೇಕಾಗಿರತಕ್ಕಂತಹ ತಪಸ್ಸು, ಅಧ್ಯಯನ, ಅಧ್ಯಾಪನ, ಗಾಯತ್ರಿ ಜಪ
ಇತ್ಯಾದಿಗಳ ಮೂಲಕವಾಗಿ ಪ್ರಾಣಾಯಾಮದ ಮೂಲಕವಾಗಿ ಏನು ಮಾಡಬೇಕು ಅಂದರೆ ಬ್ರಹ್ಮಚರ್ಯವನ್ನು ರಕ್ಷಣೆ ಮಾಡಿಕೊಂಡು ಬರಬೇಕು. ಇದು ಬ್ರಹ್ಮಚರ್ಯದ ವಿಷಯ. ಇನ್ನು ಗೃಹಸ್ಥನಿಗೆ 6 ಕರ್ಮಗಳಿದ್ದಾವೆ. ಅದನ್ನು ಷಟ್ಕರ್ಮಗಳು ಅಂತ ಹೇಳ್ತಾರೆ. ಅಧ್ಯಯನ, ಅಧ್ಯಾಪನ ಅಂದರೆ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿ ಮಂಗಳಾತಂದ್ರೆ ಪುಸ್ತಕ ಮುಚ್ಚಿಡಬೇಕು ಅಂತ ಅರ್ಥ ಅಲ್ಲ, ನವರಾತ್ರಿಗೆ ಒಮ್ಮೆ ತೆಗಿಬೇಕು ಅಂತ ಅರ್ಥ ಅಲ್ಲ, ಸರಿನಾ? ಅದು ನಿರಂತರವಾಗಿ ನಡೀತಾ ಇರಬೇಕು. ಅಧ್ಯಯನ, ಅಧ್ಯಾಪನ. ತಾನು ಅಧ್ಯಯನ ಮಾಡೋದು, ಇನ್ನೊಬ್ಬರಿಗೆ ಅಧ್ಯಾಪನವನ್ನು ಮಾಡಿಸೋದು. ಯಜನ, ಯಾಜನ. ತಾನು ಯಜ್ಞಗಳನ್ನು ಮಾಡೋದು, ಇನ್ನೊಬ್ಬರಿಗೆ ಯಜ್ಞವನ್ನು ಮಾಡಿಸೋದು. ಯಾವ ಯಜ್ಞ? ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮಾನವಯಜ್ಞ, ಪಂಚಯಜ್ಞ. ದೇವಯಜ್ಞ ಅಂದರೆ ದೇವತೆಗಳ ಪೂಜೆಯನ್ನು ಮಾಡೋದು. ಪಿತೃಯಜ್ಞ ಅಂದರೆ ಇರುವಾಗ ನೋಡ್ಕೊಳ್ಳೋದು. ಮರಣಾನಂತರ ತರ್ಪಣಾದಿಗಳನ್ನು, ಶ್ರಾದ್ದಾದಿಗಳನ್ನು ಮಾಡೋದು. ಋಷಿಯಜ್ಞ ಅಂದರೆ ಋಷಿಗಳ ಪರಂಪರೆಯಲ್ಲಿ ಬಂದಿದ್ದೇವೆ, ಋಷಿಗಳ ತರ್ಪಣವನ್ನು ಕೊಡೋದು, ಅವರು ಕೊಟ್ಟ ಗಾಯತ್ರಿ ಮಂತ್ರವನ್ನ ಜಪ ಮಾಡೋದು. ಭೂತಯಜ್ಞ ಅಂದರೆ ನಾವೊಬ್ಬರೇ ಊಟ ಮಾಡೋದಲ್ಲ, ಪ್ರಾಣಿಗಳಿಗೂ ಕೂಡ ಕೊಟ್ಟು ಏನೋ ಚಿತ್ರಾಯ ನಮಃ, ಚಿತ್ರಗುಪ್ತಾಯ ನಮಃ, ಯಮಾಯ ನಮಃ, ಸರ್ವೇಭ್ಯೋ ಭೂತೇಭ್ಯೋ ನಮಃ ಅಂತ ಕೊಡೋದು. ಆಮೇಲೆ ಬಲಿಹರಣ ಮಾಡ್ತೀವಲ್ಲ, ಅದು ಕೂಡ ಭೂತ ಬಲಿನೇ. ಆಮೇಲೆ ಮಾನವಯಜ್ಞ ಅಂದರೆ ಪರಸ್ಪರವಾಗಿ ಒಬ್ಬರು ಇನ್ನೊಬ್ಬರಿಗೆ ಸಹಕಾರಿಯಿಂದ ಬದುಕುವುದು. ಹೀಗೆ ಈ ರೀತಿಯಾದ ಯಜನ, ಯಾಜನ. ತಾನು ಯಜ್ಞವನ್ನು ಮಾಡುವುದು, ಇನ್ನೊಬ್ಬರಿಂದ ಯಾಗಗಳನ್ನು ಮಾಡಿಸುವಂತಹದ್ದು. ಆಮೇಲೆ ದಾನ, ಪ್ರತಿಗ್ರಹ. ಒನ್ವೇ ಆಗಬಾರ್ದು. ದಾನವೂ ಕೊಡಬೇಕು, ಪ್ರತಿಗ್ರಹ ಸ್ವೀಕಾರವನ್ನು ಮಾಡಬೇಕು. ಎರಡನ್ನೂ ಮಾಡಬೇಕು. ಇದು ಅಲ್ಲದೆ ಗೃಹಸ್ಥನಿಗೆ ದೇವ ಕಾರ್ಯ, ಪಿತೃಕಾರ್ಯ, ನಿತ್ಯ, ನೈಮಿತ್ತಿಕ, ಕುಲಧರ್ಮ, ಕುಲಾಚಾರ ಅಂತ ಏನಿದ್ದಾವೆ, ಇಷ್ಟು ಕರ್ಮಗಳನ್ನ ಗೃಹಸ್ಥನಾದವ ಮಾಡಬೇಕು ಅಲ್ಲ, ಮಾಡಲೇಬೇಕು. ದೇವ ಕಾರ್ಯ, ಪಿತೃಕಾರ್ಯ ಯಾವುದನ್ನು ಬಿಡೋ ಹಾಗಿಲ್ಲ. ದೇವ ಕಾರ್ಯ, ಪಿತೃಕಾರ್ಯ, ನಿತ್ಯ, ನೈಮಿತ್ತಿಕ, ಕುಲಧರ್ಮ, ಕುಲಾಚಾರ ಇದನ್ನು ಬಿಡೋ ಹಾಗಿಲ್ಲ. ಪಿತೃಕಾರ್ಯ, ದೇವ ಕಾರ್ಯ ಅಂತವಲ್ಲ, ಅವನು ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಶಾಸ್ತ್ರ ಸೂಕ್ಷ್ಮವಾಗಿ ತಿಳಿಸ್ತದ ಅಂತ ಕೇಳಿದ್ರೆ, 4 ಜನ ಅಣ್ಣತಮ್ಮಂದರಿದ್ರ ನೀ ನಿನ್ನ ಮನ್ಯಾಗ ದೇವ ಕಾರ್ಯ, ಪಿತೃಕಾರ್ಯ ಮಾಡೋ ಹಂಗಿಲ್ಲ. 4 ಜನ ಒಂದೇ ಮನೆಯಲ್ಲಿ ಸೇರಿ ಮಾಡಬೇಕು. ಯಾಕೆಂದ್ರೆ ಕಲಿಯುಗ. ಈ ಕಲಿಯುಗದಲ್ಲಿ ಅಣ್ಣತಮ್ಮಂದರಲ್ಲಿ ಸಹಜವಾಗಿ ಭಿನ್ನಾಭಿಪ್ರಾಯಗಳು ಇರ್ತವೆ. ಮನೆ 4 ಬೇರೆ ಆದರೂ ಮನಸ್ಸು 4 ಬೇರೆ ಆಗೋದು ಬೇಡ. ದೇವ ಕಾರ್ಯ, ಪಿತೃಕಾರ್ಯದ ನಿಮಿತ್ತದಿಂದಲಾದರೂ ಎಲ್ಲರೂ ಒಂದೇ ಮನೆಯಲ್ಲಿ ಸೇರಿ ದೇವ ಕಾರ್ಯ, ಪಿತೃಕಾರ್ಯ ಮಾಡಬೇಕು. ಈಗ ಕುಲಧರ್ಮ ಅಂತ ಹೇಳ್ತೀರಿ. ಕುಲಧರ್ಮ ಅಂದ್ರೇನು? ನಿನ್ನ ಮನೆಯೊಳಗ ಅವನ ಮನೆಯೊಳಗೆ ಮಾಡಿದ್ರು ಕುಲಧರ್ಮ ಅಂತಾರೆ. ಏನದಕ್ಕೆ? ಎಲ್ಲರೂ ಸೇರಿ ಒಂದೇ ಕಡೆ ಮಾಡೋದಕ್ಕೆ ಕುಲಧರ್ಮ ಅಂತಾರೆ. ಹಾಗೆ ಶ್ರಾದ್ದಾದಿಗಳನ್ನು ಕೂಡ ಏನ್ ಮಾಡಬೇಕು ಅಂತ ಕೇಳಿದ್ರೆ ಎಲ್ಲರೂ ಒಟ್ಟಿಗೇನೆ ಮಾಡಬೇಕು. ಕಲಿಯುಗ ಏನ್ ಮಾಡ್ಲಿಕ್ಕಾಗಲ್ಲ. ಒಂದೇ ಕಂಪೌಂಡ್ನಲ್ಲಿ ಅಣ್ಣ ತಮ್ಮ ಇಬ್ರು ಇರ್ತಾರೆ. ಒಬ್ಬ ಮನೆಯೊಳಗೆ ಮಾಡ್ತಾನೆ, ಒಬ್ಬ ಮಠಕ್ಕೆ ಹೋಗಿ ಮಾಡ್ತಾರೆ ಅಂತ ಸಂತೋಷ ಪಡ್ಬೇಕಷ್ಟೇ, ಸರಿನಾ? ಹಾಗಾಗಿ ದೇವ ಕಾರ್ಯ, ಪಿತೃಕಾರ್ಯ, ನಿತ್ಯ, ನೈಮಿತ್ತಿಕ ಇದೆಲ್ಲವನ್ನ ಮಾಡಬೇಕು. ಕುಲಧರ್ಮ, ಕುಲಾಚಾರ. ಆಮೇಲೆ ಇದು ಗೃಹಸ್ಥನ ಧರ್ಮ. ಗೃಹಿಣಿ ಧರ್ಮ ಅಂತ ಪ್ರತ್ಯೇಕ ಇಲ್ಲ. ಗೃಹಸ್ಥನಾದವ ದೇವ ಕಾರ್ಯ, ಪಿತೃಕಾರ್ಯವನ್ನ ಮಾಡೋದಕ್ಕೆ, ಧರ್ಮ ಮಾರ್ಗದಲ್ಲಿ ಇರೋದಕ್ಕೆ ಅವಳು ಸಹಕಾರ ಮಾಡಿಬಿಟ್ರೆ ಅದೇ ಅವನಿಗಿಂತ ಏನೋ ಅಂತ ಕೇಳಿದ್ರೆ ಅಧಿಕವಾದ ಪುಣ್ಯ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಗೃಹಿಣಿಗೆ ಬರ್ತಾ ಇದೆ. ಅದಕ್ಕೇನೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಆದದ್ದೆಲ್ಲ ಒಳಿತೆ ಆಯಿತು ಅಂತ. ನೋಡ್ರಿ, ಶಾಲಿಗ್ರಾಮದಲ್ಲಿ 5,000 ರೂಪ, ಹೂವಿನಲ್ಲಿ 13 ರೂಪ, ನೀರಿನಲ್ಲಿ 24 ರೂಪ, ಹೀಗೆ ಒಂದೊಂದರಲ್ಲಿ ಒಂದೊಂದು ರೂಪ ಆದರೆ ಉಪಕಾರಣಿಯಲ್ಲಿ 55 ಲಕ್ಷ ರೂಪ. ಹಂಗಾಗಿ ಶಾಲಿಗ್ರಾಮ ದೇವರ ಪೂಜೆ, ಪ್ರತಿಮೆ ಪೂಜೆ ಮಾಡೋರಿಗಿಂತ ಉಪಕಾರಣಿ ತಿಕ್ಕೋರಿಗೆ ಹೆಚ್ಚು ಪುಣ್ಯ ಬಂತು. ಅಲ್ಲಿ 55 ಲಕ್ಷ ರೂಪ. ಉಪಕಾರಣಿ ಅಂದ್ರೆ ಬರೀ ತಮ್ಗಿ, ಥಾಲಿ, ತಟ್ಟಿ, ಹಲಗ್ಯಾರ್ತಿ, ನೀಲಂಜನ ಅಂತ ಅಷ್ಟೇ ತಿಳ್ಕೊಬೇಡ್ರಿ. ದೇವರ ಪೂಜೆಗೆ ರಮಾ ಬ್ರಹ್ಮಾದಿ ದೇವತೆಗಳು ಉಪಕಾರಣಿ. ಹಾಗೇನು ತಿಳ್ಕೊಂಡು ಉಪಕಾರಣಿ ತಿಕ್ಕಿದರೆ ಉಪಕಾರಣಿ ತಿಕ್ಕೋರು ಉಪಕಾರವನ್ನ ದೇವರೇನು ಮಾಡ್ತಾನೆ ಹೇಳಿದ್ದಾನೆ. ಏನು ಮಾತಾಡಿ ಬರಂಗಿಲ್ಲ, ಹಿಂದಾಡಿ ಹೋಗಿ ನಾನು ಬೈರಬೇಕಂತ ಮುಸರಿ ಭಾಂಡಿ ಜೋಡಿ ಉಪಕಾರಣಿನೂ ಕೊಟ್ಬಿಡೋದು. ಅಂದ್ರೆ ಪುಣ್ಯ ಯಾರಿಗೆ ಬಂತು? ನಾವೇನು ಮಾಡಿದಂಗಾಯ್ತು. ವಾಪಸ್ಸು ಅವುಗಳನ್ನ ಹೋಗಲಪ್ಪ ಕೊಟ್ವಿ ಅಂತ ತಿಳ್ಕೊ, ವಾಪಸ್ಸು ಅವನ ನೀರು ಹಾಕಿ ಶುದ್ಧೀಕರಣ ಮಾಡ್ಕೋಬೇಕಿಲ್ಲ, ಅದೂ ಇಲ್ಲ. ಅಂದ ಮೇಲೆ ಹೇಗೆ ದೇವರ ಅನುಗ್ರಹ ಆಗೋದಕ್ಕೆ ಸಾಧ್ಯವಿದೆ? ಹಾಗಾಗಿ ಗೃಹಿಣಿ ಗ್ರಹ ಮುಚ್ಚತೆ, ಪುರುಷ ಮಾಡುವಂತಹ ದೇವತಾ ಕಾರ್ಯಗಳಲ್ಲಿ ಅವಳು ಸಹಕಾರವನ್ನು ಮಾಡಬೇಕು. ಅವನು ಅಧರ್ಮಿಯಾಗಿದ್ದ ಪಕ್ಷದಲ್ಲಿ, ನಾಸ್ತಿಕನಾಗಿದ್ದ ಪಕ್ಷದಲ್ಲಿ ಜೋರು ಮಾಡಬಾರ್ದು. ಮಾಡ್ತಿರೋದು ಹಂಗೆಲ್ಲ ಮಾಡಬಾರ್ದು. ಏನು ಮಾಡಬೇಕು? ಸಾವಕಾಶವಾಗಿ. ಮೈಸೂರು ಸೀರೆ ಬೇಕಂದ್ರೆ ಹೆಂಗೆ ನೈಸ್ ಹೊಡೆದಿರ್ತೀರಿ ಹಂಗ ಪೂಜಾ ಮಾಡ್ಬೇಕಾದ್ರು
ಈ ತಿಂಗಳಿಗೊಮ್ಮೆ ಮಾಡ್ಲಿಕ್ಕೆ ಹತ್ತೀರಿ, 15 ದಿವಸಕ್ಕೊಮ್ಮೆ ಮಾಡ್ರಿ, 15 ದಿವಸಕ್ಕೊಮ್ಮೆ ಮಾಡಿಸಿದ ಮೇಲೆ ವಾರಕ್ಕೊಮ್ಮೆ ಮಾಡ್ರಿ, ಗುರುವಾರಕ್ಕೊಮ್ಮೆ ಮಾಡ್ರಿ, ಏಕಾದಶಿ ಸ್ವಲ್ಪ ಫಲಾರ್ ತಗೋತೀರಿ, ಬರೇ ಜ್ಯೂಸ್ ತಗೊಳ್ರಿ, ಆ ಜ್ಯೂಸ್ ತಗೊಳ್ಳೋದು ಬಿಟ್ಟ ಮೇಲೆ ಬರೇ ಪನಕ ತಗೋರಿ. ಹಿಂಗೇನು ಮಾಡ್ಬೇಕು? ಪತಿಯನ್ನ ಧರ್ಮ ಮಾರ್ಗದಲ್ಲಿ ಬರುವಂತೆ ಮಾಡೋದೇ ಗೃಹಿಣಿ ಧರ್ಮ, ಅದೇ ಸ್ತ್ರೀ ಧರ್ಮ. ಅದನ್ನ ಬಿಟ್ಟು ಮನಿ ಬಿಟ್ಟು ಮಕ್ಕಳನ್ನ ಬಿಟ್ಟು ಗಂಡನ್ ಬಿಟ್ಟು ನಾ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಲ್ಲಿ ಭಜನೆ ಮಾಡ್ತೀನಿ ಅಂದ್ರೆ ನೀ ಅಲ್ಲಿ ಭಜನೆಗೆ ಹೋಗಿ ಇಲ್ಲಿ ಮಕ್ಳು ಏನೋ ಮಾಡ್ತಾವ. ಇದು ಸ್ತ್ರೀ ಧರ್ಮ, ಇದನ್ನು ತಿಳ್ಕೊಳ್ಬೇಕು. ಹಾಗಾಗಿ ಏನಾಯ್ತು? ಬ್ರಹ್ಮಚಾರಿ ಧರ್ಮ, ಗೃಹಸ್ಥ ಧರ್ಮ, ಗೃಹಿಣಿ ಧರ್ಮ, ಆಮೇಲೆ ಯಾವುದು? ವಾನಪ್ರಸ್ಥ ಧರ್ಮ. ಬಹಳ ತಿಳ್ಕೊಳ್ಬೇಕು. ಇದನ್ನ ಇಲ್ಲಿ ಹೇಳಿಲ್ಲ, ನಾ ಹೇಳ್ತೀನಿ. ಅಂದ್ರೆ ಇದು ಜಗತ್ತಿನಲ್ಲಿರುವ ವಾಸ್ತವಿಕವಾದ ಸಂಗತಿ. ವಾನಪ್ರಸ್ಥ ಧರ್ಮ ಅಂದ್ರೆ ಏನು? ಹಿಂದೆಲ್ಲ ಗೃಹಸ್ಥಾಶ್ರಮದ ಜವಾಬ್ದಾರಿ ಮುಗಿದ ಮೇಲೆ ಕಾಡಿಗೆ, ಅಂದ್ರೆ ಎಲ್ಲಿ ಜ್ಞಾನಿಗಳಿರ್ತಾರೋ, ಎಲ್ಲಿ ಮಠ ಮಂದಿರಗಳಿರ್ತಾವೋ ಅಲ್ಲಿ ಹೋಗಿ ಸತತವಾಗಿ ಅಧ್ಯಯನ ಅಧ್ಯಾಪನಗಳನ್ನು ಮಾಡೋದು, ಶ್ರವಣ ಮಾಡೋದು, ಅದನ್ನೇ ವಾನಪ್ರಸ್ಥ ಅಂತ. ಇನ್ನು ಕೆಲವರಂತೂ ಋಷಿಗಳ ಹತ್ರ ಹೋಗಿ ಕಾಯಮಾಗಿ ಅಲ್ಲೇ ಬಿಡ್ತಾ ಇದ್ರು. ವಾನಪ್ರಸ್ಥ ಅಂದ್ರೆ ವನದಲ್ಲೇ ಅಲ್ಲೇ ಇದ್ಕೊಂಡ್ಬಿಡೋದು, ವಾಪಸ್ ಮನೆಗೆ ಬರೋ ಹಾಗೆ ಇಲ್ಲ. ಅದನ್ನು ವಾನಪ್ರಸ್ಥ ಅಂತ. ಆದರೆ ಭಾಗವತವೂ ಕೂಡ ವಾನಪ್ರಸ್ಥವನ್ನು ಹೇಳ್ತಾ ಇದೆ. ಹಾಗಾದ್ರೆ ಇವತ್ತು ವಾನಪ್ರಸ್ಥ ಮಾಡ್ಲಿಕ್ಕೆ ಸಾಧ್ಯದೇನು? ಕಾಡಿಗೆ ಹೋಗಿರೋದಕ್ಕೆ ಸಾಧ್ಯವಿದೇನು? ಇಲ್ಲ. ಹಾಗಾದ್ರೆ ಭಾಗವತ ಹೇಳಿದ್ದು ಸುಳ್ಳೇನು ಅಂತ ಕೇಳಿದ್ರೆ, ವಾನಪ್ರಸ್ಥ ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವು ಹೇಗೆ ಬದುಕಬೇಕು ಅಂತ ಕೇಳಿದ್ರೆ, ವೃದ್ಧಾಶ್ರಮಕ್ಕೆ ಕಳಿಸದೇ ಇರುವಂತೆ ಬದುಕಬೇಕು. ಹೆಂಗೆ ಅಂದ್ರೆ, ಮಕ್ಕಳಿಗೆ ಯಾವ ಸಮಸ್ಯೆ ಇರ್ತದೆ ಅಂತ ಕೇಳಿದ್ರೆ, ಇದು ಪ್ರಾಕ್ಟಿಕಲ್ ನಾನು ಹೇಳ್ತಾ ಇರೋದು. ಮಕ್ಕಳಿಗೆ ಯಾವ ಸಮಸ್ಯೆ ಇರ್ತದೆ? ತನ್ನನ್ನು ಸಂಭಾಳಿಸ್ಕೋಬೇಕು, ತನ್ನ ನೌಕರಿ ಸಂಭಾಳಿಸ್ಕೋಬೇಕು, ಹೆಂಡತಿಯನ್ನು ಸಂಭಾಳಿಸ್ಕೋಬೇಕು. ಇಷ್ಟೆಲ್ಲ ಸಂಭಾಳಿಸ್ಕೊಳ್ಳುವಾಗ ನೀವು ವಯಸ್ಸಾದವರು ನೀವು ಹೆಂಗಿದ್ರಿ ಅದನ್ನು ಮರೆತು ತಮ್ಮ ವಯಸ್ಸಿಗೆ ಏನ್ ಬೇಕು ಅದನ್ನೇ ಹೇರಿ ಬಿಟ್ರೆ, ಅಲ್ಲಿ ನೀರು ಚೆಲ್ತು, ಇಲ್ಲಿ ನೀರು ಚೆಲ್ತು, ಅಲ್ಲಿ ಮುಸುರಿ ಬಿತ್ತು, ಇಲ್ಲಿ ಮುಸುರಿ ಬತ್ತು, ಹಂಗಾತು ಹಿಂಗಾತು, ಇದ್ಯಾವ ಸಾಬರಿಯನ್ನು ಮಾಡಬಾರ್ದು. ಕೆಲವು ಸಂದರ್ಭದಲ್ಲಿ ಹೇಗಿರ್ಬೇಕು ಅಂದ್ರೆ, ನೋಡಿಯೋ ನೋಡದಂತೆ ಇರಬೇಕು. ಬಹಳ ತಲೆ ಕೆಡಿಸ್ಕೋಬಾರ್ದು. ಮಕ್ಕಳೇನ್ ಮಾಡ್ಯಾರ? ಒಂದು ಕೋಣಿ ಕೊಟ್ಟಾರಿಲ್ಲ, ನನಗೆ ಒಂದು ರೂಮ್ ಕೊಟ್ಟಾರಿಲ್ಲ, ಆ ರೂಮ್ ಒಳಗೆ ಏನ್ ಮಾಡು? ನಿನ್ನ ಪಾಡಿಗೆ ನೀನು ಜಪ ಮಾಡ್ತಾ ಕೂತ್ಕೋ. ಇಲ್ಲ ಬ್ಯಾಸರ ಬಂತಿಲ್ಲೋ ಪಾರಾಯಣ ಮಾಡು, ಅದು ಬ್ಯಾಸರ ಬಂತಿಲ್ಲೋ ಮೊಬೈಲ್ ಕೊಟ್ಟಿರ್ತಾರೆ ನಿನಗೊಂದು ಪ್ರತ್ಯೇಕ, ಆ ಮೊಬೈಲ್ ಒಳಗೆ ಏನ್ ಮಾಡು? ಸ್ವಾಮಿಗಳ ಪ್ರವಚನ ಇರ್ತದೆ ಕೇಳು. ಅದು ಬಿಟ್ಟು ಪ್ರತಿಯೊಂದರೊಳಗೂ ತಲೆ ಹಾಕೋದು, ಮಕ್ಕಳಿಗೆ ಕಿರಿಕಿರಿ ಮಾಡೋದು, ಸೊಸೆಂದ್ರಿಗೆ ಕಿರಿಕಿರಿ ಮಾಡೋದು, ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡೋದು, ಹಿಂಗಾದ್ರೆ ಈ ಕಾರಣಕ್ಕೋಸ್ಕರ ಇವತ್ತು ವೃದ್ಧಾಶ್ರಮ ಬಂದದ್ದು. ಅವರಿಗೆ ನಾವು ಅಡ್ಜಸ್ಟ್ ಆಗಬೇಕು, ನಮಗೆ ಅವರು ಅಡ್ಜಸ್ಟ್ ಆಗಬೇಕು. ಎರಡೂ ಒಂದು ರಥಕ್ಕೆ ಒಂದೇ ಗಾಲಿ ಇದ್ರೆ ನಡೆಯುವುದಿಲ್ಲ, ಎರಡೂ ಗಾಲಿ ಇರಬೇಕು. ಅವರಿಗೆ ಆಗಾಗ ಏನು ಅವರಿಗೆ ಸಿಟ್ಟು ಬಂದಾಗ ಹೇಳಬಾರ್ದು. ಯಾಕೆಂದ್ರೆ ಅವರು ನೌಕರಿ ಸಂಭಾಳಿಸೋದು, ಅವರು ಪಗಾರ ಸಂಭಾಳಿಸೋದು, ಅವರದು ಹೆಂಡತಿಯ ಮಕ್ಕಳ ಸಂಭಾಳಿಸೋದು, ಇದೇ ಅವರಿಗೆ ವಜ್ಜಾಗಿರ್ತದೆ ಇವತ್ತಿನ ಕಾಲದೊಳಗೆ. ಹಾಗಿರುವಾಗ ನಾವಿಷ್ಟು ಪ್ರೆಷರ್ ಹೇರಿಬಿಟ್ರೆ ಅವಾಗ ಏನಾಗತ್ತ? ಎರಡು ಸಮಸ್ಯೆ ಬರ್ತವೆ. ಏನು? ನಿನ್ನ ಮನೆಯೊಳಗೆ 6 ತಿಂಗಳ, ನನ್ನ ಮನೆಯೊಳಗೆ 6 ತಿಂಗಳ. ಇಲ್ಲ, ಎರಡೂ ಬೇಡ, ನಡಿ ವೃದ್ಧಾಶ್ರಮ ಕಳಿಸ್ತೀನಿ. ಈ ವೃದ್ಧಾಶ್ರಮ ತಲೆ ಎತ್ತೋದರಲ್ಲಿ ಮಕ್ಕಳ ತಪ್ಪು ಇದೆ, ತಂದೆ ತಾಯಿಗಳ ತಪ್ಪು ಇದೆ. ಆದ್ದರಿಂದ ಹೆಚ್ಚಾಗಿ ವಯಸ್ಸಾದವರೇನ್ ಮಾಡಬೇಕಪ್ಪ ಅಂತ ಕೇಳಿದ್ರೆ, ಆದಷ್ಟು ನಿರ್ಲಿಪ್ತರಾಗಿ ಇರಬೇಕು. 80 ವಯಸ್ಸಾದರೂ ನಂದೇ ನಡೆಸ್ತೀನಿ ಅಂತ ಹೋಗ್ತಾರಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತದೆ. ಇದು ನಿಜವಾಗಿ ಇರತಕ್ಕಂಥ ಫೇಲ್ಯೂರ್. ಇವತ್ತು ಅದರಲ್ಲೂ ವಿಶೇಷವಾಗಿ ಬೇರೆ ಜಾತಿಯವರಲ್ಲ, ಬ್ರಾಹ್ಮಣರಲ್ಲಿ, ಹಿಂದೂಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಿಂದೂಗಳಲ್ಲಿ ಈ ಸಮಸ್ಯೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತ ಕೇಳಿದ್ರೆ, ಹೊಂದಾಣಿಕೆ ಇಲ್ಲ. 80-90 ವಯಸ್ಸಾದರೂ ಕೂಡ ನನ್ನದೇ ನಡೆಯಬೇಕು ಅಂತೇನು ಜೋರು ಮಾಡ್ತಾರೆ. ಅದರಿಂದ ಇವತ್ತಿನವರಿಗೆ ಏನಾಗ್ತಾ ಇದೆ? ಮೆಂಟಲಿ ಬಹಳ ಪ್ರೆಷರ್ ಆಗ್ತದೆ. ಅದರಿಂದ ಸಾಂಸಾರಿಕ ಕೌಟುಂಬಿಕವಾದ ಜೀವನ ಏನಾಗ್ತಾ ಇದೆ? ಅಸ್ತವ್ಯಸ್ತವಾಗಿಬಿಡ್ತಾ ಇದೆ. ಪ್ರೀತಿ, ಪ್ರೇಮ, ಆ ಗೌರವ ಅನ್ನೋದೇನಾಗುವುದಿಲ್ಲ, ಉಳ್ಕೊಳ್ಳೋದಿಲ್ಲ. ಆದ್ದರಿಂದ ಎರಡೂ ಗಾಲಿ ಸರಿಯಾಗಿ ಇರಬೇಕು. ಇದು ವಾನಪ್ರಸ್ಥಾಶ್ರಮ. ಆದ್ದರಿಂದ ವಾನಪ್ರಸ್ಥಾಶ್ರಮ ಅಂದ್ರೇನು? ಕಾಡಿಗೆ ಹೋಗ್ಬೇಡ. ನಿನ್ನ ಮಕ್ಕಳು ಸುಸೇಂದ್ರ ಏನ್ ಮಾಡ್ಯಾರ? ಕಾಲಕ್ಕೆ ಊಟ ತಿಂಡಿ ಕೊಡ್ತಾರಿಲ್ಲೋ ಅಷ್ಟುಗೋ ಸ್ವೀಕಾರ ಮಾಡು. ಪ್ರತಿಯೊಂದ್ರೊಳಗೂ ತಲೆ ಹಾಕ್ಲಿಕ್ಕೆ ಹೋಗ್ಬೇಡ. ಆಮೇಲೆ ನಿನ್ನ ಪಾಡಿಗೆ ನೀನು ಜಪವಣಿ ಕೊಡ್ತಾರೆ, ಕೂತ್ಕೋ, ಪಾರಾಯಣ ಇತ್ಯಾದಿ ಎಲ್ಲವನ್ನ ಮಾಡಿ. ಕೊನೆ ಕಾಲ ಇದು. ಈ ಕೊನೆ ಕಾಲದಲ್ಲಿ ಪಾರಾಯಣ ಮಾಡಿ ಸಾಧನೆ ಮಾಡ್ಕೋಬೇಕು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಹಾಗಾಗಿ ನಾವು ಸಮಸ್ಯೆ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೂ ಸಮಸ್ಯೆ ಆಗಬಾರ್ದು ಅನ್ನೋದನ್ನ ನಾವೇನು ಮಾಡಬೇಕು ಅಂತ ಕೇಳಿದ್ರೆ, ಆದಷ್ಟು ನಿರ್ಲಿಪ್ತರಾಗಿ ಇರಬೇಕು. ಇರದಿರಬೇಕು, ಈಸಬೇಕು, ಇದ್ದು ಜಯಿಸಬೇಕು. ಪದ್ಮಪತ್ರ ಮಿವಾಂಭಸ. ಕಮಲದ ಎಲೆ ನೀರಿನಲ್ಲಿ ಇರುತ್ತೆ, ಆದರೆ ಆ ಕಮಲದ ಎಲೆ ನೀರನ್ನು ಅಂಟಿಸ್ಕೊಳ್ಳೋದಿಲ್ಲ. ಹಾಗೆ ನಾವು ಕೂಡ ಇರಬೇಕು. ಸುಮ್ಮನೆ ಮಕ್ಕಳಿಗೆ ಬೈದ್ವಿ, ಅವ್ರಿಗೇನಾಗುತ್ತೆ? ಒಂದು ಅಪ್ಪನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕು, ಇಲ್ಲ ತಾಯಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಈ ಎರಡು ಆಪ್ಷನ್ ನಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಆ ಸಮಸ್ಯೆಯನ್ನ ನಾವೇ ತಂದುಕೊಡ್ತೇವೆ. ಅದು ತಂದುಕೊಳ್ಳುವಂತೆ ಆಗಬಾರದು ಅನ್ನೋದು ವಾನಪ್ರಸ್ಥ ಧರ್ಮ.
ವಾನಪ್ರಸ್ಥ ಧರ್ಮ ಭಾಗವತ ಹೇಳುವಾಗೆ ನಿರಂತರವಾದ ಉಪಾಸನೆಯನ್ನು ಮಾಡಬೇಕು. ಆದರೆ ಇದು ಇವತ್ತಿನ ಕಾಲದಲ್ಲಿ ನಾವು ತಿಳ್ಕೊಳ್ಳೋ, ಯಾಕಂದ್ರೆ ಸ್ವಾಮಿಗಳಿಗೆ ಅವ್ರ ಕೆಲಸ ಮುಗಿಸಿ ಅವರು ವಿಶ್ರಾಂತಿಗೆ ಹೋಗೋದೇ ರಾತ್ರಿ 12 ಆಗ್ತದೆ. 12 ಮೇಲೆ ಕೆಲವು ಕೇಸು ಬೇರೆ ಬೇರೆ ಊರಿಂದ ಬಂದಿರ್ತಾವ. ಸ್ವಾಮಿಗಳೇ, ಮಗನ ಸಮಸ್ಯೆ ಹಿಂಗಾಗಿದೆ, ಸೊಸೆ ಸಮಸ್ಯೆ ಹಿಂಗಾಗಿದೆ, ನಮ್ಮ ಸಮಸ್ಯೆ ಹಿಂಗಾಗಿದೆ, ಮಕ್ಕಳಿದ್ರೂ ನಾವು ಆತ್ಮಶ್ರಾದ್ದವನ್ನು ಮಾಡ್ಕೊಳ್ಬೇಕಾಗಿದೆ, ನಿಮ್ಮ ಹಣೆ ಬರ ಏನು ಮಾಡಲಿಕ್ಕಾಗುತ್ತೆ? ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದೇನೆ ಸ್ವಾಮಿಗಳ ಹತ್ರ ಹೋದ್ರೆ ಸ್ವಾಮಿಗಳೇನು ಮಾಡಬೇಕು? ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದೇನೆ ಸ್ವಾಮಿಗಳ ಹತ್ರ ಹೋದ್ರೆ ಪಾಪ ಎಲ್ಲ ಬಿಟ್ಟು ಜಪ ತಪ ಮಾಡ್ತಾ ಕೂತ್ಕೊಂಡಂತ ಸ್ವಾಮಿಗಳು ತಲೆ ಕಟ್ಟಿದರೆ ಸ್ವಾಮಿಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕ್ಷೇಮವನ್ನು ಬಯಸ್ತಾರೆ, ಅವರ ಅನುಗ್ರಹದಿಂದ ಸರಿ ಆಗತ್ತೆ, ಆ ಮಾತು ಬೇರೆ. ಆದರೆ ನಾವು ಈ ರೀತಿಯಾಗಿ ಇರಬೇಕು ಅನ್ನೋದು ವಾನಪ್ರಸ್ಥಾಶ್ರಮದ ಒಂದು ಸಂಗತಿ ಅನ್ನೋದನ್ನ ಹೇಳ್ತಾ, ಆಮೇಲೆ ಕೊನೆಗೆ ಯಾವುದು? ಸನ್ಯಾಸ ಧರ್ಮ. ಸನ್ಯಾಸ ಧರ್ಮ ಅಂದರೆ ಬಹಳ ಕಠೋರವಾದದ್ರಿ, ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರ್ಯಾರೋ ಸನ್ಯಾಸಿ ಆಗ್ತೇನೆ ಅಂತ ಹೇಳಿ ಬರುವುದಿಲ್ಲ. ಅದು ವಂಶ ಪಾರಂಪರ್ಯವಾಗಿ ಬರಬೇಕಾದದ್ದಲ್ಲ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೇವ ಸನ್ಯಾಸ ವಿಧಿಶ್ರುತೌಶ್ರುತ ಅಂತ ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಸನ್ಯಾಸಕ್ಕೆ ಮಾನದಂಡ ಯಾವುದು ಅಂತ ಕೇಳಿದ್ರೆ ವೈರಾಗ್ಯ, ಭಕ್ತಿ, ಜ್ಞಾನಗಳು, ನಿರಂತರವಾದ ಜಪತಪ ಉಪಾಸನೆಗಳು. ಕಾಸಿನಲ್ಲೂ ಕೂಡ ಸ್ತ್ರೀ ಬಗ್ಗೆ, ಅನ್ಯ ಸ್ತ್ರೀಯ ಬಗ್ಗೆ, ಒಟ್ಟು ಸ್ತ್ರೀ ಅಂದ್ರೆ ಮುಗಿದ ಅನ್ಯ ಸ್ತ್ರೀ ಏನಾಗುತ್ತೆ, ಎಲ್ಲ ಸ್ತ್ರೀ ಇರುವ ಆ ಬಗ್ಗೆ ಆಲೋಚನೆ ಬಾರದೇ ಹೋಗಬೇಕು, ಬರಲೇಬಾರದು. ಬ್ರಹ್ಮಚಾರಿ ಧರ್ಮದಲ್ಲಿ, ಬ್ರಹ್ಮಚಾರಿ ಜೀವನದಲ್ಲಿ ಏನೇ ಸ್ವಲ್ಪ ವ್ಯತ್ಯಾಸ ಲೋಪ ಆದರೆ ರಿಪೇರಿ ಬಂದರೆ ಅವನಿಗೆ ಒಂದು ಸ್ವಲ್ಪ ಎಲ್ಲ ಪ್ರಾಯಶ್ಚಿತ್ತ ಇದ್ದಾವೆ, ಹಾಗಂತ ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ. ಗೃಹಸ್ಥನ ಜೀವನದಲ್ಲಿ ಏನೇ ಲೋಪ ಆದರೂ ಅವನು ರಿಪೇರಿ ಬಂದ. ವಾನಪ್ರಸ್ಥನ ಜೀವನದಲ್ಲೂ ಏನೇ ವ್ಯತ್ಯಾಸ ಆದರೂ ಸ್ವಲ್ಪ ಪ್ರಾಯಶ್ಚಿತ್ತ ಪಂಚಗವ್ಯ ತಗೊಂಡು ಸರಿ ಮಾಡ್ಲಿಕ್ಕೆ ಬರ್ತದೆ. ಸನ್ಯಾಸಿ ಜೀವನದಲ್ಲಿ ಹಾಳಾಯಿತು, ರಿಪೇರಿ ಮಾಡ್ಲಿಕ್ಕೆ ಬರ್ತದೇನೋ ಅಂತ ಕೇಳಿದ್ರೆ ಬರುವುದಿಲ್ಲ. ಸತ್ಯಧ್ಯಾನ ತೀರ್ಥರು 5 ಅಲ್ಲ 4 ಶ್ರೇಷ್ಠ ಯಾವುದು ಅಂದರೆ ಆಶ್ರಮಗಳಲ್ಲಿ ಸನ್ಯಾಸ ಶ್ರೇಷ್ಠ. ಆದರೆ ಸನ್ಯಾಸ ಶ್ರೇಷ್ಠ ಅಂದ್ಕೊಂಡು ಎಲ್ಲರೂ ಸನ್ಯಾಸಿಗಳಾಗೋದಿಲ್ಲ. ಸನ್ಯಾಸ ಜೀವನದಲ್ಲಿ ಹೇಗಿರಬೇಕೋ ಹಾಗಿದ್ರೆ ಶ್ರೇಷ್ಠ, ಇಲ್ಲ ಅಂದ್ರೆ ಶ್ರೇಷ್ಠ ಅಲ್ಲ. 4 ಆಶ್ರಮಗಳಲ್ಲಿ ಸನ್ಯಾಸಾಶ್ರಮ ಶ್ರೇಷ್ಠ. ಆದರೆ ಸನ್ಯಾಸಾಶ್ರಮದಲ್ಲಿ ಹೀಗಿರಬೇಕು ಅಂತ ಕಂಡೀಷನ್ ಈಗ ನಾವು ಗೃಹಸ್ಥಾಶ್ರಮಿಗಳು, ಬ್ರಹ್ಮಚಾರಿಗಳು ಏನೋ ಒಂದು ಕಾರಣಕ್ಕೆ ಅಕಸ್ಮಾತ್ ಇವತ್ತು ಸಂಜೆ ಸಂಧ್ಯಾ ವಂದನ ಮಾಡಲಿಲ್ಲಪ್ಪ ಅಂದ್ರೆ ಕ್ಷಮ್ಯ, ಅದಕ್ಕೊಂದು ಅವಧಿ ಅದು. ಯತಿಗಳಿಗೆ ಹಂಗಿಲ್ಲ, ಇವತ್ತಿಷ್ಟು ಜಪ ಮಾಡಲೇಬೇಕು, ಇವತ್ತಿಷ್ಟು ಉಪಾಸನೆ ಆಗಲೇಬೇಕು, ಅಲ್ಲಿ ಏನಿಲ್ಲ, ಯಾವುದೇ ರಿಯಾಯಿತಿ ಇಲ್ಲ. ಹಾಗಾಗಿ ಸನ್ಯಾಸಿಯಾದವ ಸರ್ವೇಶಾಂ ಅಭಯಂ ದತ್ವಾ ವಿರಕ್ತಃ ಪರೋಜಿದ್ಧರಿಂ, ಎಲ್ಲರಿಗೂ ಅಭಯವನ್ನು ಕೊಡ್ತಾ ವಿರಕ್ತನಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಚಾತುರ್ಮಾಸ್ಯ ಒಂದನ್ನು ಬಿಟ್ಟರೆ ಇನ್ನು ಬಹಳ ದಿವಸ ಬೇರೆ ಊರಿನಲ್ಲಿ ಇರಬಾರ್ದು. ಯಾಕೆ? ಆ ಊರಿನ ಅಟ್ಯಾಚ್ಮೆಂಟು, ಆ ಮೋಹ ಇದೆಲ್ಲ ಉಂಟಾಗಬಾರ್ದು. ಯಾವಾಗಲೂ ಕೂಡ ಜಪ ತಪ ಅಧ್ಯಯನ ಅಧ್ಯಾಪನ ಹಾಗೂ ಪ್ರವಚನ ಪಾಠ ಇವುಗಳಲ್ಲೇನೆ ಆಸಕ್ತರಾಗಿರಬೇಕು. ಯಾರದ್ದು ಅಂತ ಕೇಳಿದ್ರೆ ಸನ್ಯಾಸಿಯ ಧರ್ಮ ಎಂಬುದಾಗಿ ಸನ್ಯಾಸ ಧರ್ಮವನ್ನೇನು ಮಾಡ್ತಾ ಇದ್ದಾರೆ, ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವರ್ಣಾಶ್ರಮ ಧರ್ಮಗಳನ್ನ ಉಪದೇಶವನ್ನು ಮಾಡಿ ಆಮೇಲೆ ತ್ರಿಪುರ ಅನ್ನುವಂತಹ ದೈತ್ಯರಿದ್ದಾರೆ, ಆ ತ್ರಿಪುರಾಸುರರನ್ನ ಸಂಹಾರ ಮಾಡಬೇಕು. ಅವರೆಲ್ಲ ಮತ್ತರಾಗಿರ್ತಕ್ಕಂಥವ್ರು. ಹಾಗಾಗಿ ಅವರ ಪತ್ನಿಯರ ಪಾತಿವೃತ್ಯವನ್ನ ಪರಿಹಾರ ಮಾಡಿ ಭಗವಂತ ಅಂದ್ರೆ ಅವರಿಗೆ ಒಂದು ಬಲ ಇರುತ್ತದೆ. ತಮ್ಮ ಪತ್ನಿಯರು ಪತಿವ್ರತೆಯಾದದ್ದರಿಂದ ಅವರ ಬಲದಿಂದ ಅವರು ಅಜೇಯರಾಗಿರ್ತಾರೆ. ಮತ್ತೆ 3 ಪಟ್ಟಣ ಬೇರೆ ಮಾಡ್ಕೊಂಡಿರ್ತಾರೆ, ತ್ರಿಪುರಗಳು ಅಂತ ಹೇಳಿ 3 ಪಟ್ಟಣ ಮಾಡ್ಕೊಂಡಿರ್ತಾರೆ, ಬಂಗಾರದ್ದು, ಬೆಳ್ಳಿಯದು, ಕಬ್ಬಿಣದ್ದು. ಹಾಗಾಗಿ ಭಗವಂತ ಬುದ್ಧ ರೂಪದಿಂದ, ಕೃಷ್ಣರ ರೂಪವೇ ಬುದ್ಧ ರೂಪ, ಆ ಬುದ್ಧ ರೂಪದಿಂದ ಮೇಲ್ನೋಟಕ್ಕೆ ಅವರ ಪಾತಿವೃತ್ಯವನ್ನು ಹಾಳು ಮಾಡದಂತೆ ಅವರಿಗೆ ಭಾವನೆ ಬರೆಸಿ ಅವರನ್ನು ಸಂಹಾರ ಮಾಡೋದಕ್ಕೆ ಇದನ್ನು ಬಳಸಿಕೊಂಡ. ಹಾಗಾಗಿ ಬುದ್ಧ ರೂಪವನ್ನು ತಳೆದು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಬಾಲಕ ರೂಪದಿಂದ ಬಂದು ಬ್ರಹ್ಮದೇವರನ್ನ ಆಕಳನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನ ಕರುವನ್ನಾಗಿ ಮಾಡಿಕೊಂಡು, ಅಲ್ಲಿ ಒಂದು ಸಿದ್ಧ ಸರೋವರದ ಬಾವಿ ಇರ್ತದೆ. ಯಾಕೆಂದ್ರೆ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ, ಯುದ್ಧ ಮಾಡುವಾಗ ಮೃತರಾದ ಅಸುರರನ್ನ ಆ ಬಾವಿಯಲ್ಲಿ ಹಾಕಿಬಿಡ್ತಾರೆ, ತಿರ್ಗಾ ಎಲ್ಲ ಬದುಕಿ ಬಂದ್ಬಿಡ್ತಾರೆ. ಹಾಗಾಗಿ ಭಗವಂತ ಏನ್ ಮಾಡಿದ ಅಂತ ಕೇಳಿದ್ರೆ, ಬ್ರಹ್ಮದೇವರನ್ನ ಆಕಳು, ರುದ್ರದೇವರನ್ನು ಕರುವನ್ನಾಗಿ ಮಾಡಿಕೊಂಡು ಆ ಸರೋವರದಲ್ಲಿ ನೀರೆಲ್ಲ ಕುಡಿದು ಬಿಟ್ಟ, ಸಿದ್ಧ ಸರೋವರದ ಬಾವಿಯಲ್ಲಿ ರಸವನ್ನು ಕುಡಿದು ಬಿಟ್ಟ. ಆವಾಗ ರುದ್ರದೇವರಿಗೆ ಅನುಗ್ರಹ ಮಾಡಿದ, ಪಾಶುಪತಾಸ್ತ್ರವನ್ನು ಕೊಟ್ಟು ಆ ಅಸ್ತ್ರದಿಂದ 3 ಪಟ್ಟಣಗಳನ್ನ ರುದ್ರದೇವರು ಅಭಿಜಿನ್ ಮುಹೂರ್ತದಲ್ಲಿ ಹೋಗಿ ಏನ್ ಮಾಡ್ತಾರೆ, ಸಂಹಾರವನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ
ಪಾಶುಪತಾಸ್ತ್ರ ತಗೊಂಡು ತ್ರಿಪುರರನ್ನ ಸಂಹಾರ ಮಾಡಿದ್ದರಿಂದ ತ್ರಿಪುರಾಂತಕಾರಿ ಅಂತ ರುದ್ರದೇವರಿಗೆ ಏನಾಗ್ತಾ ಇದೆ, ನಾಮಕರಣ ಆಗ್ತಾ ಇದೆ. ಹೀಗೆ ಆ ಪ್ರಹ್ಲಾದರಾಜರ ಮಹಿಮೆ, ಮಯಾಸುರನ ಮಹಿಮೆ, ಮಯಾಸುರ ಎನ್ನುವಂತಹ ಅಸುರರ ಸಂಹಾರ, ಇದೆಲ್ಲವನ್ನು ಕೂಡ ಆಮೇಲೆ ವರ್ಣಾಶ್ರಮ ಧರ್ಮ ಇತ್ಯಾದಿ ಎಲ್ಲವನ್ನ ಮಹಾನುಭಾವರಾಗಿರತಕ್ಕಂತಹ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಎನ್ನುವಲ್ಲಿಗೆ ಸಪ್ತಮ ಸ್ಕಂದ ಮುಗಿತಾ ಇದೆ. ವಾಸ್ತವಿಕವಾಗಿ 3 ದಿವಸಕ್ಕೆ, ಸಪ್ತಾಹದ ಪ್ರಕಾರ ಹೇಳಬೇಕಾದ್ರೆ 3ನೇ ದಿವಸಕ್ಕೆ ನರಸಿಂಹಾವತಾರ ಆಗಬೇಕು. ಇವತ್ತು 2ನೇ ಏಕಾದಶಿ, ಇವತ್ತು ನರಸಿಂಹಾವತಾರ, ನಿನ್ನೆ ಎಲ್ಲ ಆಗಿ ಇವತ್ತು ಸಮರ್ಪಿತವಾಗಿದೆ. ಮುಖ್ಯವಾಗಿ ಎಲ್ಲರಿಗೂ ಏನು ಅಂತ ಕೇಳಿದ್ರೆ ಕಥಾಭಾಗ ಗೊತ್ತಿರುತ್ತದೆ, ಆದರೆ ಯಥಾಮತಿಯಾಗಿ ಯಥಾಯೋಗ್ಯವಾಗಿ ಪ್ರಮೇಯಗಳನ್ನ, ಅದರಲ್ಲಿರುವ ತತ್ವವನ್ನು ಎಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನವೋ ಅಷ್ಟು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದನ್ನ ಯಥಾಮತಿಯಾಗಿ ನೋಡಿದ್ದೇವೆ. ನಾಳೆ ದ್ವಾದಶಿ ಆದ್ದರಿಂದ ಮಧ್ಯಾಹ್ನ 4:15 6 ಗಂಟೆ ತನಕ ನಾಳೆ ಪೂರ್ತಿ ಅಷ್ಟಮ ಸ್ಕಂದ ನವಮಸ್ಕಂದ ಪೂರ್ತಿ ಮುಗಿಸಿಬಿಡೋಣ. ನಾಳೆ ಅಷ್ಟಮ ಸ್ಕಂದ ನವಸ್ಕಂದ ಮುಗಿತು ಅಂದ್ರೆ 17ನೇ ತಾರೀಕು ಒಂದೇ ಉಳಿದದ್ದು ನಮಗೆ. 17ನೇ ತಾರೀಕು ಇಡೀ ಕೃಷ್ಣಾವತಾರ. ಇಡೀ ಕೃಷ್ಣಾವತಾರ ಆದರೆ 18ನೇ ತಾರೀಕು ಸ್ವಲ್ಪ ಹಸ್ತೋದಕ ಬಡಿಸಿದಂಗೆ, ಮತ್ತೆ ಏಕಾದಶ ಸ್ಕಂದ ದ್ವಾದಶ ಸ್ಕಂದ ಹಸ್ತೋದಕ ಬಡಿಸಿದ ಹಾಗೆ 18 ಮತ್ತೆ ಮಂಗಳ, 18 ಹುಣ್ಣಿಮೆ. ಯಾಕೆಂದ್ರೆ 2 ಏಕಾದಶಿ ಬಂದದ್ರಿಂದ 16 ತ್ರಯೋದಶಿ, 17 ಚತುರ್ದಶಿ, 18 ಹುಣ್ಣಿಮೆ. ಅದರಿಂದ ಉಳಿದದ್ದು ನಮಗೆ 3 ದಿವಸ. ಎಷ್ಟು ದಿವಸ ಹೇಳಿದರೂ ಕೂಡ ಅದು ಏನು ಅಂದರೆ ಮುಗಿಯೋದೇ ಇಲ್ಲ. ನಾವು ಕಾಲ ನಿಯಾಮಕ ಪರಮಾತ್ಮನ ಸಂಕಲ್ಪಕ್ಕೆ ಒಳಪಟ್ಟವರು, ಹಾಗಾಗಿ ಅದನ್ನ ಮುಗಿಸ್ಬೇಕು ಅಂತ ಹೇಳ್ತಾ ಶ್ರೀ ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಅದೇ ರೀತಿಯಾಗಿ ಇವತ್ತು ಈಗ 10:30 ಮಧ್ಯಾಹ್ನ 3 ಗಂಟೆ ತನಕ ಮಹಿಳಾ ಗೋಷ್ಠಿ ನಡೀತಾ ಇದೆ. ಬಾಗಲಕೋಟೆಯಲ್ಲಿರುವ ಎಲ್ಲಾ ಭಜನಾ ಮಂಡಳಿಯವರು ಅವರಿಗೆ ಒಂದೊಂದು ವಿಷಯವನ್ನು ನಾವು ಕೊಟ್ಟಿದ್ದೇವೆ. 15 ನಿಮಿಷ ಅವರೆಲ್ಲ ದಾಸ ಸಾಹಿತ್ಯದ ಬಗ್ಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಪ್ರಸನ್ನ ವೆಂಕಟದಾಸರ ಸನ್ನಿಧಾನಕ್ಕೆ ಬರಬೇಕು. ಅದರ ಜೊತೆಗೆ ನಾಳೆ ದಿವಸ ಕಳಾ ಮಾತ್ರ ಸಾಧನೆ ಇರೋದರಿಂದ ಆದಷ್ಟು ಬೇಗ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಎಲ್ಲರೂ ಕೂಡ ನಾಳೆ ದಾಸರ ಸನ್ನಿಧಾನಕ್ಕೆ ಪ್ರಸಾದಕ್ಕೆ ಅಂತ ಬರಬೇಕು. ಅದರ ಜೊತೆಗೆ ಇನ್ನೂ ಒಂದು ಸೂಚನೆ ಏನಪ್ಪಾ ಅಂತ ಕೇಳಿದರೆ, ಮೊನ್ನೆ ದಿವಸ ಅಂದರೆ ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗಿ ಮುಂಬೈಗೆ ಹೋಗಿ ಚಾತುರ್ಮಾಸ್ಯಕ್ಕೆ ಕೊಡೋಕ್ಕಿಂತ ಮುಂಚೆ 1 ತಾಸಿನ ಮಟ್ಟಿಗೆ ಸತ್ಯಾತ್ಮ ತೀರ್ಥರು ನಮ್ಮ ಉತ್ತರಾದಿ ಮಠಕ್ಕೆ, ಸತ್ವೋದರಾಯರ ಮಠಕ್ಕೆ ಬಂದಿದ್ರು. ಆವಾಗ ನಾವು ಬಾಗಲಕೋಟೆಗೆ ಚಾತುರ್ಮಾಸ್ಯ ಅಂತೂ ಪಾಳಿ ಬಹಳ ದೂರದ, ಹಿಂಗಾಗಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕೊನೆಗೆ 2 ತಿಂಗಳು ಕೊಡ್ರಿ ಅಂತ ಹೇಳ್ಯಾರ. ಆ 2 ತಿಂಗಳ ಅಂತ ಬೆನ್ನು ಹತ್ತಿದ್ರೆ ಅದು 20 ದಿವಸಕ್ಕೆ ಬಂದು ಹತ್ತದೆ. ಹಂಗಾಗಿ ಆ 20 ದಿವಸ ಬಂದಾಗ ಎಲ್ಲರಿಗೂ ಒಂದು ಸೂಚನೆ ಏನು ಅಂತ ಕೇಳಿದ್ರೆ, ಎಲ್ಲರೂ ಪಾಠ ಪ್ರವಚನಕ್ಕೆ ಬರಬೇಕು. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಮಹಿಳಾ ಗೋಷ್ಠಿ ಅಂತೆಲ್ಲ ಮಾಡ್ತೇವೆ. ಕರೋನಾ ಕಾರಣದಿಂದ ಅಥವಾ ಇನ್ನೇನೋ ತಾಪತ್ರಯಗಳಿಂದ ಬಾಗಲಕೋಟೆಯಲ್ಲಿ 18 ಭಜನಾ ಮಂಡಳಿ ಇತ್ತು. ಎಲ್ಲಾ ಭಜನಾ ಮಂಡಳಿ ಆರಾಮ್ಸಿರೆ ಮಲಿಕೊಂಡ್ಬಿಟ್ಟವು. ಹಂಗಾಗಿ ಅವನ್ನೆಲ್ಲ ಪುನಶ್ಚೇತನ ಮಾಡಬೇಕಾಗಿದೆ. ಹಾಗಾಗಿ ಮತ್ತೆ ನೀವೆಲ್ಲ ಆಕ್ಟಿವ್ ಆಗಬೇಕು. ನಾವೇನೇನು ಕಾರ್ಯಕ್ರಮ ಕೊಡ್ತೀವಿ ಅದರಲ್ಲೆಲ್ಲ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡ್ತಾ, ಇವತ್ತು ನಾಳೆ ಪ್ರಸನ್ನ ವೆಂಕಟದಾಸರ ಸನ್ನಿಧಾನಕ್ಕೆ ಎಲ್ಲರೂ ಬರಬೇಕು ಅಂತ ಶ್ರೀ ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ನಾಲ್ಕೂವರೆಗೆ ಹೌದೇನೋ? 4:15 ಅದು ಎಷ್ಟೊತ್ತು? ಸರಿ ಸರಿ. ಹಂಗಂದ್ರೆ ನೀವೇ ಹೇಳ್ರಿ. 4:15 ಪ್ರಸನ್ನ ವೆಂಕಟದಾಸರ ಚಿತ್ರೀಕರಣ ಆಗ್ತದ, ಚಿತ್ರ ಪ್ರದರ್ಶನ ಆಗ್ತದಂತಂದ್ರೆ 6 ಗಂಟೆ ನನ್ಗಲ್ಲೇ RB ಅವ್ರ ಮನೆ ಒಳಗೆ ಸಾಯಂಕಾಲ ಸಪ್ತಾಹ, ಹಳೆ ಬಾಗಲಕೋಟೆ ಒಳಗೆ RB ಅವ್ರ ಮನೆ ಒಳಗೆ ನಾ ಮಾಡ್ಲಿಕ್ಕೆ ತಯಾರಿದ್ದೀನಿ. ಮತ್ತು ಊಟ ಮಾಡಿ 2 ಏಕಾದಶಿ ಊಟ ಮಾಡಿ ವಿಶ್ರಾಂತಿ ತಗೊಂಡ್ರೆ 11-12 ಗಂಟೆಗೆ ಮುಗಿದು ಹೋಗ್ತದೆ. 12 ಗಂಟೆ 11 ವಿಶ್ರಾಂತಿನೂ ಮುಗಿದಿರ್ತದೆ.